ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ, ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ, ನಮ್ಮ ಮಹಾ ಅವತಾರ್ ಫೌಂಡೇಶನ್ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನಮ್ಮ ಅನಂತ ಪ್ರಣಾಮಗಳು. ನಮ್ಮ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ, ನಮಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಎಲ್ಲಾ ಗುರುಗಳಿಗೂ ಮತ್ತು ನಮ್ಮನ್ನೆಲ್ಲರನ್ನು ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ಇಂದು ಚಕ್ರ ಧ್ಯಾನ ಇದೆ ಮಾಸ್ಟರ್ಸ್. ಹಾಗಾಗಿ ವೆಂಕಟರಮಣ್ ಸರ್ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಗೆ ನಮ್ಮ ಝೂಮ್ ನಲ್ಲಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಮತ್ತು ಯೂಟ್ಯೂಬ್ ಅನ್ನು ನೋಡುತ್ತಿರುವ ಎಲ್ಲ ನನ್ನ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತಾ, ನಾವೆಲ್ಲರೂ ಚಕ್ರ ಧ್ಯಾನ ಹೇಳಿಕೊಡುತ್ತಿರುವ ನಮ್ಮ ಸರ್ಗೆ ಒಂದು ವೆಲ್ಕಮ್ ಮೂಲಕ ಬರ್ಮಾಡ್ಕೊಳ್ಳೋಣ ಮಾಸ್ಟರ್ಸ್. ವೆಲ್ಕಮ್ ಸರ್, ವೆಲ್ಕಮ್ ಟು ಸರ್. ಓವರ್ ಟು ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಎಲ್ಲರೂ ಸಂತೋಷವಾಗಿ ಒಂದೇ ಮನಸ್ಸಿನಿಂದ ನಾವು ಕಲಿತಾ ಇದ್ದೇವೆ ಅನ್ನೋ ರೀತಿ ನಾವು ಸ್ಟೂಡೆಂಟ್ಸು ಇದನ್ನ ಸಂಪೂರ್ಣವಾಗಿ ಅರಿತುಕೊಂಡು ನಾವು ಎಲ್ಲರಿಗೂ ಹೇಳ್ಕೊಡ್ತೀವಿ, ನಾವು ಮಾಸ್ಟರ್ ಆಗ್ತೀವಿ ಅಂತ ಮನಸ್ಸಿಂದ ಈಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಈಗ ನಾನು ಎಷ್ಟು ಚಕ್ರಗಳನ್ನು ಇದುವರೆಗೂ ಹೇಳಿದ್ದೀನಿ, ನಿಮ್ಗೆ ತಿಳಿಸಿದ್ದೀನಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಈಗ ಎಲ್ಲರೂ ಸಾಮಾನ್ಯವಾಗಿ ಸಂಪೂರ್ಣವಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಯಾರೇ ಆಗಲಿ ಅದರಿಂದ ಹಿಂದೆ ಬಂದಿಲ್ಲ, ಸಂಪೂರ್ಣವಾಗಿ ಎಲ್ಲರೂ ಅದನ್ನ ಪಾಲಿಸ್ತಾ ಇದ್ದೀರಾ. ಇಲ್ಲಿ ನಮ್ಮ ಬೆನ್ನುಮೂಳೆಯಲ್ಲಿ ಇರುವಂತಹ 5 ಚಕ್ರಗಳು, ಆನಂತರ ಬೆನ್ನುಮೂಳೆಯಿಂದ ಮೇಲಕ್ಕೆ ಪಟ್ಟು 2 ಚಕ್ರಗಳು, ಒಟ್ಟು 7 ಮುಖ್ಯ ಚಕ್ರಗಳು ಅಲ್ವಾ. ಈ 7 ಮುಖ್ಯ ಚಕ್ರಗಳನ್ನ ಈಗಾಗಲೇ ನಾವು 6 ಚಕ್ರಗಳ ಬಗ್ಗೆ ಸಂಪೂರ್ಣವಾಗಿ ಕುಲಂಕುಷವಾಗಿ ತಿಳ್ಕೊಂಡು ಧ್ಯಾನ ಮಾಡೋದು ಯಾವ ರೀತಿ ಅಂತ ಕೂಡ ಕಲ್ತ್ಕೊಂಡಿದ್ದೀವಿ. ಮತ್ತೆ ಅದರ ಬ್ಲಾಕೇಜ್ನ ನಿವಾರಣೆ ಮಾಡೋದು ಕೂಡ ನಾವು ಕಲ್ತ್ಕೊಂಡಿದ್ದೀವಿ. ಈ ನಿವಾರಣೆ ಮಾಡೋದ್ರಿಂದ ನಮ್ಗಾಗುವಂತಹ ಲಾಭಗಳು ಏನು ಅಂತ ತಿಳ್ಕೊಂಡಿದ್ದೀವಿ. ಇದನ್ನ ನಾವು ಮುಂದೆ ಈ 7 ಚಕ್ರಗಳನ್ನ ಒಟ್ಟಿಗೆ ಪ್ರಾಕ್ಟೀಸ್ ಮಾಡೋದು ಕೂಡ ನಾವು ಒಂದ್ಸರಿ ತಿಳ್ಕೊಬೇಕು. ಆಮೇಲೆ ಈ 7 ಚಕ್ರಗಳ ಬಗ್ಗೆ ಒಂದ್ಸರಿ ಹೇಳ್ತಾ ಬರ್ತೀನಿ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಜ್ಞಾಪಕ ಇದೆಯಲ್ಲ ಎಲ್ಲರಿಗೂ? ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಇಲ್ಲಿವರೆಗೂ ಬಂದಿದ್ವಿ. ಈ ಆಜ್ಞಾ ಚಕ್ರದವರೆಗೂ ಇನ್ನ ನಮ್ಗಿರೋದು ಶೂನ್ಯ ಚಕ್ರ. ಯಾವ ಚಕ್ರ? ಸಹಸ್ರಾರು ಚಕ್ರ. ಈ ಸಹಸ್ರಾರು ಚಕ್ರದಲ್ಲಿ ನಾವು ಈಗ ತಿಳ್ಕೊಂಡಾದ್ಮೇಲೆ ಒಟ್ಟಿಗೆ ಈ 7 ಚಕ್ರಗಳನ್ನ ನಾವು ಒಂದೇ ಸರಿ ಅಭ್ಯಾಸ ಮಾಡುವಂತ ಒಂದು ಪ್ರಮೇಯ ಬರ್ತದೆ. ಯಾಕಂದ್ರೆ ಒಂದೊಂದು ಚಕ್ರನೂ ಸಂಪೂರ್ಣವಾಗಿ ಅರಿತುಕೊಂಡು ಆದ್ಮೇಲೆ ಒಟ್ಟಿಗೆ ಒಂದೇ ಎಲ್ಲ 7 ಚಕ್ರಗಳನ್ನು ಮಾಡ್ಬೋದು. ಇಲ್ಲ 7 ಚಕ್ರಗಳನ್ನ ಇಂಡಿವಿಜುವಲ್ ಆಗಿ ಒಂದೊಂದನ್ನೇ ಮಾಡ್ತಾ ಎಲ್ಲಾ ಚಕ್ರಗಳನ್ನು ಮಾಡ್ಬೋದು. ಸಮಯ ಯಾವ ರೀತಿ ನಿಮ್ಗೆ ಅವಕಾಶ ಬರ್ತದೆ ಆ ರೀತಿಯನ್ನು ನೋಡ್ಕೊಂಡು ನಾವು ಮಾಡೋಣ ಮಿತ್ರರೇ. ಈಗ ನಾವು ಮುಖ್ಯವಾಗಿ ಇದಾದ್ಮೇಲೆ ಮತ್ತೆ ಪಂಚಪ್ರಾಣಗಳು ಅನಂತರ ಉಪಪ್ರಾಣಗಳು, ಇದ್ರ ಬಗ್ಗೆನೂ ಒಂದ್ಸಲ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ನಾನು ಈ ಆಜ್ಞಾ ಚಕ್ರ ಮಾಡೋಕ್ ಮುಂಚೆ ಹೇಳೋಣ ಅನ್ಕೊಂಡೆ, ಬಟ್ ಸಮಯ ಸಿಗದೆ ಇರೋದ್ರಿಂದ ನಾನು ಅದನ್ನ ವಿವರಣೆ ಕೊಟ್ಟಿಲ್ಲ. ಆ ಪಂಚಪ್ರಾಣಗಳು ಯಾವ್ಯಾವ ಅಂತ ನಿಮಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿದೆ. ಹೆಸರುಗಳು ಮಾತ್ರ ಹೇಳ್ತೀನಿ, ಅದ್ರ ಯಾವ ರೀತಿ ಅಂತ ಆಮೇಲೆ ಬೇಕಾದ್ರೆ ಹೇಳೋಣ. ಮೊದಲನೇದಾಗಿ ನಮ್ಗೆ ಪಂಚಪ್ರಾಣಗಳಿರ್ತವೆ. ಯಾಕಂದ್ರೆ ಚಕ್ರ ಧ್ಯಾನ ಮಾಡಕ್ ಮುಂಚೆ ಇದನ್ನ ತಿಳ್ಕೊಳೋದು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ವಿವರಣೆ ಕೊಡ್ತಾ ಇದ್ದೀನಿ. ನಮ್ಗೆ ಮುಖ್ಯವಾಗಿ 5 ಪಂಚಪ್ರಾಣಗಳು. ಮುಖ್ಯ ಪ್ರಾಣ, ಅದಾದ್ಮೇಲೆ ನರಸಿಂಹ ಪ್ರಾಣ, ಇದು ಬೇಕಾದ್ರೆ ಬರ್ಕೊಳ್ಳಿ ಪಂಚಪ್ರಾಣಗಳು ಯಾವ್ದಾದ್ರು ಅಂತ. ಇದನ್ನ ವಿವರಣೆ ಕೊಡೋದಿಲ್ಲ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಪಂಚಪ್ರಾಣಗಳಲ್ಲಿ ಮುಖ್ಯ ಪ್ರಾಣ, ನರಸಿಂಹ ಪ್ರಾಣ, ಮೂರನೇದು ವರಹ ಪ್ರಾಣ, ನಾಲ್ಕನೇದು ಅಯಗ್ರೀವ ಪ್ರಾಣ, ಐದನೇದು ಗರುಡ ಪ್ರಾಣ. ಇಷ್ಟು ಮುಖ್ಯವಾಗಿ ನಮಗೆ ಪಂಚಪ್ರಾಣಗಳು ಅಂತ ಕರೀತಾರೆ. ಎಲ್ಲರೂ ಯಾರನ್ನ ಹೇಳ್ಬೇಕಾದ್ರೆ ನೀನು ಪಂಚಪ್ರಾಣ ಬೇಕಾಗ್ತಾ ಹಾಕ್ತೀನೋ ಒಂದು ರೋಗ ಗಲಾಟೆ ಮಾಡೋವಾಗೆಲ್ಲ ಹೇಳ್ತಾರೆ, ನೆನಪಿದ್ಯಾ? ಈ ರೀತಿಯಾದ ಒಂದು ಪಂಚಪ್ರಾಣಗಳು ನಮ್ಮಲ್ಲಿ ಆಕ್ಟಿವೇಟ್ ಆಗಿರ್ತವೆ. ಎಲ್ಲಾನು ನಮಗೆ ಸಂಪೂರ್ಣವಾಗಿ ಪ್ರತಿಯೊಂದು ಪ್ರಾಣನೂ ನಮಗೆ ತುಂಬ ಮುಖ್ಯ. ಈ ಯಾವ ಪ್ರಾಣ ಅದು ಹೆಚ್ಚು ಕಮ್ಮಿ ಆದಾಗ, ಒಂದು ಪ್ರಾಣ ಹೆಚ್ಚು ಕಮ್ಮಿ ಆದಾಗ ಒಂದು ಚಕ್ರ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ತಿಳ್ಕೊಳ್ಳಿ.
ಈ ಪಂಚಪ್ರಾಣಗಳು ನಮ್ಮ ದೇಹದಲ್ಲಿರುವಂತಹ 5 ಚಕ್ರಗಳಲ್ಲಿ ಇರ್ತದೆ. ಈ 5 ಚಕ್ರಗಳು ಈ ಪಂಚಪ್ರಾಣಗಳಲ್ಲಿ ಅಂದ್ರೆ ನಮ್ಮ ದೇಹದಲ್ಲಿರುವಂತಹದ್ದು. ಆಮೇಲೆ ನಮ್ಮ ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ನೆಕ್ಸ್ಟ್ ಬರ್ತದೆ. ಇದಾದ್ಮೇಲೆ ಈ 5 ಪ್ರಾಣಗಳ ಜೊತೆಗೆ 5 ಒಂದು ಉಪಪ್ರಾಣಗಳಿರ್ತವೆ. ಈ ಉಪಪ್ರಾಣಗಳ ಹೆಸರು ಮೊದಲನೇದು ನಾಗ, ಎರಡನೇದು ಕೂರ್ಮ, ಮೂರನೇದು ಪ್ರಕಾರ, ನಾಲ್ಕನೇದು ದೇವದತ್ತ, ಐದನೇದು ಧನುಂಜಯ. ಮನುಷ್ಯನಿಗೆ ಜೀವ ಹೋದ್ಮೇಲೆ ದೇಹ ಶಾಖ ಇರ್ತದೆ. ಆ ಶಾಖ ಎಲ್ಲಿವರೆಗೂ ಇರ್ತದೆ ಅಂದ್ರೆ ಈ ಕೊನೆಯಲ್ಲಿ ಬರುವಂತಹ ಈ ಉಪಪ್ರಾಣಗಳಲ್ಲಿ ಧನುಂಜಯ ಕೊನೆಯವನು. ಈ ಕೊನೆಯವನು ಆಚೆಗೆ ಬರೋವರೆಗೂ ನಮ್ಮ ದೇಹ ಶಾಖಯುಕ್ತವಾಗಿರ್ತದೆ. ಅವನು ಸಂಪೂರ್ಣವಾಗಿ ನಮ್ಮ ದೇಹನ ಬಿಟ್ಟು ಹೋದ್ಮೇಲೆ ನಮ್ಮ ದೇಹದಲ್ಲಿ ನಮ್ಮ ಪ್ರಾಣ ಸಂಪೂರ್ಣವಾಗಿರೋದಿಲ್ಲ ಅನ್ನೋದು ಇಲ್ಲಿ ನಿಮ್ಮ ಗಮನಕ್ಕೆ ಬರ್ತಾ ಇದೆ. ಓಕೆ ಮಿತ್ರರೇ, ಈಗ ಪಂಚಪ್ರಾಣಗಳು, ಉಪಪಂಚಪ್ರಾಣಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಇದಾದ್ಮೇಲೆ ಈಗ ನಾವು ಮುಖ್ಯವಾಗಿ ಸಹಸ್ರ ಧ್ಯಾನಕ್ಕೆ ಬರೋಕೆ ಮುಂಚೆ ಎಲ್ಲರಿಗೂ ನಮಸ್ಕಾರ. ಎಲ್ಲ ಬಂದಿದ್ದೀರಾ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಬಯಸುತ್ತಾ, ಅದಕ್ಕೆ ಮುಂಚೆ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂಥ ರಂಗನಾಥ್ ಗುರುಜಿಗಳಿಗೂ, ಪ್ರಕೃತಿ ಮಾತೆಗೂ, ಪತ್ರಿಜಿ ಗುರುಗಳಿಗೂ ಹಾಗೂ ನಮ್ಮ ಜನ್ಮದಾತರಿಗೂ ಮನಸ್ಫೂರ್ತಿಯಾಗಿ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಸುಮ್ಮನೆ ಇಂಟ್ರಡಕ್ಷನ್ ಕೊಟ್ಟು ಎಲ್ಲರೂ ಬರಲಿ ಅಂತ. ಈಗ ಎಲ್ಲರೂ ಬಂದಿದ್ದೀರಾ. ಈಗ ಕಾರ್ಯಕ್ರಮವನ್ನ ನಾವು ಮುಂದುವರಿಸ್ತಾ ಇದ್ದೀರಿ ಮಿತ್ರರೇ. ಎಲ್ಲರೂ ಮನಸ್ಫೂರ್ತಿಯಾಗಿ ಒಂದು ಸಾರಿ ನಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಈಗ ನಾನು ಇದ್ರ ಬಗ್ಗೆ ವಿವರಣೆ ಕೊಡ್ತಾ ಬರ್ತೀನಿ. ಆ ನಂತರ ಇದನ್ನ ಧ್ಯಾನ ಮಾಡೋಣ. ಮೊದಲನೆಗೆ ನಮ್ಮ ಇವತ್ತಿನ ಲೆಸನ್, ಇವತ್ತಿನ ಪಾಠ ಸಹಸ್ರಾರು ಚಕ್ರ. ಈ ಸಹಸ್ರಾರು ಚಕ್ರ ನಮ್ಮ ದೇಹದಲ್ಲಿ ಎಲ್ಲಿರ್ತದೆ ಅಂತ ಕೇಳಿದ್ರೆ ತಲೆಯ ಮೇಲ್ಭಾಗದಲ್ಲಿ ಅಂತ ಹೇಳ್ತೀವಿ ಅಲ್ವಾ. ಎಲ್ಲರೂ ಹೇಳ್ತಾರೆ ತಲೆಯ ಮೇಲ್ಭಾಗ. ಇದನ್ನ ಕಿರೀಟ ಚಕ್ರ ಅಂತ ಕರೀತಾರೆ. ಈ ಕಿರೀಟ ಚಕ್ರ ನಮ್ಮ ದೇಹದಲ್ಲಿ 7 ಚಕ್ರಗಳಲ್ಲಿ ಪ್ರಮುಖವಾಗಿ ಇರುವಂತಹ ಉನ್ನತ ಸ್ಥಾನದಲ್ಲಿರುವಂತಹ ಚಕ್ರ. ಉನ್ನತ ಸ್ಥಾನದಲ್ಲಿ ಇರುವಂತಹ ಚಕ್ರ ಕಿರೀಟ ಚಕ್ರ ಅಂತ ಕರೀತಾರೆ. ಇದು 7ನೇ ಚಕ್ರ. ಈ ಅಂತಿಮ ಚಕ್ರನ ನಾವು ಇವತ್ತು ತಿಳ್ಕೊಂತಾ ಇದೀವಿ ಮಿತ್ರರೇ. ಈ ಚಕ್ರ ತಿಳಿ ನೇರಳೆ ಬಣ್ಣದಲ್ಲಿ ಇರ್ತದೆ. ಇದರ ಬಣ್ಣ ನೇರಳೆ ಬಣ್ಣ, ತಿಳಿ ನೇರಳೆ ಬಣ್ಣ. ಮತ್ತೆ ಈ ಒಂದು ಚಕ್ರನ ಸಹಸ್ರಾರು ಚಕ್ರ ಅಂತ ಯಾಕೆ ಕರಿತೀವಿ ಅಂದ್ರೆ ಇಲ್ಲಿ ಒಂದು ಕಮಲದ ಆಕೃತಿ ನಾವು ಊಹಿಸ್ಕೋಬೇಕು. ಆ ಕಮಲ ಅರಳ್ತಾ ಇರುವಾಗ ಅದರ ದಳಗಳು 1000 ದಳಗಳಿರ್ತವೆ. 1000 ದಳಗಳು ಅರಳಿರ್ತವೆ. ನಮ್ಮ ನೆತ್ತಿಯ ಭಾಗದಲ್ಲಿ ನಮ್ಮ ಪ್ರಾಣ ಇರುವಂತ ಸ್ಥಳ. ಯಾಕಂದ್ರೆ ಈ ಮಕ್ಕಳು ಹುಟ್ಟಿದ ತಕ್ಷಣ ನೆತ್ತಿ ಮೇಲೆ ಹೊಡಿಬೇಡಿ ಅಂತ ಹೇಳ್ತಾರೆ, ಮೆತ್ತಗಿರ್ತದೆ ನೋಡಿ. ಆ ಒಂದು ಸ್ಥಳನೇ ಆ ಸಹಸ್ರಾರು ಚಕ್ರ ಇರುವಂತಹ ಪ್ರದೇಶ. ಇದು ತುಂಬಾ ತುಂಬಾ ಮುಖ್ಯ ಮನುಷ್ಯನಿಗೆ. ಈ ಒಂದು ಚಕ್ರ ಆಕ್ಟಿವೇಟ್ ಅಲ್ಲಿ ಚೆನ್ನಾಗಿದ್ರೆ ಆಧ್ಯಾತ್ಮಿಕ ಸಂಪರ್ಕ, ಜ್ಞಾನೋದಯ, ಅರಿವು, ಏಕಾಗ್ರತೆ, ಆಮೇಲೆ ಕಾಸ್ಮಿಕ್ ಎನರ್ಜಿ ಅಂದ್ರೆ ಮೇಲಿಂದ ಬರುವಂತಹ ವಿಶೇಷವಾದ ಶಕ್ತಿನ ಗ್ರಹಿಸುವಂಥದ್ದು ಈ ಚಕ್ರ ಮಾಡುತ್ತೆ. ಅಕಸ್ಮಾತ್ ಈ ಚಕ್ರ ಏನಾರ ಬ್ಲಾಕೇಜ್ ಆದ್ರೆ ಆಗುವಂತ ಸಮಸ್ಯೆಗಳೇನು ಅಲ್ವಾ, ಇದನ್ನ ತಿಳ್ಕೊಬೇಕು. ಈ ಚಕ್ರದಿಂದ ಏನಾದ್ರು ನಮ್ಗೆ ತೊಂದರೆ ಆದ್ರೆ ಇದರಿಂದ ಆಗುವಂತ ಸಮಸ್ಯೆಗಳೇನು. ಇದರಲ್ಲಿ ಪ್ರತಿ ಚಕ್ರದಲ್ಲಿ ಹೇಳುವಂತೆ ಈ ಚಕ್ರದಲ್ಲಿ ಕೂಡ ದೈಹಿಕ ಮತ್ತು ಮಾನಸಿಕ 2 ರೀತಿಯಾದ ಸಮಸ್ಯೆಗಳು. ನೋಡಿ, ಪ್ರತಿ ಚಕ್ರದಲ್ಲಿ ನೀವು ಕಂಪಲ್ಸರಿ ಗಮನ ಇಟ್ಕೋಬೇಕಾಗಿರೋದು ಇದೇ ವಿಷಯನೇ. ಚಕ್ರ ಯಾವ ಸ್ಥಾನದಲ್ಲಿದೆ ಮತ್ತೆ ಚಕ್ರದ ಕೆಲಸ ಏನು, ಆ ಚಕ್ರದಲ್ಲಿ ನಮಗೆ ಆಗುವಂತ ಬ್ಲಾಕೇಜ್ ಆದಾಗ ಆಗುವಂತ ತೊಂದರೆಗಳೇನು, ಲಾಭಗಳೇನು, ಮಾನಸಿಕ ಮತ್ತು ದೈಹಿಕ. ಈ ಇಷ್ಟೂನು ಪ್ರತಿ ಚಕ್ರದಲ್ಲೂ ನೀವು ಗಮನದಲ್ಲಿ ಇಟ್ಕೋಬೇಕು. ಪ್ರತಿ ಚಕ್ರದಲ್ಲೂ ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಬೇರೆ ಏನಿ ತಲೆಯಲ್ಲಿ ಇಟ್ಕೊಳ್ದಿದ್ರು ದೈಹಿಕ ಮತ್ತು ಮಾನಸಿಕ ತೊಂದರೆಗಳು ಯಾವುವು ಅಂತ ತಿಳ್ಕೊಂಡಿರ್ಬೇಕು. ಈಗ ನಾನು ದೈಹಿಕ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಬರ್ತೀನಿ. 2 ಸರಿ ನಿಧಾನವಾಗಿ ಹೇಳ್ತೀನಿ. ಈ ಚಕ್ರ ಏನನ್ನ ಸಮಸ್ಯೆ ಆದಾಗ ನಮಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮೈಗ್ರೇನ್ ಅಂದ್ರೆ ಅದು ತಲೆನೋವೇ. ಅದರಲ್ಲಿ ಇನ್ನೊಂದು ರೀತಿಯಾದ
ತಲೆನೋವು. ಮತ್ತೆ ನರಗಳ ಸಮಸ್ಯೆ, ಇದು ನರಗಳ ಸಮಸ್ಯೆನೂ ಇದರಿಂದ ಬರ್ತದೆ. ನಂತರ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಬರ್ತವೆ. ನೋಡಿ, ಈ ಚಕ್ರ ಏನಾದರೂ ಸ್ವಲ್ಪ ತೊಂದರೆ ಆದರೆ ಮಾನಸಿಕವಾಗಿ ನಾವು ತುಂಬಾ ತೊಂದರೆ ಅನುಭವಿಸ್ತೀವಿ, ಮಾನಸಿಕ ತೊಂದರೆ ಆಗುತ್ತೆ. ಆಮೇಲೆ ನಿದ್ರೆ ಬರೋದಿಲ್ಲ. ನಿದ್ರೆಯಲ್ಲಿ ನಮ್ಗೆ ನಿದ್ದೆ ತಲೆಗೆ ಹತ್ತೋದೇ ಇಲ್ಲ, ಯಾಕಂದ್ರೆ ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತೀರಿ, ನಿದ್ದೆಯಲ್ಲಿ ಬರೋದು ಅಲ್ವಾ, ನಿದ್ರೆ ಬರೋದಿಲ್ಲ. ಆನಂತರ ನಮಗೆ ಅರಿವಿನ ಸಮಸ್ಯೆಗಳು, ಯಾವುದು ನೆನಪು ಬರೋದೇ ಇಲ್ಲ. ಇನ್ನು ಮೈಂಡೇ ಅಪ್ಸೆಟ್ ಆದ್ಮೇಲೆ ಈಗ ಎಲ್ಲಿ ನೆನಪು ಬರೋದಲ್ವಾ, ಅದು ಅರಿವಿನ ಸಮಸ್ಯೆ. ಮತ್ತೆ ಬೆಳಕು, ಧ್ವನಿಯ ಸೂಕ್ಷ್ಮತೆ, ಯಾರಾದ್ರೂ ಮಾತಾಡ್ತಾ ಇದ್ರೆ ನಮ್ ಗಮನಕ್ಕೆ ಬರೋದಲ್ಲ, ಕೇಳಿಸೋದೇ ಇಲ್ಲ. ಮತ್ತೆ ಸ್ವಲ್ಪ ದೂರದಲ್ಲಿ ಏನಾದ್ರೆ ಅದು ಕಾಣಿಸೋದು ಇಲ್ಲ, ಮಂಜು ಮಂಜಾಗಿ ಕಾಣಿಸ್ತಾ ಇರ್ತದೆ. ಯಾಕಂದ್ರೆ ನಮ್ಮ ಒಂದು ಮೆದುಳಿನ ಕಾರ್ಯ ಸ್ಥಗಿತವಾಗಿರುವಂತ ಸಮಯ ಬಂದ್ಬಿಡ್ತದೆ. ಆ ರೀತಿ ಒಂದು ಸಮಸ್ಯೆ ಇಲ್ಲಿ ಬರ್ತದೆ. ಮತ್ತೆ ದೇಹಕ್ಕೆ ತುಂಬಾ ಆಯಾಸ, ಮತ್ತೆ ನಿಶಕ್ತಿ ಆಗ್ತಾ ಇದೆ, ಶಕ್ತಿನೇ ಇರೋದಿಲ್ಲ ಅಂತಂದ್ರೆ. ಪ್ರತಿ ರಕ್ಷಣಾ ವ್ಯವಸ್ಥೆಯ ಅಸ್ವಸ್ಥಗಳು, ಅಂದ್ರೆ ನಮ್ಗೆ ಸಂಪೂರ್ಣವಾಗಿ ನಮ್ಮ ದೇಹನೇ ಒಂದು ರಕ್ಷಣಾ ಕವಚದಿಂದ ಆಚೆ ಬಂದಿದೆಯೇನೋ ಅನ್ನೋ ರೀತಿ ನಮ್ಮ ಮನಸ್ಸಿನಲ್ಲಿ ಬಾಧೆ ಆಗ್ತಾ ಇರ್ತದೆ. ಮತ್ತೆ ತಲೆ, ಕುತ್ತಿಗೆ, ಬೆನ್ನು ಮೂಳೆ ಸಮಸ್ಯೆಗಳು ಕೂಡ ಈ ಒಂದು ಚಕ್ರದಿಂದ ಬರ್ತದೆ. ಅವಾಗ ಈ ಒಂದು ಕುತ್ತಿಗೆಗೆ ಒಂದು ಕ್ಯಾಪ್ ಹಾಕೊಂಡಿರ್ತದೆ, ಬ್ಯಾಲೆನ್ಸಿಂಗ್ ಕುತ್ತಿಗೆ ನೋವು ಅಂತ ಗೊತ್ತಿದೆಯಲ್ಲ, ಆ ತರ ಎಲ್ಲ ಸಮಸ್ಯೆಗಳು ಇದರಿಂದ ನಮ್ಗೆ ಕ್ರಿಯೇಟ್ ಆಗುತ್ತೆ. ಇಷ್ಟು ನಮ್ಗೆ ಮಾನಸಿಕ ಅಲ್ಲ, ದೈಹಿಕ ಸಮಸ್ಯೆಗಳು. ಈ ಮಾನಸಿಕವಾಗಿ ಕೆಲವು ಸಮಸ್ಯೆಗಳು ಬರ್ತವೆ. ಮಾನಸಿಕವಾಗಿ ಕೆಲವು ಸಮಸ್ಯೆಗಳು ಬಂದಾಗ ಅದನ್ನು ಇದರಲ್ಲೇ ಒಂದು ಗುರುತಿಸ್ತಾರೆ. ಯಾವ್ದು ಅಂದ್ರೆ ಆಧ್ಯಾತ್ಮಿಕ ಸಂಪರ್ಕ ಕಡಿತ. ಯಾವುದೇ ರೀತಿಯಾದ ದೇವರ ಬಗ್ಗೆ ಆಗ್ಲಿ, ಇನ್ನೊಂದ್ರ ಬಗ್ಗೆ ಆಗ್ಲಿ ನಮ್ಗೆ ಗಮನ ಕೊಡೋದಕ್ಕೆ ಇಷ್ಟ ಆಗೋದಿಲ್ಲ. ಯಾವಾಗಲೂ ಖಿನ್ನತೆ ಮತ್ತು ಆತಂಕ, ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಏನೋ ಭಯ ಆಗ್ತಾ ಇರ್ತದೆ. ಅವೆಲ್ಲ ಹೇಳಿದೆ ಅರಿವಿನ ಗೊಂದಲ ಸಮಸ್ಯೆಗಳು ಅಂತ. ಮತ್ತೆ ಸ್ಫೂರ್ತಿಯ ಕೊರತೆ, ಏನಾದ್ರೂ ಸ್ಫೂರ್ತಿ ತಗೋಬೇಕಾದ್ರೆ ಅಲ್ಲಿ ಬರೋದೇ ಇಲ್ಲ. ಯಾವಾಗಲೂ ಮನಸ್ಸು ಸಂಕುಚಿತವಾಗಿರ್ತದೆ, ಬಿಚ್ಚಿದ ಮನಸ್ಸಿನಲ್ಲಿ ಇರೋದಿಲ್ಲ. ಮತ್ತೆ ಏನನ್ನ ಆಗ್ಲಿ ಐಡೆಂಟಿಫೈ ಮಾಡೋದಕ್ಕೆ ಆಗೋದೇ ಇಲ್ಲ ನಮ್ಗೆ. ಯಾವ್ದನ್ನ ಒಂದು ಐಡೆಂಟಿಫೈ ಮಾಡೋದಕ್ಕೆ ತೊಂದರೆ ಆಗ್ತದೆ. ಇದು ನಮಗೆ ಮಾನಸಿಕವಾಗಿ. ಮತ್ತೆ ಅಜ್ಞಾನ ಭಯ, ಪ್ರೀತ ಭಯ ಆಗ್ತಾ ಇರ್ತದೆ. ಏನಾಗ್ತದೋ, ಏನಾಗುತ್ತೋ, ಎಲ್ಲ ಹೋದ್ರೆ ಅವ್ರೇನ್ ಬಂದು ಏನ್ ಮಾಡ್ತಾರೋ, ಈ ರೀತಿಯಾದ ಒಂದು ವಿಪರೀತವಾದ ಭಯ ನಮ್ಗಿಲ್ಲಿ ಕ್ರಿಯೇಟ್ ಆಗ್ತದೆ. ಇಷ್ಟು ಮಾನಸಿಕವಾದ ಸಮಸ್ಯೆಗಳು. ಈ ಸಹಸ್ರಾರು ಚಕ್ರ ಆಕ್ಟಿವೇಟ್ ಮಾಡಿದರೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತದೆ. ಇದು ಅಂತಃಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ಆಧ್ಯಾತ್ಮಿಕ ಸಂಪರ್ಕ, ಜ್ಞಾನೋದಯ, ಅರಿವು, ಏಕಾಗ್ರತೆ, ಕಾಸ್ಮಿಕ್ ಎನರ್ಜಿ ಅವೆಲ್ಲ ಹೇಳಿದೆ ನಾನು. ಇಷ್ಟೆಲ್ಲ ನಮ್ಗೆ ಇದರಿಂದ ನಮ್ಗೆ ಸಿಗ್ತದೆ ಅಂತ. ಇಂಥ ಅದ್ಭುತವಾದಂತ ಒಂದು ಚಕ್ರ ಧ್ಯಾನನ ನಾವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಆದ್ರೆ ಈ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳನ್ನ ನಾವು ಯಾವ್ಯಾವ ರೀತಿ ತೊಂದರೆ ಆಗ್ದಂಗೆ ಈ ಚಕ್ರನ ಆಕ್ಟಿವೇಟ್ ಮಾಡ್ಕೋಬಹುದು ಅಂದ್ರೆ, ನಾವು ಧ್ಯಾನದಿಂದ ಮಾಡ್ಕೋಬಹುದು, ಆಮೇಲೆ ಯೋಗಾಸನಗಳಿಂದ ಮಾಡ್ಕೋಬಹುದು. ಯಾವುದೇ ಹಾಸ್ಪಿಟ್ಲಿಂದ ನಾವು ಮಾಡ್ಕೊಳಕ್ಕಿದು ಆಗೋದಿಲ್ಲ, ಔಷಧಿಗಳಿಂದ ಮಾಡ್ಕೊಳಕ್ ಆಗೋದಿಲ್ಲ. ಇವೆಲ್ಲ ಧ್ಯಾನದಿಂದ ಮಾಡ್ಕೋಬಹುದು, ಮತ್ತೆ ಯೋಗಾಸನಗಳಿಂದ ನಾವು ಅಭ್ಯಾಸ ಮಾಡಿದ್ರೆ ಒಳ್ಳೇದಾಗುತ್ತೆ. ಈ ಯೋಗಾಸನಗಳು ಯಾವಾಗ ಯಾವ ಸಮಯದಲ್ಲಿ ಮಾಡಬೇಕು ಈಗಾಗಲೇ ಮೊದಲೇ ಹೇಳಿದ್ದೀನಿ. ಅದ್ರ ಪ್ರಕಾರ ಅಂತ ನಾವು ತಿಳ್ಕೊಂಡ್ರೆ ಇನ್ನೊಂದ್ಸರಿ ಮನನ ಮಾಡ್ಕೋಬೇಕಾದ್ರೆ ಯೋಗಾಸನಗಳು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ ಬೆಳಗ್ಗೆ ಹೊತ್ತು ಯೋಗಾಸನ ಮಾಡ್ಬೋದು, ಇಲ್ಲ ಸಾಯಂಕಾಲದ ಹೊತ್ತು ಮಾಡ್ಬೋದು. ಆಮೇಲೆ ಕನಿಷ್ಠ ಪಕ್ಷ ಊಟ ಆಗೋಕ್ಕಿಂತ ಮುಂಚೆ, ಅಂದ್ರೆ ಒಂದು 3-4 ಗಂಟೆ ಆಗಿರ್ಬೇಕು ನಾವು ಊಟ ಮಾಡಿ, ಆನಂತರ ಮಾಡ್ಬೋದು. ಹೊಟ್ಟೆ ತುಂಬಿದಾಗ ದಯವಿಟ್ಟು ಯಾರು ಯೋಗಾಸನ ಮಾಡಕ್ ಹೋಗ್ಬೇಡಿ. ಆಮೇಲೆ ಕಾಯಿಲೆ ಇದ್ದಾಗ ಯಾರು ಯೋಗಾಸನ ಮಾಡಕ್ ಹೋಗ್ಬಾರ್ದು. ಮತ್ತೆ ಯೋಗಾಸನಗಳು ಬಲವಂತವಾಗಿ ಮಾಡಕ್ ಹೋಗ್ಬಾರ್ದು. ಆಸನ ಹಾಕ್ತಿವಿ ಅಂದ್ರೆ ನಾವು ಬಲವಂತವಾಗಿ ಯೋಗಾಸನಗಳನ್ನ ಮಾಡಕ್ ಹೋಗ್ಬಾರ್ದು, ಅದರಿಂದ ತೊಂದರೆ ಜಾಸ್ತಿ. ಅದು ಬಿಟ್ಟು ಯೋಗಾಸನಗಳನ್ನ ನಾವು ಸಮಯ ಸ್ಫೂರ್ತಿ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಅದಕ್ಕೆ ಯಾವುದೇ ಒಂದು ಸಮಯ ನಿಗದಿ ಮಾಡುವಂಥದ್ದೇನು ಅವಶ್ಯಕತೆ ಇಲ್ಲ. ಆದ್ರೆ ತುಂಬಾ ಒಳ್ಳೆಯದಂದ್ರೆ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡ್ಬೋದು. ಇಂಥ ಯೋಗಾಸನಗಳನ್ನ 1 ಮಂಡಲ ಕಾಲ ಮಾಡಿದ್ರೆ ಈ ಬ್ಲಾಕೇಜು ನಾವು ನಿವಾರಣೆ ಮಾಡ್ಕೋಬಹುದು. ಯೋಗಾಸನಗಳು 1 ಮಂಡಲ ಕಾಲ ಮಾಡಬೇಕಾಗುತ್ತೆ, ಅಂದ್ರೆ 41 ದಿನ, ದಿನಕ್ಕೆ 1 ಬಾರಿ ಮಾಡ್ಬೋದು. ಇಷ್ಟ ಆದ್ರೆ ಕಂಟಿನ್ಯೂ ಮಾಡ್ಬೋದು. ಇದಾದ್ಮೇಲೆ ಯಾವ್ಯಾವ ಆಸನಗಳು ಮಾಡಬಹುದು, ಸುಮ್ಮನೆ 1-2-3 ಆಸನ ನಿಮ್ ಗಮನಕ್ಕೆ ತರ್ತೀನಿ. ವೃಕ್ಷಾಸನ, ಶವಾಸನ,
ಪದ್ಮಾಸನ, ಉಷ್ಟ್ರಾಸನ, ಪಾದ ಅಂಗುಷ್ಟಾಸನ, ಸರ್ವತೋಮುಖ ಆಸನ, ತಾಡಾಸನ, ಈ ಕೆಲವೆಲ್ಲ ಆಸನಗಳೆಲ್ಲ ನಾವು ಮಾಡ್ಕೋಬಹುದು. ಯಾವುದು ಈ ಒಂದು ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಕೆಲವುಗಳನ್ನ ನಾವಿಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಆದರೆ ಸೂರ್ಯ ನಮಸ್ಕಾರ ಒಂದು ಮಾಡಿದ್ರೆ ಇದೆಲ್ಲದಕ್ಕೂ ಸಂಬಂಧಪಡ್ತದೆ. ಸೂರ್ಯ ನಮಸ್ಕಾರ ನಾವು ಪ್ರತಿದಿನ 21 ಬಾರಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದನ್ನ 2 ರೀತಿಯಾಗಿ ಮಾಡ್ತಾರೆ. 108 ಸಾರಿ ಮಾಡ್ತಾರೆ, ಇಲ್ಲಾಂದ್ರೆ 28 ಸಾರಿ ಮಾಡ್ತಾರೆ. ಇದನ್ನ ನೋಡಿಕೊಂಡು ನಿಮ್ಮ ಅವಶ್ಯಕತೆ ತಕ್ಕಂತೆ ನೀವು ಮಾಡೋದು ತುಂಬಾ ಒಳ್ಳೆಯದು. ಈಗ ಈ ಸಹಸ್ರಾರ ಚಕ್ರ ಈ ಒಂದು ಯೋಗಾಸನದಿಂದ ನಾವು ಆಕ್ಟಿವೇಟ್ ಮಾಡ್ಕೋಬಹುದು. ಇದಲ್ದಿರ ಧ್ಯಾನದಿಂದ ಕೂಡ ನಾವು ಮಾಡ್ಕೋಬಹುದು. ಈ ಬ್ಲಾಕೇಜ್ ನ ನಿವಾರಣೆ ಮಾಡ್ಕೋಬಹುದು. ಧ್ಯಾನದಿಂದ ಅಂದ್ರೆ ನಾವು ಮಾನಸಿಕವಾಗಿ ತಯಾರಾಗಬೇಕಾದ್ರೆ ಧ್ಯಾನ ನಮಗೆ ಮುಖ್ಯ. ಆಧ್ಯಾತ್ಮಿಕ ಮತ್ತು ಶಾಂತಿ ಮತ್ತು ಅಂತಃಪ್ರಜ್ಞೆಯನ್ನು ಜಾಸ್ತಿ ಮಾಡಿಕೊಳ್ಳಲು ನಮ್ಗೆ ಈ ಧ್ಯಾನ ನಮಗೆ ಸಹಾಯ ಮಾಡುತ್ತೆ. ಈ ಧ್ಯಾನ ಸಹಾಯ ಮಾಡೋದ್ರಿಂದ ನಮ್ಗೆ ಆ ಒಂದು ಮುದ್ರೆನೂ ಬೇಕು, ಮತ್ತೆ ಅದಕ್ಕೆ ಒಂದು ಮಂತ್ರನೂ ಬೇಕಲ್ವಾ. ಮುದ್ರೆ ಯಾವ ಮುದ್ರೆ? ಇದು ಧ್ಯಾನ ಮುದ್ರೆ. ಇಲ್ಲ ಉಶಾಸ್ ಮುದ್ರೆ ಇಟ್ಕೋಬಹುದು, ಧ್ಯಾನ ಮುದ್ರೆ ಇಟ್ಕೋಬಹುದು. 2-3 ಮುದ್ರೆ ಇದೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಮೇಲ್ಮುಖ ಮಾಡ್ಕೋಬೇಕು. ಯಾವತ್ತು ಕೆಳಗಡೆ ಮುಖ ಮಾಡಬಾರ್ದು. ಕೈಗಳನ್ನ ಮೇಲ್ಮುಖ ಮಾಡಿ ಇಟ್ಕೋಬೇಕು. ಈ ರೀತಿ ಮಾಡಿ ಇಟ್ಕೊಂಡು ನಾವು ಯಾವತ್ತು ತೊಡೆ ಮೇಲೆ ಇಟ್ಕೊಂಡು ಧ್ಯಾನ ಮಾಡ್ಬೇಕಾಗುತ್ತೆ. ಬೆನ್ನು ನೇರ ಇರಬೇಕು, ಕುತ್ತಿಗೆ ನೇರ ಇರಬೇಕು, ಕಣ್ಣು ಮುಚ್ಚಿರಬೇಕು. ಪ್ರತಿಯೊಂದು ಸರಿ ನಾನು ಹೇಳ್ತೀನಿ, ಧ್ಯಾನ ಮಾಡುವಾಗ ನಮ್ಗೆ ಕಣ್ಣು ಮುಚ್ಚಿರ್ಬೇಕು. ಪಕ್ಕದಲ್ಲಿ ಏನೇ ಶಬ್ದ ಆಗಲಿ ಅದಕ್ಕೆ ಗಮನ ಕೊಡಬಾರ್ದು. ಏಕಾಗ್ರತೆಯಿಂದ ಧ್ಯಾನ ಮಾಡಬೇಕಾಗುತ್ತೆ. ಇಂತಹ ಧ್ಯಾನ ಮಾಡ್ಬೇಕಾದ್ರೆ ಅದಕ್ಕೆ ಆ ಸಹಸ್ರಾರ ಚಕ್ರಕ್ಕೆ ಒಂದು ಮಂತ್ರ ಅಂತ ಬೇಕಲ್ವಾ. ಯಾವುದೋ ಒಂದು ಮಂತ್ರ ಇದ್ದೇ ಇರ್ತದಲ್ವಾ. ಪ್ರತಿಯೊಂದಕ್ಕೂ ಹೇಳ್ತಾ ಬಂದಿದ್ದೀನಿ. ಇದಕ್ಕೂ ಒಂದು ಮಂತ್ರ ಇದೆ. ಇಲ್ಲಿ ಓಂ ಅಂತಾನು ಜಪ ಮಾಡ್ಬೋದು, ಇಲ್ಲ ಅಂದ್ರೆ ಹಾಂ ಅಂತಾನು ಜಪ ಮಾಡ್ಬೋದು. ಬಟ್ ಹಾಂ ಅಂತ ಜಪ ಮಾಡೋದ್ರಿಂದ ಮಹಾಪ್ರಾಣ ಹ ಮತ್ತೆ ಹಂ ಎರಡೂ ಬರೋದ್ರಿಂದ ಇದು ಸೂಕ್ತ ಅಂತ ಹೇಳ್ತಾರೆ. ಓಂಗಿಂತ ಮಹಾಪ್ರಾಣ ಹ ಮತ್ತೆ ಹಂ ಇವೆರಡೂ ಸೇರಿ ಬರೋದು ಹಂ ಅನ್ನೋ ಅಕ್ಷರನ ನಾವಿಲ್ಲಿ ಉಚ್ಚಾರಣೆ ಮಾಡ್ತೀವಿ. ಇದರಿಂದ ನಮ್ಮ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗುತ್ತೆ. ಅರ್ಥ ಆಯ್ತಾ ಮಿತ್ರರೇ? ಇಲ್ಲಿ ಆ ಒಂದು ಚಕ್ರದ ಬಣ್ಣ ಅವಲೇ ಹೇಳಿದೆ, ತಿಳಿ ನೇರಳೆ ಅಂತ. ಈ ಚಕ್ರದ ಬಣ್ಣ ತಿಳಿ ನೇರಳೆ. ಯಾವ ರೀತಿ ಇರ್ತದೆ ಅಂದ್ರೆ ಒಂದು ಕಮಲದ ಹೂ ಅರಳುತ್ತಾ ಇರ್ತದೆ. ಆ ಕಮಲದ ಹೂವಿನ ದಳಗಳು ಸಹಸ್ರಾರು ದಳಗಳಿರ್ತವೆ. ಆ ಸಹಸ್ರಾರು ದಳಗಳ ಮುಖಾಂತರ ಅರಳುತ್ತಾ ಇರುವಾಗ ಅದರಿಂದ ಉತ್ಪತ್ತಿ ಆಗುವಂತ ಶಕ್ತಿ ತಿಳಿ ನೇರಳೆ ಬಣ್ಣದಲ್ಲಿ ಬಿಡುಗಡೆ ಆಗ್ತಾ ಇರ್ತದೆ. ಆ ಬಿಡುಗಡೆ ಆಗಿರುವಂತ ಶಕ್ತಿ ನಮ್ಮ ದೇಹನ ಪ್ರವೇಶಿಸಿ ಇಡೀ ನಮ್ಮ ದೇಹನ ಆ ಶಕ್ತಿಯಿಂದ ತುಂಬ್ತಾ ಇರ್ತದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇಡೀ ನಮ್ಮ ದೇಹ ಆ ಶಕ್ತಿಯಿಂದ ತುಂಬ್ತಾ ಇರ್ತದೆ. ಅದನ್ನ ನಾವು ಸಂಪೂರ್ಣವಾಗಿ ಮನದಲ್ಲಿ ಅನುಭವಿಸ್ಬೇಕು. ಯಾವುದೇ ಒಂದು ಧ್ಯಾನ ಮಾಡಬೇಕಾದ್ರೆ ನಾವು ಆ ಒಂದು ವಿಷಯನ ಗಮನದಲ್ಲಿಟ್ಕೊಂಡು ಆ ಒಂದು ಪ್ರದೇಶದಲ್ಲಿ ನಮ್ಮ ಮನಸ್ಸನ್ನ ಇಟ್ಟು ಅರಳುತ್ತಾ ಇರುವಂತ ಹೂವಿನನ್ನ ಗಮನಿಸ್ತಾ ಆ ಹೂವಿಂದ ಬರುವಂತ ಸಹಸ್ರಾರು ದಳದಿಂದ ಬರುವಂತ ಆ ತಿಳಿ ನೇರಳೆ ಬಣ್ಣ ನಮ್ಮ ದೇಹದಿಂದ ಅಕ್ವೈರಿ ಮಾಡ್ತಾ ಇದೆ, ತುಂಬುತ್ತಾ ಇದೆ ಅಂತ ನೋಡ್ತಾ ನಾವು ಫೀಲ್ ಮಾಡಿಕೊಂಡು ಇದನ್ನ ಅನುಭವಿಸ್ಬೇಕಾಗತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಮ್ಮ ಮನಸ್ಸು ಎಲ್ಲಿರ್ಬೇಕು? ಸಹಸ್ರಾರ ದಳ ಅಂದ್ರೆ ಈ ಮೇಲ್ಭಾಗದಲ್ಲಿ ನಮ್ಮ ಮನಸ್ಸನ್ನ ಇಟ್ಟು ಅದೇ ರೀತಿ ಫೀಲ್ ಮಾಡ್ತಾ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ನಾವು ಧ್ಯಾನ ಮಾಡ್ಬೇಕಾಗುತ್ತೆ ಮಿತ್ರರೇ. ಈಗ ನಾವು ಇಷ್ಟು ಇದರ ವಿವರಣೆಯನ್ನ ತಿಳ್ಕೊಂಡಿದ್ದೀವಿ. ಇಷ್ಟು ವಿವರಣೆಯನ್ನ ತಿಳ್ಕೊಂಡಾದ್ಮೇಲೆ ಏನ್ ಮಾಡ್ಬೇಕು? ಈಗ ಧ್ಯಾನ ಮಾಡ್ಬೇಕಲ್ವಾ? ಎಲ್ಲಾರು ಧ್ಯಾನ ಮಾಡೋದಕ್ಕೆ ರೆಡಿನಾ? 1 ಗ್ಲಾಸ್ ನೀರು ಕುಡ್ಕೊಳ್ಳಿ. 1 ಗ್ಲಾಸ್ ನೀರು ಕುಡೀರಿ. 1 ಗ್ಲಾಸ್ ನೀರು ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ಹೇಳಿದ್ದೆಲ್ಲ ನೆನಪಿರ್ಬೇಕು ಎಲ್ಲಾರ್ಗು. ಹೇಳಿದ್ದೆಲ್ಲ ನೆನಪಿಟ್ಕೊಂಡು ಈಗ ನಾನೇನ್ ಹೇಳ್ತೀನಿ ಅದ್ರ ಪ್ರಕಾರ ನಾವು ಧ್ಯಾನ ಮಾಡಕ್ಕೆ ಹೋಗೋಣ. ಪ್ರತಿಯೊಬ್ರು 1 ಗ್ಲಾಸ್ ನೀರು ಕುಡೀರಿ. ಈ ಧ್ಯಾನದ ಸಮಯದಲ್ಲಿ ದಯವಿಟ್ಟು ಯಾವುದೇ ರೀತಿಯಾದ ಫೋನ್ ಕಾಲ್ ಆಗ್ಲಿ ಅಥವಾ ಬೇರೆ ರೀತಿಯಾದ ಶಬ್ದಗಳಿಗೆ ನಿಮ್ಮ ಕಿವಿ ಕೊಡಬಾರ್ದು. ಬೇರೆ ರೀತಿಯಾದ ಶಬ್ದಗಳಿಗೆ ಕಿವಿ ಕೊಡಬಾರ್ದು. ಆದ್ದರಿಂದ ನೀವು ಸಂಪೂರ್ಣವಾಗಿ ಏಕಾಗ್ರತೆಯಿಂದ ಕೂತ್ಕೊಳ್ಳಿ. ಏಕಾಗ್ರತೆಯಿಂದ ಕೂತ್ಕೊಂಡು ಮನಸ್ಸು ನಿರ್ಮಲವಾಗಿರಲಿ.
ಮುಖದಲ್ಲಿ ನಗು ಇರಲಿ. ಪಿರಮಿಡ್ ಕ್ಯಾಪ್ ಧರಿಸ್ಕೊಳ್ಳಿ. ದಯವಿಟ್ಟು ಕನ್ನಡಕ ಆದ್ರೆ ತೆಗೆದು ಪಕ್ಕಕ್ಕೆ ಇಟ್ಬಿಡಿ. ಕನ್ನಡಕ ಆದ್ರೆ ತೆಗೆದು ಪಕ್ಕಕ್ಕಿಡಿ. ಎಲ್ಲಾರು ಕಣ್ಣು ಮುಚ್ಕೊಂಡು ಸಂಪೂರ್ಣವಾಗಿ ಕೂತ್ಕೋಬೇಕೀಗ. ಯಾರು ಕಣ್ಣು ತೆಗಿಬಾರ್ದು. ಕೊನೆಯವರೆಗೂ, ನಾನು ಹೇಳೋವರೆಗೂ ಕಣ್ಣು ತೆಗೆಯಬಾರ್ದು. ಈಗ ನೀವು ಯಾವ ಮುದ್ರೆ ಇಟ್ಕೊಂಡು ಕೂತ್ಕೊಳ್ತೀರಾ? ಯಾವ ಮುದ್ರೆ ಇಟ್ಕೊಂಡು ಕೂತ್ಕೊಳ್ತೀರಾ? ಈ ಮುದ್ರೆ ಇಟ್ಟು, ಧ್ಯಾನ ಮುದ್ರೆ ಇಟ್ಕೊಂಡು ಕೂತ್ಕೊಳ್ಳಿ. ಕೂತ್ಕೊಂಡಾಗ ಮನಸ್ಸು ನಿರ್ಮಲವಾಗಿರಲಿ, ಮಗದಲ್ಲಿ ನಗು ಇರಲಿ, ಸಂತೋಷ ಇರಬೇಕು. ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಸಂತೋಷದಿಂದ ಕೆಲಸನ ಪ್ರಾರಂಭ ಮಾಡೋಣ. ಈಗ ನಾವು ಈ ಒಂದು ಸಮಯದಲ್ಲಿ ಏಕಾಗ್ರತೆಯಿಂದ ಈ ಒಂದು ಚಕ್ರ ಧ್ಯಾನ ಪ್ರಾರಂಭ ಮಾಡ್ತಾ ಇದೀವಿ ಮಿತ್ರರೇ. ಈಗ ಸಂಪೂರ್ಣವಾಗಿ ಎಲ್ಲರೂ ಒಂದು ಸ್ಥಳದಲ್ಲಿ ಕೂತ್ಕೊಂಡಿದ್ದೀರಾ. ನಿಮಗೆ ಇಷ್ಟವಾದ ಆಸನ, ಪದ್ಮಾಸನ, ಸುಖಾಸನ, ವಜ್ರಾಸನ ಅಥವಾ ಯಾವ ಆಸನದಲ್ಲಿ ನೀವು ಕೂತ್ಕೊಂಡಿದ್ದೀರಾ ಅದರಲ್ಲಿ ಮೇಲೆ ಕೂತ್ಕೊಳ್ಳಿ. ಆದಷ್ಟು ಒಳ್ಳೇದು. ಸಿದ್ಧಾಸನ ಕೂತ್ಕೊಂಡ್ರು ಒಳ್ಳೇದು, ಜೋಮ್ ಹಿಡಿಯೋದಿಲ್ಲ. ಸಂಪೂರ್ಣವಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಈಗ ನಿಧಾನವಾಗಿ ನಾನು ಹೇಳೋದನ್ನ ತಾವು ದಯವಿಟ್ಟು ಗಮನಿಸ್ತಾ ಬರಬೇಕು. ಯಾವುದೇ ರೀತಿಯಾದ ಹೊರಗಿನ ಶಬ್ದಗಳಿಗೆ ನೀವು ಕಿವಿ ಕೊಡಬಾರದು. ಮತ್ತು ನಿಮ್ಮ ಸುತ್ತಲೂ ಇರುವಂತಹ ಒಂದು ಪ್ರದೇಶವನ್ನು ಈ ಒಂದು ಚಕ್ರ ಧ್ಯಾನಕ್ಕೆ ಸಾಕ್ಷೀಭೂತವಾಗಿ ಗಮನಿಸುತ್ತಾ ಮುಂದೆ ನಾವು ಈ ಚಕ್ರ ಧ್ಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ನೀವು ನಿಧಾನವಾಗಿ ಸಂಪೂರ್ಣವಾದ ಗಮನವನ್ನ ನಿಮ್ಮ ಧ್ಯಾನದ ಕಡೆಗೆ ತಗೊಂಬನ್ನಿ. ನಿಮ್ಮ ಮನಸ್ಸನ್ನ ಈಗ ಆ ಸಹಸ್ರಾರು ಚಕ್ರದ ಸ್ಥಳದಲ್ಲಿ ತಗೊಂಬನ್ನಿ. ಕನ್ನಡಕ ದಯವಿಟ್ಟು ತೆಗೆದುಬಿಡಿ. ಯಾಕಂದ್ರೆ ಕನ್ನಡಕ ಇದ್ರೆ ಮತ್ತೆ ಕಣ್ಣು ಮುಚ್ಕೊಂಡಿರ್ಬೇಕು, ಕಣ್ಣು ತೆಗಿಬಾರ್ದು. ಅದರಿಂದ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಮನಸ್ಸನ್ನ ನಿಮ್ಮ ಧ್ಯಾನದ ಕಡೆಗೆ ತಗೊಂಬನ್ನಿ. ಸಂಪೂರ್ಣವಾಗಿ ನಿಮ್ಮ ಗಮನವನ್ನ ಒಂದು ಬಾರಿ ನಿಮ್ಮ ದೇಹದ ಕಡೆ ಆರಿಸಿ. ಸಂಪೂರ್ಣವಾಗಿ ನಿಮ್ಮ ದೇಹವನ್ನ ನಿಮ್ಮ ಮನಸ್ಸಿನಿಂದ ಒಂದು ಬಾರಿ ಎಲ್ಲ ಅಡಿಯಿಂದ ಮುಡಿಯವರೆಗೆ ಗಮನಿಸ್ತಾ ಬನ್ನಿ. ಗಮನಿಸ್ತಾ ಬಂದು ಎಲ್ಲಿ ಕದಲಬಾರದು. ಮತ್ತೆ ನೀವು ಯಾವುದೇ ರೀತಿಯಾದ ಚಲನೆ ಇರಬಾರದು. ನಿಮ್ಮ ದೇಹದಲ್ಲಿ ವಿಗ್ರಹ ರೀತಿಯಲ್ಲಿ ಕೂತ್ಕೊಂಡಿರ್ಬೇಕು. ಈಗ ಕೂತ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈಗ ನೀವು ಅಂಜಲಿ ಮುದ್ರೆ ಹೇಳಿದ್ದೆ, ಅಂಜಲಿ ಮುದ್ರೆ, ಉಷಾಸ್ ಮುದ್ರೆ, ಧ್ಯಾನ ಮುದ್ರೆ, ನಿಮ್ಗೆ ಇಷ್ಟವಾದ ಮುದ್ರೆ ಹಾಕೊಂಡು ಕೂತ್ಕೊಂಡಿದ್ದೀರಾ, ಕಣ್ಣು ಮುಚ್ಕೊಂಡಿದ್ದೀರಾ. ಈಗ ದೀರ್ಘವಾಗಿ ಶ್ವಾಸ ತಗೊಳ್ಳಿ. ನಿಧಾನವಾಗಿ ದೀರ್ಘವಾದ ಶ್ವಾಸ ತಗೊಳ್ಳಿ. ಈಗ ನಿಧಾನವಾಗಿ ಶ್ವಾಸವನ್ನ ಆಚೆ ಬಿಡಿ. ನಿಮ್ಮ ಮನಸ್ಸು ನಿಮ್ಮ ಸಹಸ್ರಾರ ಚಕ್ರದಲ್ಲಿರಲಿ. ತಲೆಯ ಮೇಲೆ ಮಧ್ಯಭಾಗದಲ್ಲಿ ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಿರಲಿ. ಈಗ ನೀವು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಉಸಿರನ್ನು ತೆಗೆದುಕೊಳ್ಳುವಾಗ ಆ ದೈವಿಕ ಶಕ್ತಿಯು ನಿಮ್ಮ ಉಸಿರಿನೊಳಗೆ ಪ್ರವೇಶಿಸಿ ನಿಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಶಕ್ತಿಯುತವಾಗಿ ಮಾಡುತ್ತಾ ಬರುತ್ತಿದ್ದನ್ನ ಒಂದು ಸಾರಿ ಗಮನಿಸಿ ಮಿತ್ರರೇ. ಅದೇ ರೀತಿ ನಿಮ್ಮ ದೇಹದಲ್ಲಿರುವಂತಹ ನೆಗೆಟಿವ್ ಎನರ್ಜಿ ನಿಮ್ಮ ಶ್ವಾಸದಿಂದ ಆಚೆ ಹೋಗ್ತಾ ಇರೋದನ್ನ ಗಮನಿಸ್ತಾ ಬನ್ನಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡುತ್ತಾ ಅದನ್ನ ಗಮನಿಸ್ತಾ ಬನ್ನಿ ಮಿತ್ರರೇ. ಈಗ ಮತ್ತೊಮ್ಮೆ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡಿ. ಈಗ ಮತ್ತೊಮ್ಮೆ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಶ್ವಾಸವನ್ನು ಆಚೆ ಬಿಡಿ. ಈಗ ಮತ್ತೊಮ್ಮೆ ದೀರ್ಘವಾಗಿ ಶ್ವಾಸ ತಗೊಳ್ಳಿ ಮಿತ್ರರೇ. ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಈ ದೀರ್ಘವಾಗಿ ಶ್ವಾಸ ತೆಗೆದುಕೊಂಡಾಗ ಆ ದೈವಿ ಶಕ್ತಿಯು ನಮ್ಮ ಶ್ವಾಸದ ಮುಖಾಂತರ ನಮ್ಮ ದೇಹವನ್ನ ಪ್ರವೇಶಿಸ್ತಾ ಇರೋದನ್ನ ಗಮನಿಸ್ತಾ ಇರಿ. ಅದೇ ರೀತಿ ನಮ್ಮ ದೇಹದಲ್ಲಿರುವಂತಹ ಆ ನಕಾರಾತ್ಮಕ ಶಕ್ತಿಯು ಸಂಪೂರ್ಣವಾಗಿ ನಮ್ಮ ಶ್ವಾಸದ ಮೂಲಕ ಆಚೆ ಹೋಗ್ತಾ ಇರೋದನ್ನ ಗಮನಿಸ್ತಾ ಬನ್ನಿ ಮಿತ್ರರೇ. ಉಸಿರನ್ನ ಆಚೆ ಬಿಡ್ತಾ ಬನ್ನಿ. ಆಚೆ ಬಿಡುವಾಗ ನಮ್ಮ ದೇಹದಲ್ಲಿರುವ ನೆಗೆಟಿವ್ ಎನರ್ಜಿ ಆಚೆ ಹೋಗ್ತಾ ಇರೋದನ್ನ ಗಮನಿಸ್ತಾ ಬನ್ನಿ. ಈಗ ಮತ್ತೊಮ್ಮೆ ನೀವು ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಈಗ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡಿ. ಈಗ ನಿಧಾನವಾಗಿ ಮತ್ತೊಮ್ಮೆ ಶ್ವಾಸವನ್ನು ತೆಗೆದುಕೊಳ್ಳಿ ಮಿತ್ರರೇ. ಈಗ ನೀವು
ಆ ಶ್ವಾಸದ ಮೂಲಕ ಆ ಬ್ರಹ್ಮಾಂಡದಿಂದ ಬರುವಂತಹ ಆ ಅದ್ಭುತವಾದ ಶಕ್ತಿ ಜೊತೆಗೆ ಈ ಸಹಸ್ರಾರು ಚಕ್ರದಲ್ಲಿ ಅರಳಿರುವಂತ ತಿಳಿ ನೇರಳೆ ಬಣ್ಣ ನಿಮ್ಮ ದೇಹವನ್ನ ಸಂಪೂರ್ಣವಾಗಿ ಆವರಿಸ್ತಾ ಇರೋದನ್ನ ಗಮನಿಸ್ತಾ ಬನ್ನಿ. ಆ ಕಾಂತಿಯು ನಿಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ತುಂಬುತ್ತಾ ಇರೋದನ್ನ ಅನುಭವಿಸಿ ಮಿತ್ರರೇ. ಈಗ ನಿಧಾನವಾಗಿ ನಿಮ್ಮ ದೇಹನ ಗಮನಿಸುತ್ತಾ ನಿಮ್ಮ ಶ್ವಾಸವನ್ನ ಆಚೆ ಬಿಡ್ತಾ ಬನ್ನಿ. ಈಗ ನಿಮ್ಮ ದೇಹದಿಂದ ಸಂಪೂರ್ಣವಾಗಿ ಈ ನಕಾರಾತ್ಮಕ ಶಕ್ತಿ ಆಚೆ ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಅದ್ಭುತವಾದ ಒಂದು ಶಕ್ತಿ ನಿಮ್ಮ ದೇಹದಲ್ಲಿ ತುಂಬಿದೆ, ಹೆಚ್ಚು ಕಾಂತಿವಂತವಾಗಿದೆ ಅಂತ ನಿಮ್ಮ ಮನಸ್ಸಿನಲ್ಲಿ ಭಾವಿಸ್ತಾ ಈಗ ನಾವು ಈ ಚಕ್ರಕ್ಕೆ ಸಂಬಂಧಪಟ್ಟಂತಹ ಸಂಕಲ್ಪಗಳನ್ನ, ದೃಢೀಕರಣಗಳನ್ನ ಇಲ್ಲಿ ಮನಸ್ಸಿನಲ್ಲಿ ಹೇಳ್ಕೊಳ್ಳೋಣ. ಅಂದ್ರೆ ನಮ್ಮ ಮನಸ್ಸು ಕೆಲವು ದೃಢೀಕರಣಗಳನ್ನ ಇಲ್ಲಿ ನಾವು ಮಾಡಬೇಕಾಗುತ್ತೆ. ಅದನ್ನ ನಿಧಾನವಾಗಿ ಒಬ್ಬೊಬ್ಬರೇ ತಮ್ಮ ಮನಸ್ಸಿನಲ್ಲಿ ಹೇಳ್ತಾ ಬನ್ನಿ ಮಿತ್ರರೇ. ಈ ಒಂದು ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟ ದೃಢೀಕರಣಗಳು ನಾವು ಹೇಳ್ತಾ ಬರೋಣ. ನಾನು ಸಂಪೂರ್ಣವಾಗಿ ಜಾಗ್ರತೆ ಮತ್ತು ಎಚ್ಚರಿಕೆಯ ಸ್ಥಿತಿಯಲ್ಲಿದ್ದೇನೆ. ನಾನು ಸಂಪೂರ್ಣ ಜಾಗ್ರತೆ ಮತ್ತು ಎಚ್ಚರದ ಸ್ಥಿತಿಯಲ್ಲಿದ್ದೇನೆ. ನನಗೆ ದೈವಿ ಮಾರ್ಗದರ್ಶನವು ಸದಾ ಇರುತ್ತದೆ. ನನಗೆ ದೈವಿಕ ಮಾರ್ಗದರ್ಶನವು ಸದಾ ಇರುತ್ತದೆ. ನನ್ನೊಳಗಿನ ಪರಮಾತ್ಮನನ್ನು ನಾನು ಗೌರವಿಸುತ್ತೇನೆ. ನನ್ನೊಳಗಿನ ಪರಮಾತ್ಮನನ್ನು ನಾನು ಗೌರವಿಸುತ್ತೇನೆ. ನಾನು ಮಾನವ ದೇಹದಲ್ಲಿ ಇರುವ ಆಧ್ಯಾತ್ಮಿಕ ಜೀವಿ. ನಾನು ಮಾನವ ದೇಹದಲ್ಲಿರುವ ಆಧ್ಯಾತ್ಮಿಕ ಜೀವಿ. ನಾನು ಶುದ್ಧ, ಸುಂದರ, ಕಾಂತಿಯುತ ಬೆಳಕು. ನಾನು ಶುದ್ಧ, ಸುಂದರ, ಕಾಂತಿಯುತ ಬೆಳಕು. ನಾನು ಬ್ರಹ್ಮಾಂಡದಿಂದ ಆಳವಾಗಿ ಪ್ರೀತಿಸಲ್ಪಟ್ಟಿದ್ದೇನೆ. ನಾನು ಬ್ರಹ್ಮಾಂಡದಿಂದ ಆಳವಾಗಿ ಪ್ರೀತಿಸಲ್ಪಟ್ಟಿದ್ದೇನೆ. ನಾನು ಬ್ರಹ್ಮಾಂಡದ ದೈವಿಕ ಇಚ್ಛೆಗೆ ಶರಣಾಗುತ್ತೇನೆ. ನಾನು ಬ್ರಹ್ಮಾಂಡದ ದೈವಿಕ ಇಚ್ಛೆಗೆ ಶರಣಾಗುತ್ತೇನೆ. ನಾನು ಅನುಮಾನವನ್ನು ಬಿಡುಗಡೆ ಮಾಡಿದ್ದೇನೆ. ನಾನು ಅನುಮಾನವನ್ನ ಬಿಡುಗಡೆ ಮಾಡಿದ್ದೇನೆ ಮತ್ತು ನಂಬಿಕೆಯನ್ನು ಸ್ವಾಗತಿಸುತ್ತೇನೆ. ನಂಬಿಕೆಯನ್ನು ಸ್ವಾಗತಿಸುತ್ತೇನೆ. ನಾನು ನನ್ನ ಉದ್ದೇಶ ಮತ್ತು ಸತ್ಯದೊಂದಿಗೆ ಹೊಂದಿದ್ದೇನೆ. ನಾನು ನನ್ನ ಉದ್ದೇಶ ಮತ್ತು ಸತ್ಯದೊಂದಿಗೆ ಹೊಂದಿಕೊಂಡಿದ್ದೇನೆ. ನಾನು ಪ್ರೀತಿ, ನಾನು ಪ್ರೀತಿ, ನಾನು ಬೆಳಕು, ನಾನು ಬೆಳಕು, ನಾನು ಎಲ್ಲರೊಂದಿಗೆ ದೈವಿಕ ಸಂಪರ್ಕ ಹೊಂದಿದ್ದೇನೆ. ದೈವಿಕ ಸಂಪರ್ಕ ಹೊಂದಿದ್ದೇನೆ. ಬ್ರಹ್ಮಾಂಡದ ದೈವಿಕ ಶಕ್ತಿಯು ನನ್ನ ಮೂಲಕ ಹರಿಯಲ್ಪಡುತ್ತಿದೆ. ನಾನು ಬ್ರಹ್ಮಾಂಡದ ಬುದ್ಧಿವಂತಿಕೆಯ ಸಂಪರ್ಕದಲ್ಲಿದ್ದೇನೆ. ನಾನು ಬ್ರಹ್ಮಾಂಡದ ಬುದ್ಧಿವಂತಿಕೆಯ ಸಂಪರ್ಕದಲ್ಲಿದ್ದೇನೆ. ನನ್ನ ಅಂತಃಪ್ರಜ್ಞೆಯನ್ನು ನಾನು ನಂಬುತ್ತೇನೆ. ನನ್ನ ಅಂತಃಪ್ರಜ್ಞೆಯನ್ನು ನಾನು ನಂಬುತ್ತೇನೆ. ಈ ರೀತಿಯಾದ ಸಂಪರ್ಕವನ್ನು ಮಾಡುತ್ತಾ ನಮ್ಮ ದೃಢೀಕರಣಗಳನ್ನು ಹೇಳುತ್ತಾ ನಿಧಾನವಾಗಿ ಉಸಿರನ್ನು ಬಿಡಿ ಮಿತ್ರರೇ. ಈಗ ನಿಮ್ಮ ಗಮನವನ್ನು ಸಹಸ್ರಾರ ಚಕ್ರದ ಮೇಲಿರಿಸಿ ಈಗ ನೀವು ಸಹಜವಾದ ಉಸಿರಾಟವನ್ನು ಮಾಡುತ್ತಾ ನಿಮ್ಮ ಉಸಿರು ನಿಮ್ಮ ದೇಹದ ಒಳಗೆ ಹೋಗುವುದನ್ನು ಮತ್ತೆ ಹೊರಗೆ ಬರುವುದನ್ನು ಗಮನಿಸಿ.
ಯಾವ ಪ್ರಯತ್ನವೂ ಮಾಡದೆ ಸಹಜವಾದ ಉಸಿರಾಟವನ್ನು ಮಾಡುತ್ತಾ ಆ ಉಸಿರನ್ನು ಗಮನಿಸಿ. ಬಲವಂತವಾಗಿ ಉಸಿರನ್ನು ತೆಗೆದುಕೊಳ್ಳುವುದು ಬೇಡ. ಸಹಜವಾಗಿ ನಡೆಯುವ ಕ್ರಿಯೆಯನ್ನ ನಿಧಾನವಾಗಿ ಗಮನಿಸ್ತಾ ಬನ್ನಿ. ನಿಮ್ಮಲ್ಲಿ ಸಹಸ್ರ ಚಕ್ರದ ಶಕ್ತಿಯು ಹರಿಯುತ್ತಿದೆ. ಇದು ದೈವತ್ವದ ಸ್ಥಿತಿ. ಇದು ನಿರ್ವಿಕಲ್ಪ ಸಮಾಧಿ ಸ್ಥಿತಿ. ಇದು ನಿರ್ವಿಕಲ್ಪ ಸಮಾಜ ಸ್ಥಿತಿ. ಇದು ಸಹಸ್ರಾರು ಸ್ಥಿತಿ. ಇದು ಸಹಸ್ರಾರು ಸ್ಥಿತಿ. ಸಹಸ್ರಾರು ಚಕ್ರದ ಒಂದೊಂದು ದಳವು ತೆರೆದುಕೊಂಡಾಗ ನಿಮ್ಮ ಮನದಲ್ಲಿ ಊಹಿಸ್ತಾ ಆ ಶಕ್ತಿಯನ್ನು ಗಮನಿಸುತ್ತಾ ಇರಿ. ಒಂದೊಂದು ದಳಗಳು ಅರಳುತ್ತಿರುವಾಗ ಆ ದಳಗಳಿಂದ ಉದ್ಭವಿಸುವಂತ ಅದ್ಭುತವಾದ ತಿಳಿ ನೇರಳೆ ಬಣ್ಣದ ಶಕ್ತಿಯನ್ನು ಗಮನಿಸ್ತಾ ಇರುವಂತೆ ಭಾವಿಸಿ ಮಿತ್ರರೇ. ಆ ದೈವೀ ಶಕ್ತಿಯು ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಆವರಿಸ್ತಾ ಇದೆ. ಈ ರೀತಿ ನೀವು ಮನದಲ್ಲಿ ಭಾವಿಸ್ತಾ ಆ ಮಹಾ ಶಾಂತಿ ಏರ್ಪಟ್ಟಿದೆ ಎಂದು, ನಾವು ಶೂನ್ಯದಲ್ಲಿದ್ದೇವೆಂದು, ಈ ಧ್ಯಾನವು ಶೂನ್ಯದಲ್ಲಿ ಮುಂದುವರಿಸ್ತಾ ಇದ್ದೇವೆ. ಆತ್ಮಸ್ಥಿತಿ, ನಿರ್ವಿಕಲ್ಪ ಸ್ಥಿತಿ, ನಿರ್ಗುಣ ಸ್ಥಿತಿ, ಆ ವಿಶ್ವದ ದೈವ ಶಕ್ತಿ ನಮ್ಮ ದೇಹಕ್ಕೆ ನೀಡುತ್ತಿದೆ. ಇದರಿಂದ ನಮ್ಮ ದೇಹ ಹಗುರವಾಗುತ್ತಿದೆ. ಆ ದೈವವು ನೀಡುತ್ತಿರುವ ಶಕ್ತಿಯಿಂದ ನಮ್ಮ ದೇಹ ಹಗುರವಾಗುತ್ತಿರುವ ಅನುಭವವಾಗುತ್ತಿದೆ. ಇದನ್ನು ಅನುಭವಿಸಿ ಮಿತ್ರರೇ. ದೇಹವು ಹಗುರವಾಗುತ್ತಿರುವುದನ್ನ ಅನುಭವಿಸಿ ಮಿತ್ರರೇ. ಈಗ ಆ ಅನುಭವದಿಂದ ಅನಂತ ಜ್ಞಾನ ನಿಮಗೆ ಲಭಿಸುತ್ತಿದೆ ಎಂದು ನಿಮ್ಮ ಮನದಲ್ಲಿ ಭಾವಿಸಿ. ಆ ವಿಶ್ವಶಕ್ತಿಯಿಂದ ನಿಮಗೆ ಹೆಚ್ಚು ಜ್ಞಾನ ಲಭಿಸುತ್ತಿದೆ ಎಂದು ಭಾವಿಸಿ. ಆಧ್ಯಾತ್ಮಿಕ ವೃದ್ಧಿಗೆ ಬೇಕಾಗಿರುವ ಉನ್ನತವಾದ ಜ್ಞಾನವನ್ನ, ಆಧ್ಯಾತ್ಮಿಕ ಉತ್ತಮವಾದ ಜ್ಞಾನವನ್ನ ಆ ವಿಶ್ವದ ಜ್ಞಾನ ಭಂಡಾರದಿಂದ ಪಡೆಯುತ್ತಿರುವಂತೆ ನಿಮ್ಮ ಮನಸ್ಸಿನಲ್ಲಿ ಭಾವಿಸಿ. ಆ ವಿಶ್ವದಿಂದ ಪಡೆಯುತ್ತಿರುವಂತೆ ನಿಮ್ಮ ಮನಸ್ಸಿನಲ್ಲಿ ಭಾವಿಸಿ. ಈಗ ಅದೇ ರೀತಿ ನಾನು ಸಾಮಾನ್ಯ ಜಾಗೃತಿ ಸ್ಥಿತಿಯಿಂದ ಅತ್ಯುನ್ನತವಾದ ಜಾಗೃತಿ ಸ್ಥಿತಿಗೆ ಹೋಗುತ್ತಿದ್ದೇನೆಂದು, ನಾನು ಸಾಮಾನ್ಯ ಜಾಗೃತ ಸ್ಥಿತಿಯಿಂದ ಅತಿ ಉನ್ನತವಾದ ಜಾಗೃತ ಸ್ಥಿತಿಗೆ ಹೋಗುತ್ತಿದ್ದೇನೆಂದು, ಆ ಸೂಪರ್ ಕಾನ್ಸಿಯಸ್ ಸ್ಥಿತಿಯಲ್ಲಿ ಆನಂದದ ಅನುಭವ ಆಗುತ್ತಿದೆ. ಆನಂದದ ಅನುಭವ ಆಗುತ್ತಿದೆ. ಹೀಗೆ ಮನದಲ್ಲಿ ಭಾವಿಸುತ್ತಾ ಸಹಸ್ರಾರು ಚಕ್ರದಿಂದ ತಿಳಿ ನೇರಳೆ ಬಣ್ಣದ ಎನರ್ಜಿ ಹೊರಬಂದು ನಿಮ್ಮ ದೇಹದಲ್ಲಿ ಇರುವ ಪ್ರತಿಯೊಂದು ಕಣದಲ್ಲೂ ತುಂಬುತ್ತೆ ಅಂತ ಭಾವಿಸಿ ಮಿತ್ರರೇ. ನಿಮ್ಮ ದೇಹದ ಪ್ರತಿಯೊಂದು ಕಣದಲ್ಲಿಯೂ ಆ ತಿಳಿ ನೇರಳೆ ಬಣ್ಣದ ಶಕ್ತಿ ತುಂಬುತ್ತಿದೆ ಅಂತ ಭಾವಿಸಿ. ನಿಮ್ಮ ತಲೆಯ ಮಧ್ಯೆ ಮೇಲ್ಭಾಗದಲ್ಲಿ ಈ ತಿಳಿ ನೇರಳೆ ಬಣ್ಣದ ಕಮಲದ ಹೂವು ಅರಳುತ್ತಿರುವಾಗ ಅದರಿಂದ ಹರಿಯಲ್ಪಡುತ್ತಿರುವ ಅದ್ಭುತವಾದ ಶಕ್ತಿಯು ನಿಮ್ಮ ಸಂಪೂರ್ಣ ದೇಹವನ್ನ ಆವರಿಸ್ತಾ ಇರೋದನ್ನ ಭಾವಿಸಿ. ಹೆಚ್ಚು ಶಕ್ತಿಯು ವಿಶ್ವದಿಂದ ಬರುವುದನ್ನು ಗಮನಿಸ್ತಾ ನಿಧಾನವಾಗಿ ಧ್ಯಾನವನ್ನ ಮುಂದುವರಿಸಲು ನಿಧಾನವಾಗಿ ಧ್ಯಾನವನ್ನು ಮುಂದುವರಿಸ್ತಾ ಬನ್ನಿ. ಆ ಕಮಲದ ಹೂವಿಂದ ಅದ್ಭುತವಾದ ಶಕ್ತಿ ನಮ್ಮ ದೇಹವನ್ನ ಆವರಿಸುತ್ತಿದೆ. ಇದರಿಂದ ನಮ್ಮ ದೇಹವು ಹೆಚ್ಚು ಶಕ್ತಿವಂತವಾಗುತ್ತದೆ, ಹೆಚ್ಚು ಚೈತನ್ಯವಂತವಾಗುತ್ತದೆ. ನಮ್ಮ ಮನಸ್ಸು ಹೆಚ್ಚು ಬುದ್ಧಿವಂತಿಕೆಯನ್ನು ಅನುಭವಿಸುತ್ತದೆ. ಈ ರೀತಿ ನಿಮ್ಮ ಮನದಲ್ಲಿ ಭಾವಿಸುತ್ತಾ ಸಹಸ್ರಾರು ಚಕ್ರದಲ್ಲಿ ಹೊಳೆಯುತ್ತಿರುವ ಆ ಕಾಂತಿಯ ಪ್ರಭಾವಕ್ಕೆ ನಿಮ್ಮ ಮನಸ್ಸು ನಿರ್ಮಲವಾಗುತ್ತಿರೋದನ್ನ ಗಮನಿಸ್ತಾ, ಆ ಆನಂದವನ್ನು ಅನುಭವಿಸಿ ಮಿತ್ರರೇ. ಅದ್ಭುತವಾದ ಆನಂದವನ್ನು ಪಡೆಯಿರಿ. ನಿಮ್ಮ ಸಂಪೂರ್ಣ ಗಮನವನ್ನು ಆ ಸಹಸ್ರಾರು ಚಕ್ರದ ಮೇಲೆ ತನ್ನಿ ಉಸಿರನ್ನು ಹೊರಗೆ ಬಿಡಿ.
ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ನಿಮ್ಮ ದೇಹದಿಂದ ಹೊರಗೋಗುತ್ತಿರುವ ಉಸಿರು ಬಿಸಿಯಾದ ಅನುಭವವಾಗುತ್ತಿದೆ. ಆ ಬಿಸಿಯಾದ ಅನುಭವ ನಿಮ್ಮಲ್ಲಿರುವಂತ ನಕಾರಾತ್ಮಕ ಶಕ್ತಿ ಹೊರಗೆ ತೆಗೆದುಕೊಂಡು ಹೋಗುತ್ತಿದೆ ಮಿತ್ರರೇ. ವಿಶ್ವದಿಂದ ಬರುವಂತಹ ಅದ್ಭುತವಾದ ಶಕ್ತಿ ನಿಮ್ಮ ದೇಹವನ್ನು ತುಂಬಿ ಹೆಚ್ಚು ಶಕ್ತಿವಂತವಾಗಿ ಮಾಡುತ್ತಿದೆ ಎಂದು ಭಾವಿಸಿ. ಆ ಸಹಸ್ರಾರು ಚಕ್ರದಿಂದ ಬಂದ ಆ ಎನರ್ಜಿಯು ನಿಮ್ಮ ದೇಹದ ಎಲ್ಲಾ ಕಡೆಯೂ ಹರಿಯುತ್ತಿದೆ. ನಿಮ್ಮ ತಲೆಯಿಂದ ಪಾದದವರೆಗೆ ಆ ಸಹಸ್ರಾರು ಚಕ್ರ ಎನರ್ಜಿ ಹರಿಯುತ್ತಿದೆ. ನಿಮ್ಮ ಉಸಿರು ಹೊರಗೆ ಬಿಡುವಾಗ ನಿಮ್ಮ ಒಳಗಡೆ ಇರುವ ಬಿಸಿಯಾದ ಗಾಳಿಯು ನಿಮ್ಮ ಒಳಗಿರುವ ನೆಗೆಟಿವ್ ಎನರ್ಜಿಯನ್ನ ತೆಗೆದುಕೊಂಡು ಹೋಗುತ್ತಿದೆ. ಈಗ ನಿಮ್ಮ ದೇಹವೆಲ್ಲ ಆ ಸಹಸ್ರಾರು ಚಕ್ರದ ತಿಳಿ ನೇರಳೆಯ ಬಣ್ಣದ ಎನರ್ಜಿಯಿಂದ ತುಂಬಿದೆ ಅಂತ ಭಾವಿಸಿ. ಪ್ರತಿ ಕಣದಲ್ಲಿಯೂ ಆ ಎನರ್ಜಿ ತುಂಬಿದೆ. ಆ ಚಕ್ರದ ಸಂಪೂರ್ಣ ಎನರ್ಜಿ ನಿಮ್ಮ ದೇಹವನ್ನು ಆವರಿಸುತ್ತಿದೆ. ಈಗ ನಾವು ಈ ಚಕ್ರಕ್ಕೆ ಸಂಬಂಧಪಟ್ಟ ಬೀಜ ಮಂತ್ರವನ್ನ ಜಪಿಸೋಣ ಮಿತ್ರರೇ. ಈಗ ನಾವು ಈ ಚಕ್ರಕ್ಕೆ ಸಂಬಂಧಪಟ್ಟಂತ ಬೀಜ ಮಂತ್ರವನ್ನ ಜಪಿಸೋಣ. ನಿಮ್ಮ ಗಮನವು ತಲೆಯ ಮಧ್ಯಭಾಗದ ಮೇಲ್ಭಾಗದಲ್ಲಿ ಕೇಂದ್ರೀಕೃತವಾಗಿರಲಿ. ಮಂತ್ರವನ್ನು ಜಪಿಸುವಾಗ ಅಲ್ಲಿ ನಡೆಯುವಂತ ವೈಬ್ರೇಷನ್ ಅನ್ನ, ಏರಿಳಿತಗಳನ್ನ ದಯವಿಟ್ಟು ಗಮನಿಸ್ತಾ, ಆ ತರಂಗಗಳನ್ನ ಗಮನಿಸುತ್ತಾ ಆ ಅನುಭವವನ್ನು ಫೀಲ್ ಮಾಡೋಣ ಮಿತ್ರರೇ. ಆ ಸಹಸ್ರಾರು ಚಕ್ರದಲ್ಲಿ ನಡೆಯುವ ವೈಬ್ರೇಷನ್ ಅನ್ನ ಫೀಲ್ ಮಾಡೋಣ. ಈಗ ನಾವು ಆ ಚಕ್ರಕ್ಕೆ ಸಂಬಂಧಪಟ್ಟ ಬೀಜ ಮಂತ್ರವನ್ನ ಮನಸ್ಸಿನಾಳದಿಂದ ಜಪಿಸೋಣ. 5 ಬಾರಿ ನನ್ನೊಂದಿಗೆ ನೀವು ಆ ಮಂತ್ರವನ್ನ ಜಪಿಸಿ. 5 ಬಾರಿ ಆ ಮಂತ್ರವನ್ನ ನನ್ನೊಂದಿಗೆ ನೀವು ಜಪಿಸಿ ಮಿತ್ರರೇ. ಧೈರ್ಯವಾಗಿ ಶ್ವಾಸ ತಗೊಂಡು ಶ್ವಾಸವನ್ನು ಬಿಡುತ್ತಾ 5 ಬಾರಿ ಆ ಮಂತ್ರವನ್ನ ಹೇಳೋಣ. ಆಂ ಹಂ ಆಂ 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 ಈಗ ನಿಮ್ಮ ಗಮನವನ್ನ ಚಕ್ರದಲ್ಲಿ ಇರಿಸಿ ಈ ಮಂತ್ರವನ್ನು ಇನ್ನೂ ಸ್ವಲ್ಪ ಜೋರಾಗಿ ಮತ್ತು ದೀರ್ಘವಾಗಿ ಮತ್ತೆ 5 ಬಾರಿ ಹೇಳೋಣ ಮಿತ್ರರೇ. ಮತ್ತೊಂದು ಸಾರಿ ಜೋರಾಗಿ ದೀರ್ಘವಾಗಿ ಈ ಮಂತ್ರವನ್ನ ಜಪಿಸೋಣ. ಆವಾಗ ಆ ಸಹಸ್ರಾರು ಚಕ್ರದಲ್ಲಿ ಆಗುವ ವೈಬ್ರೇಷನ್ ಅನ್ನ ದಯವಿಟ್ಟು ಗಮನಿಸ್ತಾ ಮಂತ್ರವನ್ನು 5 ಬಾರಿ ನನ್ನೊಂದಿಗೆ ಹೇಳಿ ಮಿತ್ರರೇ. ಆಂ ಆಂ
ಈಗ ನಾವು ಅದೇ ಮಂತ್ರವನ್ನ ಮೃದುವಾಗಿ ಹೇಳೋಣ. ಹೇಳುವಾಗ ಮೃದುವಾದ ಮತ್ತು ದೀರ್ಘವಾದ ಹೇಳಿ ಆ ಒಂದು ವೈಬ್ರೇಷನ್ ಗಮನಿಸುತ್ತಾ ಮತ್ತೊಮ್ಮೆ 3 ಬಾರಿ ಆ ಮಂತ್ರವನ್ನ ಜಪಿಸೋಣ ಮಿತ್ರರೇ. ದಯವಿಟ್ಟು ದೀರ್ಘವಾಗಿ 3 ಮಂತ್ರವನ್ನ ಜಪಿಸೋಣ 3 ಬಾರಿ. ನನ್ನೊಂದಿಗೆ ನೀವು ಹೇಳಿ ಮಿತ್ರರೇ. ಆಂ ಈಗ ನಿಮ್ಮ ಸಹಸ್ರಾರ ಚಕ್ರದಲ್ಲಿರುವ ಆ ಎನರ್ಜಿಯು ನಿಮ್ಮ ದೇಹದ ತುಂಬಾ ಹರಿಯುತ್ತಿದೆ ಎಂದು ಭಾವಿಸುತ್ತಾ ಈಗ 2 ಬಾರಿ ಆ ಮಂತ್ರವನ್ನ ಹೇಳೋಣ ಮಿತ್ರರೇ. ಈಗ ಮತ್ತೊಮ್ಮೆ 2 ಬಾರಿ ಆ ಮಂತ್ರವನ್ನ ಹೇಳೋಣ. ನನ್ನೊಂದಿಗೆ ನೀವು ಹೇಳಿ. ಈಗ ಮತ್ತೊಮ್ಮೆ 2 ಬಾರಿ ಆ ಮಂತ್ರ. ಈಗ ನಿಮ್ಮ ದೇಹದ ಸಹಸ್ರಾರ ಚಕ್ರದ ಶಕ್ತಿಯು ಇಂದ ತುಂಬಿದೆ. ನಿಮ್ಮ ಶಕ್ತಿಯು ನಿಮ್ಮ ದೇಹದ ಸೇರಿ ಆ ದೇಹದ ಕಣದಲ್ಲಿ ಚೈತನ್ಯವಂತವಾಗಿ ಮಾಡಿದೆ. ಆ ಶಕ್ತಿಯು ನಿಮ್ಮ ದೇಹದಲ್ಲಿ ಹರಿಯುತ್ತಿರುವುದನ್ನು ಫೀಲ್ ಮಾಡಿಕೊಳ್ಳಿ ಮಿತ್ರರೇ. ಆ ಒಂದು ಅನುಭವವನ್ನ ಸಂಪೂರ್ಣವಾಗಿ ಅನುಭವಿಸುತ್ತಾ ಈಗ ನಾವು ಆ ಸಹಸ್ರಾರ ಚಕ್ರದಲ್ಲಿ ತುಂಬಿರುವಂತಹ ಶಕ್ತಿಯನ್ನು ಗಮನಿಸುತ್ತಾ ನಮ್ಮ ದೃಢೀಕರಣಗಳನ್ನ ಮತ್ತೊಮ್ಮೆ ನಮ್ಮ ಮನಸ್ಸಿನಲ್ಲಿ ಈ ರೀತಿಯಾಗಿ ಹೇಳಿಕೊಳ್ಳೋಣ. ಮತ್ತೊಮ್ಮೆ ಆ ಸಂಕಲ್ಪಗಳನ್ನ ಈ ರೀತಿಯಾಗಿ ನಾವು ಮನಸ್ಸಿನಲ್ಲಿ ಹೇಳಿಕೊಳ್ಳೋಣ. ನಾನು ಸಂಪೂರ್ಣವಾಗಿ ಜಾಗ್ರತೆ ಮತ್ತು ಎಚ್ಚರದ ಸ್ಥಿತಿಯಲ್ಲಿದ್ದೇನೆ. ನಾನು ಸಂಪೂರ್ಣವಾಗಿ ಜಾಗ್ರತೆ ಮತ್ತು ಎಚ್ಚರದ ಸ್ಥಿತಿಯಲ್ಲಿದ್ದೇನೆ. ನನಗೆ ದೈವಿಕ ಮಾರ್ಗದರ್ಶನವು ಸದಾ ಇರುತ್ತದೆ. ನನಗೆ ದೈವಿಕ ಮಾರ್ಗದರ್ಶನವು ಸದಾ ಇರುತ್ತದೆ. ನನ್ನೊಳಗಿನ ಪರಮಾತ್ಮನನ್ನು ನಾನು ಗೌರವಿಸುತ್ತೇನೆ. ನನ್ನೊಳಗಿನ ಪರಮಾತ್ಮನನ್ನು ನಾನು ಗೌರವಿಸುತ್ತೇನೆ. ನಾನು ಮಾನವ ದೇಹದಲ್ಲಿರುವ ಆಧ್ಯಾತ್ಮಿಕ ಜೀವಿ. ನಾನು ಮಾನವ ದೇಹದಲ್ಲಿರುವ ಆಧ್ಯಾತ್ಮಿಕ ಜೀವಿ. ನಾನು ಶುದ್ಧ
ಸುಂದರ ಕಾಂತಿಯುತ ಬೆಳಕು. ನಾನು ಶುದ್ಧ ಸುಂದರ ಕಾಂತಿಯುತ ಬೆಳಕು. ನಾನು ಬ್ರಹ್ಮಾಂಡದಿಂದ ಆಳವಾಗಿ ಪ್ರೀತಿಸಲ್ಪಟ್ಟಿದ್ದೇನೆ. ನಾನು ಬ್ರಹ್ಮಾಂಡದಿಂದ ಆಳವಾಗಿ ಪ್ರೀತಿಸಲ್ಪಟ್ಟಿದ್ದೇನೆ. ನಾನು ಬ್ರಹ್ಮಾಂಡದ ದೈವಿಕ ಇಚ್ಛೆಗೆ ಶರಣಾಗುತ್ತೇನೆ. ನಾನು ಬ್ರಹ್ಮಾಂಡದ ದೈವಿಕ ಇಚ್ಛೆಗೆ ಶರಣಾಗುತ್ತೇನೆ. ನಾನು ಅನುಮಾನವನ್ನು ಬಿಡುಗಡೆ ಮಾಡುತ್ತೇನೆ. ನಾನು ಅನುಮಾನವನ್ನು ಬಿಡುಗಡೆ ಮಾಡುತ್ತೇನೆ ಮತ್ತು ನಂಬಿಕೆಯನ್ನು ಸ್ವಾಗತಿಸುತ್ತೇನೆ. ನಾನು ನನ್ನ ಉದ್ದೇಶ ಮತ್ತು ಸತ್ಯದೊಂದಿಗೆ ಹೊಂದಿಕೊಂಡಿದ್ದೇನೆ. ನಾನು ನನ್ನ ಉದ್ದೇಶ ಮತ್ತು ಸತ್ಯದೊಂದಿಗೆ ಹೊಂದಿಕೊಂಡಿದ್ದೇನೆ. ನಾನು ಪ್ರೀತಿ, ನಾನು ಬೆಳಕು, ನಾನು ಎಲ್ಲರೊಂದಿಗೆ ದೈವಿಕ ಸಂಪರ್ಕ ಹೊಂದಿದ್ದೇನೆ. ನಾನು ಪ್ರೀತಿ, ನಾನು ಬೆಳಕು, ನಾನು ಎಲ್ಲರೊಂದಿಗೆ ದೈವಿಕ ಸಂಪರ್ಕ ಹೊಂದಿದ್ದೇನೆ. ಬ್ರಹ್ಮಾಂಡದ ದೈವಿಕ ಶಕ್ತಿಯು ನನ್ನ ಮೂಲಕ ಹರಿಯುತ್ತಿದೆ. ಬ್ರಹ್ಮಾಂಡದ ದೈವಿಕ ಶಕ್ತಿಯು ನನ್ನ ಮೂಲಕ ಹರಿಯಲ್ಪಡುತ್ತಿದೆ. ನಾನು ಬ್ರಹ್ಮಾಂಡದ ಬುದ್ಧಿವಂತಿಕೆಯ ಸಂಪರ್ಕದಲ್ಲಿದ್ದೇನೆ. ನಾನು ಬ್ರಹ್ಮಾಂಡದ ಬುದ್ಧಿವಂತಿಕೆಯ ಸಂಪರ್ಕದಲ್ಲಿದ್ದೇನೆ. ನಾನು ಅಂತಃಪ್ರಜ್ಞೆಯನ್ನು ನಾನು ನಂಬುತ್ತೇನೆ. ನಾನು ನನ್ನ ಅಂತಃಪ್ರಜ್ಞೆಯನ್ನು ನಾನು ನಂಬುತ್ತೇನೆ. ಈಗ ನನ್ನ ದೇಹವು ಪೂರ್ತಿ ಎನರ್ಜಿಯಿಂದ ತುಂಬಿದೆ. ನನ್ನ ದೇಹವು ಪೂರ್ತಿ ಎನರ್ಜಿಯಿಂದ ತುಂಬಿದೆ. ಆ ಯೂನಿವರ್ಸಲಿಂದ ಹರಿಯುತ್ತಿರುವಂತಹ ಅದ್ಭುತ ಶಕ್ತಿಯು ನನ್ನ ದೇಹ ತುಂಬಾ ಹರಿಯುತ್ತಿದೆ ಎಂದು ಭಾವಿಸುತ್ತಾ ನಗುಮುಖದಿಂದ ಎಲ್ಲರೂ ನಿಧಾನವಾಗಿ ನಿಮ್ಮ ಮುದ್ರೆಯನ್ನ ಬಿಡಿಸಿ. ಕೈಗಳನ್ನ ಚೆನ್ನಾಗಿ ತೆಗೆದುಕೊಂಡು ನಿಮ್ಮ ಕಣ್ಣಿನ ನೋಡಿ ಚೆನ್ನಾಗಿ ಉಜ್ಜಿ ನಿಮ್ಮ ಕಣ್ಣುಗಳನ್ನು ನೋಡಿ. ಮತ್ತೊಮ್ಮೆ ನಿಮ್ಮ ಕೈಗಳನ್ನು ಇಳಿಸಿ, ಕಣ್ಣು ಬಿಡಬೇಡಿ, ಚೆನ್ನಾಗಿ ಉಜ್ಜಿ. ಮತ್ತೆ ಚೆನ್ನಾಗಿ ಉಜ್ಜಿ ನಿಮ್ಮ ಕೈಗಳನ್ನ ನಿಮ್ಮ ಕಣ್ಣಿನ ಮೇಲೆ ಇಡಿ. ಆ ಶಾಖವು ನಿಮ್ಮ ಕಣ್ಣಿಗೆ ತಟ್ಟಲಿ. ಅದೇ ರೀತಿ ಮತ್ತೊಮ್ಮೆ ಕೈಗಳನ್ನು ಇಳಿಸಿ ಚೆನ್ನಾಗಿ ಉಜ್ಜಿ ನಿಮ್ಮ ಕೈಗಳನ್ನ ನಿಮ್ಮ ಕಣ್ಣುಗಳ ಮೇಲೆ ಹಾಗೂ ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ಸ್ಪರ್ಶಿಸುತ್ತಾ ಎಲ್ಲರೂ ನಿಧಾನವಾಗಿ ಕಣ್ಣುಗಳನ್ನು ತೆಗೆದು ಸಹಜ ಸ್ಥಿತಿಗೆ ಬನ್ನಿ ಮಿತ್ರರೇ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತಿಂದು ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ ಸಹಜ ಸ್ಥಿತಿಗೆ ಬನ್ನಿ. ಈಗ ನಿಮ್ಮ ಪಕ್ಕದಲ್ಲಿರುವ ಆ ಎನರ್ಜಿಯುತವಾದ ನೀರನ್ನ ಕುಡಿಯಿರಿ. ಈ ಒಂದು ಅವಕಾಶವನ್ನು ಚಕ್ರ ಧ್ಯಾನವನ್ನು ಮಾಡಲು ಸಹ ನಮಗೆ ಅವಕಾಶ ಕಲ್ಪಿಸಿಕೊಟ್ಟ ಮಹಾವತಾರ್ ಫೌಂಡೇಶನ್ ಅವರಿಗೂ ಹಾಗೂ ಈ ಚಕ್ರ ಧ್ಯಾನವನ್ನು ಮಾಡಲು ಸಹಕರಿಸಿದ ನಮ್ಮ ದೇಹಕ್ಕೂ ಪ್ರಕೃತಿ ಮಾತೆಗೂ ಮನಸ್ಫೂರ್ತಿಯಾಗಿ ವಂದಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಯತ್ತ ಬರೋಣ ಮಿತ್ರರೇ. ಎಲ್ಲರೂ ಸಹಜ ಸ್ಥಿತಿಯತ್ತ ಬರೋಣ. ಇಲ್ಲಿವರೆಗೆ ಮೌನವಾಗಿ ಏಕಾಗ್ರತೆಯಿಂದ ನನ್ನೊಂದಿಗೆ ಈ ಧ್ಯಾನದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮನಸ್ಫೂರ್ತಿಯಾಗಿ ವಂದಿಸುತ್ತಿದ್ದೇನೆ ಮಿತ್ರರೇ. ಈಗ ನಿಮ್ಮ ಕೆಲವರ ಅಭಿಪ್ರಾಯನ ತಿಳಿಸಿ ನಂತರ ಮುಂದುವರಿಯೋಣ. ಈ ಚಕ್ರದ ಬಗ್ಗೆ, ಇವತ್ತಿನ ದಿನದ ಬಗ್ಗೆ ಯಾವ ರೀತಿ ಆಯ್ತು ಅಂತ ನಿಮ್ಮ ಅನುಭವವನ್ನ ದಯವಿಟ್ಟು ಒಂದಿಬ್ರು ಹ್ಯಾಂಡ್ ರೈಸ್ ಮಾಡಿ ಹಂಚಿಕೊಳ್ಳಿ. ಮಂಜುನಾಥ್ ಸರ್. ಮುನಿರಾಜ್ ಸಾರಿ, ಹೊಸಬ್ರು ಅಂತ ಕಾಣುತ್ತೆ. ಹೊಸಬ್ರು. ಆನ್ ಮಾಡ್ಕೊಳ್ಳಿ, ನೀವು ಮ್ಯೂಟ್ ಮಾಡ್ಕೊಳ್ಳಿ. ನಿಮ್ಗೆ ಇದು ಕೊಟ್ಟಿರ್ಬೇಕು ನೋಡಿ, ಹ್ಯಾಂಡ್ ರೈಸ್ ಮಾಡ್ಬೇಕಾ? ಇಲ್ಲ ಕೊಟ್ಟಿದ್ದೀನಿ ಸರ್. ಮೈಕ್ ನ ಟಚ್ ಮಾಡಿ ಸಾಕು. ಇಲ್ಲ ಮೈಕ್ ನ ಟಚ್ ಮಾಡಿ, ಇನ್ನೂ ಆಗಿಲ್ಲ. ಮೈಕ್ ನ ಟಚ್ ಮಾಡಿ. ಫಸ್ಟ್ ಮೈಕ್ ಇರುತ್ತೆ, ಅದನ್ನ ಟಚ್ ಮಾಡಿ ಸರ್.
ಇಲ್ಲ, ಒಂದ್ ಕೆಲಸ ಮಾಡಿ, ನೀವು ಎಲ್ಲೋ ಕಲರ್ ಹ್ಯಾಂಡ್ ರೈಸಿಂಗ್ ಕೊಡಿ. ಹಾ ಹಾ ಮಾತಾಡಿ. ನಮಸ್ಕಾರ, ಕೇಳಿಸುತ್ತಾ ಸರ್? ಹಾ ಕೇಳಿಸುತ್ತೆ. ನಮಸ್ತೆ. ಸರ್ ನಮಸ್ಕಾರ ಸರ್. ನಮಸ್ತೆ. ನಾನು ಒಂದ್ಸಲ ಹತ್ತಿ ಬೆಲೆಗೆ ಪ್ರೋಗ್ರಾಮಿಗೆ ಬಂದಿದ್ದೆ. ಹಾ ಹಾ ಹಾ. ಆವತ್ತಿಂದ ನಿಮ್ಮ ಪ್ರೋಗ್ರಾಮ್ ಎಲ್ಲಿ ನಡೆದ್ರು ನಾನು ಮೊಬೈಲ್ನಲ್ಲಿ ನೋಡ್ತಾ ಇರ್ತೀನಿ ಸರ್. ಕಂಪ್ನಿನಲ್ಲಿ ಕೆಲಸ ಮಾಡ್ತೀನಿ. ಓಕೆ ಸರ್. ನೀವು ಟೈಮ್ ಕೊಟ್ಟಿದ್ರೆ ನಾನು ಟೈಮ್ ಮಿಸ್ ಮಾಡಲ್ಲ ಸರ್. ಹಾ ನಾನು ಸರ್, ಈಗ ಒಂದು ಇವತ್ತು ತಿಂಗಳಿಂದ ಒಂದು ಪ್ರೋಗ್ರಾಮೇ ಬಿಡ್ದಿರ ನೋಡ್ಕೊಂಡು ಬರ್ತಾ ಇದ್ದೀನಿ ಸರ್. ಸರ್ ಇವತ್ತಿನ ಅನುಭವ ಹೇಳಿ ಸರ್ ನಿಮ್ದು. ತುಂಬಾ ಚೆನ್ನಾಗಿದೆ ಸರ್ ಅನುಭವ. ಥ್ಯಾಂಕ್ ತುಂಬಾ ಯು ಸರ್. ಚೆನ್ನಾಗಿದೆ. ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಿ ನೋಡ್ಲಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು ಈಗ ಒಂದು ತಿಂಗಳಿಂದ. ಹಾ ಸರಿ ಸರ್, ಧನ್ಯವಾದ. ಮಹಾವತಾರ್ ಫೌಂಡೇಶನ್ ನ ಮೇಡಮ್ನವರೆಲ್ಲ 2-3 ಕ್ಲಾಸ್ ಎಲ್ಲ ನೋಟ್ಬುಕ್ ಅಲ್ಲಿ ಬರ್ದಿಟ್ಕೊಂಡಿದ್ದೀನಿ. ಮತ್ತೆ ಶ್ವಾಸ ಯಾವ ತರ ಎಳೆಬೇಕು, ಯಾವ ತರ ಬಿಡಬೇಕು ಅಂತ ಒಂದು ಸಾರ್ ಕ್ಲಾಸ್ ಕೊಟ್ಟಿದ್ರು, ಅದು ಕೇಳಿದ್ದೀನಿ. ಎಲ್ಲ ಬರ್ದಿಟ್ಕೊಂಡಿದ್ದೀನಿ ಸರ್. ತುಂಬಾ ಚೆನ್ನಾಗಿದೆ ಸರ್. ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಕ್ಲಾಸ್ ಮಾಡ್ತಾ ಇದ್ದೀನಿ ಸರ್ ನಾನು. ಸರಿ ಸರಿ. ಬೆಳಗ್ಗೆ ಕ್ಲಾಸು ಕೇಳ್ತಾ ಇದ್ದೀನಿ, ಮಧ್ಯಾಹ್ನ ಕ್ಲಾಸು ಕೇಳ್ತಾ ಇದ್ದೀನಿ. ಒಂದು ಮಿಸ್ ಮಾಡ್ತಾ ಇಲ್ಲ ಸರ್. ತುಂಬಾ ಚೆನ್ನಾಗಿದೆ ಮೈಂಡ್ಗೆ. ಧನ್ಯವಾದಗಳು ಸರ್. ಕಂಟಿನ್ಯೂ ಮಾಡಿ. ತುಂಬಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸರ್. ಬೆಳಗ್ಗೆ ಸಾಯಂಕಾಲ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಧನ್ಯವಾದ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಾಗರತ್ನ ಮಾಮ. ನಮಸ್ತೆ ಮೇಡಮ್. ಅನ್ಮ್ಯೂಟ್ ಕೊಡಿ. ವೆಂಕಟರಮಣ ಸರ್ಗೆ ಧನ್ಯವಾದಗಳು. ನನಗೆ ವಿಶುದ್ಧಿ ಚಕ್ರದಿಂದ ಈಚೆಗೆ ಚಕ್ರ ಧ್ಯಾನದ ಮೇಲೆ ನನಗೆ ಆಸಕ್ತಿ ಬಂತು. ತುಂಬಾ ಚೆನ್ನಾಗಾಯ್ತು ಸರ್ ಧ್ಯಾನ ಇವತ್ತು. ಜೊತೆಗೆ ಕಿವಿನಲ್ಲಿ ಹತ್ತಿ ಹಾಕೊಂಡಿದ್ರು ಕೂಡ ವೈಬ್ರೇಷನ್, ಕಿವಿಯಿಂದ ಈಚೆಗೆ ಧ್ವನಿ ಬಂದಂಗೆ ಒಂಥರ ನಮ್ಗೆ ಭ್ರಾಮರಿ ಮಾಡಿದಾಗ ಸೌಂಡ್ ಬರುತ್ತಲ್ಲ, ಆ ತರ ಬರ್ತಾ ಇತ್ತು ಧ್ವನಿ. ತುಂಬಾ ಚೆನ್ನಾಗ್ ಬಂತು ಸರ್. ಓಂಕಾರ ಮಾಡ್ಬಿಟ್ಟು ಮಾಡಿದಾಗ ತುಂಬಾ ಚೆನ್ನಾಗ್ ಬಂತು ಸರ್. ಧನ್ಯವಾದ 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 ಸರ್. ನೆಕ್ಸ್ಟ್ ಇನ್ನೊಬ್ರು ಯಾರೋ ಸಿ ಕೆ. ಹರಿ ಓಂ ಹರಿ ಓಂ ಹರಿ ಓಂ. ನಾನು ಅದು ಪ್ರಾಣಗಳದ್ದು ಇನ್ನೊಮ್ಮೆ ರಿಪೀಟ್ ಮಾಡ್ಲಿಕ್ಕೆ ಆಗತ್ತಾ ಹೆಸರು? ಮೇಡಮ್, ನೀವು ವಿಡಿಯೋ ಆನ್ ಮಾಡ್ಕೊಂಡ್ರೆ ಹೊಸಬ್ರ ನೀವು? ಇದೇ ಫಸ್ಟ್, ಇವತ್ತೇ ಫಸ್ಟ್ ನಾನು ಜಾಯಿನ್ ಆಗಿರೋದು. ನಿಮ್ ಹೆಸರು? ಜಯಪದ್ಮ ಅಂತ ಹೇಳಿ. ಓಕೆ ಪದ್ಮಾ ಮೇಡಮ್, ನಮಸ್ತೆ. ವೆಲ್ಕಮ್ ಟು ಮಹಾವತಾರ್ ಫೌಂಡೇಶನ್. ಹರಿ ಓಂ. ನಮಸ್ತೆ ಮೇಡಮ್. ಆ ಪ್ರಾಣಗಳದ್ದು ಇನ್ನೊಮ್ಮೆ ಹೆಸರು ಹೇಳಿದ್ರೆ ನಾನು ಹೇಳ್ತಾರೆ ಮೇಡಮ್, ಹೇಳ್ತಾರೆ. ಹೇಳ್ತೀನಿ ಮೇಡಮ್. ಎಲ್ಲಿಂದ ಮೇಡಮ್ ತಾವು ಬಂದಿರೋದು? ನಾನು ಬೆಂಗಳೂರು ಮಲ್ಲೇಶ್ವರಂ ಅಲ್ಲಿ ಇದ್ದೀನಿ ಸರ್. ಬೆಂಗಳೂರು ಮಲ್ಲೇಶ್ವರಂ ಅಲ್ಲ? ತಾವು ಎಲ್ಲಿ ಇರ್ತೀರಾ ಸರ್? ಮೇಡಮ್ ನಂದು ಕೋಲಾರ. ಕೋಲಾರದಲ್ಲಿ ಇರೋದಾ? ಓಕೆ. ನಿಮ್ ಪಕ್ಕದ ಅವರು ಅಲ್ಲಿದಾರಲ್ಲ ಭಾರತಿ ಮೇಡಮ್, ಅವ್ರು ಬೆಂಗಳೂರಲ್ಲಿ ಇರೋದು. ನಮ್ ಫೌಂಡೇಶನ್ ಬೆಂಗಳೂರಲ್ಲೇ ಇರೋದು. ಓಕೆ. ಈಗ ಇದು ಆಲ್ರೆಡಿ ಇದು ಕ್ಲಾಸ್ ಕೊಟ್ಟಿದ್ವಿ ನಾವು ಒಂದ್ಸರಿ. ಹೌದು, ಈಗ ನೀವು ಹೇಳಿದ್ರಿ 6 ಚಕ್ರಗಳದ್ದು ಆಲ್ರೆಡಿ ಮುಗ್ದಿದೆ ಅಂತ ಹೇಳಿ. ನಾನು ಇವತ್ತು ನನಗೆ ನಮ್ಮ ಫ್ರೆಂಡ್ ಒಬ್ರು ನಂಗೆ ಲಿಂಕ್ ಶೇರ್ ಮಾಡಿದ್ರು, ಅದಕ್ಕೆ ಜಾಯಿನ್ ಆಗಿದ್ದೆ. ನಾನು ಧ್ಯಾನ ಮಾಡ್ತೀನಿ ಅಂದ್ರೆ ಇದು ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ಹೇಳಿ ಮಾಡಿ ಅಭ್ಯಾಸ ಇಲ್ಲ. ಜಸ್ಟ್ ಸುಮ್ಮನೆ ಓಂ ಅಂತ ಹೇಳಿ ಮಾಡ್ತೀನಿ. ಇವತ್ತಿಂದು ನಿಮ್ಮ ಧ್ಯಾನ ನನಗೆ ಚೆನ್ನಾಗಿ ಅನುಭವ ಆಯ್ತು. ಒಂಥರ ಒಂದೆರಡು ಸತಿ ಹಿಂಗೆ ಮೈ ಜುಮ್ ಅನ್ನೋತಲ್ಲ, ಈ ತೋಳುಗಳು ಆ ಥರದ್ದು. ಆಮೇಲೆ ಚೆನ್ನಾಗಿ ಒಂದು ಫೀಲ್ ಆಯ್ತು ನಮ್ಗೆ. ಅದು ಮಾಡಿದ್ದು ಆ ಪ್ರಾಣಗಳದ್ದು ಒಂದು ಬರ್ಕೊಳ್ಬೇಕಿತ್ತು, ಅದು ಅದಕ್ಕೋಸ್ಕರ ನೋಡೋಣ. ಬರ್ಕೊಳ್ಳಿ. ಮುಖ್ಯ ಪ್ರಾಣ ಮೊದಲನೇದು. ಮುಖ್ಯ ಪ್ರಾಣ ಪಂಚ ಪ್ರಾಣಗಳಲ್ಲಿ ಮೊದಲನೇದು ಮುಖ್ಯ ಪ್ರಾಣ. ಹಾ, ಆದ್ರೆ ಅದು ವಿವರಣೆ ಇದೆ, ವಿವರಣೆ ಈಗ ಕೊಡಕ್ಕಾಗಲ್ಲ, ಇನ್ನೊಂದ್ಸರಿ ಬೇಕಾದ್ರೆ. ಅದನ್ನೇ ನಿಮಗೆ ಅದೇ ಪಾಯಿಂಟ್ಗೆ ಇದನ್ನ ಬರ್ಕೊಂಡ್ ಬರ್ತಾ ಇದ್ದೆ. ಇನ್ನೊಂದ್ಸತಿ ಕೊಡಿ ಸರ್. ಮುಖ್ಯ ಪ್ರಾಣ ಅಂದ್ರೆ ಅದಕ್ಕೊಂದು ಕ್ಲಾಸ್ ಬೇಕಾಗುತ್ತೆ, ಅದರಿಂದ ವಿವರಣೆ ಇನ್ನೊಂದ್ಸರಿ ಕೊಡ್ತೀನಿ ನಾನು. ಸರಿ. ಆಮೇಲೆ ನರಸಿಂಹ ಪ್ರಾಣ. ನರಸಿಂಹ ಪ್ರಾಣ. ಮೂರನೇದು ವರಹ ಪ್ರಾಣ. ವರಾಹ ಪ್ರಾಣ. ನಾಲ್ಕನೇದು ಅಯಗ್ರೀವ ಅಥವಾ ಅಯಗ್ರೀವ ಅಥವಾ ಅಯವದನ ಅಂತ ಕರೀತಾರೆ ಪ್ರಾಣ. ಗರುಡ ಪ್ರಾಣ. ಐದನೇದು ಗರುಡ ಪ್ರಾಣ. ಇವು 5 ಮುಖ್ಯ ಪ್ರಾಣಗಳು. ಇದಾದ್ಮೇಲೆ ಉಪ ಪ್ರಾಣಗಳು 5 ಇದಾವೆ. ಅದು ನಾಗ ಕೂರ್ಮ ಪ್ರಕಾರ ಮತ್ ದೇವದತ್ತ ಧನಂಜಯ ಅಂತ ಹೇಳಿ ಅದನ್ನ ಬರ್ಕೊಂಡು ನೋಟ್ ಮಾಡ್ಕೊಂಡಿದೀನಿ. ಸುಮ್ನೆ ಈಗ ನಾವು ಗೂಗಲ್ ಮಾಡಿ ಇನ್ನೊಂದ್ಸರಿ ಇದನ್ನ ಪ್ರಾಣಗಳ ಬಗ್ಗೆ ಒಂದ್ಸರಿ ಕ್ಲಾಸ್ ಕೊಡ್ತೀನಿ. ಈಗ ಆಲ್ರೆಡಿ ಒಂದ್ಸರಿ ಪ್ರಾಣ ಕ್ಲಾಸ್ ಕೊಟ್ಟಿದ್ದಾರೆ. ಅದನ್ನ ನಾವು ಕಂಟಿನ್ಯೂ ಮಾಡೋಣ.
ಇನ್ನೊಂದ್ಸರಿ ಕೊಡ್ತೀನಿ. ಯಾಕೆ ಹೇಳಿದೆ ಅಂದ್ರೆ ಈ 5 ಪ್ರಾಣಗಳು, ಈ 5 ಚಕ್ರಗಳನ್ನ ಮಾಡಿದೀವಿ ಮೊದಲು. ದೇಹಕ್ಕೆ ತಲೆ ಭಾಗ ಬಿಟ್ಟು ದೇಹದಲ್ಲಿ ಇರುವಂತ 5 ಚಕ್ರಗಳ ಬಗ್ಗೆ ನಾವು ತಿಳ್ಕೊಂಡಿದೀವಲ್ಲ, ಅದ್ರ ಬಗ್ಗೆ ಒಂದ್ಸಲಿ ರಿಹರ್ಸಲ್ಸ್ ಆಗ್ಲಿ ಅಂತ. ರೆಪಿಟೇಷನ್, ಎಸ್. ನಮ್ಗೆ ಕೇಳದೆ ಇರೋರ್ಗು ನಮ್ಗೆ ಹೆಲ್ಪ್ ಆಗತ್ತೆ. ಹೌದು, ಅದಕ್ಕೋಸ್ಕರ ಹೇಳಿದೆ. ಮತ್ತೆ ಈ 7 ಚಕ್ರಗಳನ್ನ ಒಂದೇ ಇದರಲ್ಲೇ ಮಾಡುವಂತದ್ದು ಒಂದ್ಸರಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಮತ್ತೊಂದ್ಸರಿ ಹೇಳ್ತೀನಿ. ಆದ್ರೆ ಇದನ್ನ ಅವರು ಪ್ರತಿದಿನ ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಮಾಡ್ತೀವಿ ಸರ್. ಓಕೆ. ಈಗ ನಮ್ಗೆ ಈಗ ನೀವು ಆ ಮಂತ್ರದೊಂದಿಗೆ ಮಾಡಿಸಿದ್ದು ತುಂಬಾ ಎಫೆಕ್ಟ್ ಅಂತ ಫೀಲ್ ಆಯ್ತು. ನಾನು ಮಾಡ್ತೀನಿ ಒಂದ್ 10 ನಿಮಿಷ 15 ನಿಮಿಷ ಹಿಂಗೆಲ್ಲ. ಅವಾಗ ಈ ಮಂತ್ರ ಹೇಳಲ್ಲ, ಸುಮ್ಮನೆ ಮಾಡ್ತಾ ಇದ್ದೆ. ಇದು ಡಿಫ್ರೆನ್ಸ್ ಅನ್ಸ್ತು, ಚೆನ್ನಾಗಿತ್ತು ಸರ್. ಒಳ್ಳೆ ಎಕ್ಸ್ಪೀರಿಯನ್ಸ್. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮತ್ತೆ ಇನ್ಯಾರು ಹ್ಯಾಂಡ್ ರೈಸ್ ಇಲ್ಲ. ಎಲ್ಲಾರ್ಗು ಅನುಭವ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಏನು ಕ್ವಶನ್ಸ್ ಇಲ್ಲ ಅನ್ಕೊಂತೀನಿ. ನಮ್ಮ ಡೈರೆಕ್ಟರ್ ಬಂದಿದ್ದಾರೆ, ಅವ್ರ ಬಗ್ಗೆ ಕೇಳ್ಬೇಡ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಆಲ್ ಮಾಸ್ಟರ್ಸ್. ನಮ್ಮ ವೆಂಕಟರಾಮ್ ಸರ್ ಕ್ಲಾಸ್ ಇವತ್ತು ಚಕ್ರಧ್ಯಾನ ಅಂತ ಹೇಳಿದ ಡೇಟ್ಗೆ 47 ಮಾಸ್ಟರ್ಸ್ ಬಂದಿದ್ದಾರೆ. ಮಾಮೂಲು ದಿನಗಳಿಗಿಂತ ಹೆಚ್ಚಿಗೆ ಮಾಸ್ಟರ್ ಬಂದಿದ್ದಾರೆ. ಅಂದ್ರೆ ಆ ಚಕ್ರಧ್ಯಾನದ ಕ್ಲಾಸ್ ತುಂಬಾ ಅದ್ಭುತವಾಗಿದೆ ಅಂತ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಸರ್. ಒಂದು ವಿಚಾರ ಹೇಳ್ಬೇಕಾಯ್ತು, ಅನೌನ್ಸ್ಮೆಂಟು. ಹೋಸ್ಟ್ ಲಾಗಿನ್, ಯಾರಿಗೆಲ್ಲ ಹೋಸ್ಟ್ ಲಾಗಿನ್ ಆಗಬೇಕು ಅಂತ ಆಸಕ್ತಿ ಇದೆ, ಲ್ಯಾಪ್ಟಾಪ್ ಇದೆ, ಅವರು ಖಂಡಿತವಾಗ್ಲೂ ಇವತ್ತು ಮಧ್ಯಾಹ್ನ 2 ಗಂಟೆಗೆ ತರಬೇತಿ ಇದೆ. ನೀವು ಬಂದಲ್ಲಿ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಪದೇ ಪದೇ ಇದ್ರ ಅವಕಾಶ ಸಿಗೋದಿಲ್ಲ. ಒಂದು ಅದ್ಭುತವಾದ ಸೇವಾ ಇದು. ನಮ್ಮ ಪತ್ರಿಜಿ ಗುರುಗಳಾಗ್ಲಿ, ನಮ್ಮ ರಂಗನಾಥ್ ಗುರುಜಿ ಹೇಳ್ತಾ ಇರ್ತಾರೆ, ಸೇವೆ ಅನ್ನೋದು ತುಂಬಾ ಬಹಳ ಮುಖ್ಯ. ನಾವು ಅದನ್ನ ನಿಷ್ಕಲ್ಮಶವಾಗಿ ನಾವು ಮಾಡ್ತಾ ಹೋದ್ರೆ ನಮಗೆ ತುಂಬಾ ಒಂದು ಯೂನಿವರ್ಸ್ ಹೆಲ್ಪ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಯಾರಿಗೆಲ್ಲ ಈಗ ನಿರೂಪಣೆ ಮಾಡೋದಾಗ್ಬೋದು, ಚಿಕ್ಕ ಪುಟ್ಟ ವರ್ಕ್ ಇರ್ಬೋದು, ಯಾವುದೇ ಆಗ್ಬೋದು, ಒಂದು ಲಿಂಕ್ ಶೇರ್ ಮಾಡೋದಾಗ್ಬೋದು, ಆಮೇಲೆ ವಿಡಿಯೋ ಅಪ್ಲೋಡು, ಈ ಥರದ್ದೆಲ್ಲ ಚಿಕ್ಕ ಪುಟ್ಟದ್ದೆಲ್ಲ ನಾವುಗಳೇ ಮಾಸ್ಟರ್ಸ್ ಎಲ್ಲ ಮಾಡ್ತಾ ಇದ್ದೀವಿ. ಇದರೊಂದಿಗೆ ಪೋಸ್ಟ್ ಲಾಗಿನ್ ಸ್ವಲ್ಪ ನೋಡ್ಕೊಂಡ್ರೆ ನಾವು ಯಾವಾಗ್ಲಾದ್ರೂ ನಾವೆಲ್ಲ ಸೇರಿ, ಒಬ್ರು ಇಲ್ಲ ಅಂತಂದ್ರೆ ಮತ್ತೊಬ್ರು ಬಂದು, ಈಗ ಭಾರತಿ ಮೇಡಮ್ ಮಾಡ್ತಾ ಇದ್ದಾರೆ, ಪೋಸ್ಟ್ ಲಾಗಿನ್ ಆಗಿದ್ದಾರೆ. ಆ ರೀತಿಯಾಗಿ ಸರ್ ನೀವೊಂದು ಸ್ವಲ್ಪ ಮಾಹಿತಿ ಕೊಟ್ರೆ, ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ತಿಳಿಸಿದ್ರೆ ಅವ್ರು 2 ಗಂಟೆಗೆ ಬರ್ಬೋದು. ಎಸ್ ಸರ್. ಥ್ಯಾಂಕ್ ಯು ಮೇಡಮ್. ಯಾರೋ ಅನುಭವ ಹಂಚ್ಕೋಬೇಕು, ಇಲ್ಲ ನಾವು ಇದರಲ್ಲಿ ಸೇವೆ ಮಾಡ್ತೀನಿ ಅನ್ನೋರಿದ್ರೆ ದಯವಿಟ್ಟು ಲ್ಯಾಪ್ಟಾಪ್ ಇರೋರು ಅದನ್ನ ನೀವು ಕಲ್ತ್ಕೊಂಡು ಪೋಸ್ಟ್ ಲಾಗಿನ್ ಆಗಿ, ಮತ್ತೆ ಈ ಒಂದು ಸಂಸ್ಥೆಯಲ್ಲಿ ನೀವು ಅದರ ಒಂದು ಸೇವೆ ಮಾಡ್ಬೋದು. ಯಾರಾದರೂ ಇಲ್ಲದೆ ಇದ್ದಾಗ, ಇಲ್ಲ ನೀವೇ ಒಂದು ಕ್ಲಾಸ್ನ ನಡೆಸುವಂತ, ನಿರೂಪಣೆ ಮಾಡುವಂತ ಒಂದು ಅವಕಾಶ ನಿಮಗೂ ಸಿಗ್ತದೆ. ಯಾಕಂದ್ರೆ ನಮ್ಮ ಅಶ್ವಿನಿ ಮೇಡಮ್ ಅವರು ಅವಕಾಶನ ಕಲ್ಪಿಸ್ಕೊಡ್ತಾರೆ. ಅದಕ್ಕೋಸ್ಕರ ಅವರೇ ಅದು ಅವರೇ ಟ್ರೈನಿಂಗ್ ಕೂಡ ಕೊಡ್ತಾರೆ. ಅವರು ತರಬೇತಿ ನೀಡೋದ್ರಲ್ಲಿ ನಿಪುಣರು. ಅದರಿಂದ ಎಲ್ಲರೂ ಆದಷ್ಟು ಭಾಗವಹಿಸ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಜೊತೆಲಿ ಆಸಕ್ತಿ ಇರೋರು ಕೂಡ, ಯಾರಿಗೆಲ್ಲ ನಾನು ಇದ್ ನೋಡ್ಕೋಬೇಕಪ್ಪ, ಈಗ ನಮಗೂ ಅಷ್ಟೇ ಇದಕ್ಕಿಂತ ಮುಂಚೆ ಹೋಸ್ಟ್ ಅಂದ್ರೇನು ಅಂತ ಗೊತ್ತಿರ್ಲಿಲ್ಲ. ಆಮೇಲೆ ಅದು ಕಲ್ತ ಮೇಲೆ ಲಾಗಿನ್ ಹೇಗಾಗೋದು ಅಂತಾನು ಗೊತ್ತಿರ್ಲಿಲ್ಲ. ಎಲ್ಗೂ ಅವಕಾಶ ಸಿಕ್ಕೋಯ್ತು. ಹಾಗಾಗಿ ಈ ಅವಕಾಶ ಸಿಕ್ಕಿದೆ. ಯಾರತ್ರ ಲ್ಯಾಪ್ಟಾಪ್ ಇದೆ ಅಥವಾ ಕಲಿಬೇಕು ಅಂತ ಆಸಕ್ತಿ ಇದೆ, ಖಂಡಿತವಾಗ್ಲೂ ಕಲ್ತ್ಕೋಬಹುದು. ರಚನಾ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಮೇಡಮ್. ಮೇಡಮ್ ಲ್ಯಾಪ್ಟಾಪ್ ಇದ್ರೆ ಮೊಬೈಲ್ ಅಲ್ಲಿ ಕಲ್ತ್ಕೊಳಕ್ ಆಗಲ್ವಾ? ಇಲ್ಲ, ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಆಗ್ಬಹುದು, ಮೊಬೈಲ್ ಅಲ್ಲಿ ಅವಕಾಶ ಕಮ್ಮಿ ಇದೆ. ಓಕೆ ಮೇಡಮ್, ಅರ್ಥ ಮಾಡ್ಕೊಳ್ಳಿ ಮಿತ್ರರೇ. ಆ ಒಂದು ವಿಷಯನ ಗ್ರಹಿಸಿ ಆದಷ್ಟು ವಿಷಯ ಕಲ್ತ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ. ಇವಾಗ ನಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ, ಪರವಾಗಿಲ್ಲ, ಕಲ್ತ್ಕೊಳ್ಳೋಣ. ಆಮೇಲೆ ಲ್ಯಾಪ್ಟಾಪ್ ತಗೊಂಡು ನಾವು ಮಾಡೋಣ, ಏನಂತ ಅದ್ರಲ್ಲಿ. ಯಾಕಂದ್ರೆ ಲ್ಯಾಪ್ಟಾಪ್ ಇರೋರೇ ಕಲ್ತ್ಕೋಬೇಕಾ, ನಾವು ಕಲ್ತ್ಕೋಬಾರ್ದೇನು? ಅವ್ರು ಕಲಿಸ್ತಾರೆ, ಕಲ್ಸೋದಕ್ಕೆ ಅವ್ರು ರೆಡಿ ಆಗಿದ್ದಾರೆ. ನಾವು ಕಲಿಯೋದಕ್ಕೆ ನಾವು ರೆಡಿ ಆಗಿದ್ದೀರಿ. ಅವ್ರು ಕಲಿಸ್ತಾರೆ, ನಾವು ಕಲ್ತ್ಕೊಳ್ಳೋಣ, ತಪ್ಪೇನು? ಎಲ್ಲರೂ ಲಾಗಿನ್ ಆಗ್ಬಿಟ್ಟು ವಿಷಯ ಕಲ್ತ್ಕೊಳ್ಳಿ. ಆಮೇಲೆ ನೋಡೋಣ, ಸಮಯ ಬಂದಾಗ ನಾವು ಕೈ ಜೋಡಿಸೋಣ ಅಲ್ವಾ? ಯಾರು ಹಿಂದೆ ತೊಡಿಬಾರ್ದು, ಕಲಿಯೋ ವಿಷಯದಲ್ಲಿ ಯಾರು ಹಿಂದೆ ತೊಡಿಬಾರ್ದು. ಆದಷ್ಟು ಮುಂದೆ ಬಂದು ಕಲಿಸೋವಾಗ, ನಾನು ಕಲಿಸ್ತೀನಿ ಅಂತ ಒಬ್ಬ ಉಪಾಧ್ಯಾಯರು ಬಂದಾಗ ಒಬ್ಬ
ಗುರೂಜಿ ಬಂದಾಗ, ಒಬ್ಬ ನಿರ್ದೇಶಕರು ಬಂದಾಗ ಅಂತ ಅವಕಾಶನ ನಾವು ಕಳ್ಕೊಳೋದು ನಿಜವಾಗ್ಲೂ ತಪ್ಪು ಕೆಲಸ. ನಾವು ಕೇಳೋದಕ್ಕಿಂತ ಅವರೇ ಕಲಿಸ್ತೀನಿ ಅಂದಾಗ ನಾವು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಅದನ್ನ ಕಲ್ತ್ಕೋಬೇಕು. ಅದನ್ನ ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಮುಂದೆ ಬನ್ನಿ. ಎಲ್ಲರೂ ಲಾಗಿನ್ ಆಗಿ ಯಾರ್ಯಾರು ಇದಾರೋ ಎಲ್ಲರೂ 2 ಗಂಟೆಗೆ ಎಲ್ಲರಿಗೂ ಕಲಿಸ್ತಾರೆ, ಏನ್ ತೊಂದರೆ ಏನಿಲ್ಲ. ಏನ್ ಮೇಡಮ್? ಎಸ್ ಸರ್, ಸೂಪರ್ ಸರ್. ಸರಿ ಮೇಡಮ್, ಥ್ಯಾಂಕ್ ಯು. ಆಫ್ ಮಾಡ್ಲಮ್ಮ? ಮೇಡಮ್ ರೆಕಾರ್ಡೆಡ್ ಇರ್ಲಿನ ಆಫ್ ಮಾಡ್ಲಾ? ರೆಕಾರ್ಡೆಡ್ ಮುಗೀತಲ್ವಾ? ಚಕ್ರಧ್ಯಾನ ಕ್ವಶನ್ ಆನ್ಸರ್ ಎಲ್ಲ ಮುಗೀತಲ್ವಾ? ಹಾ ಮೇಡಮ್. ಓಕೆ, ರೆಕಾರ್ಡ್ ಆಫ್ ಮಾಡಿ. ಓಕೆ ಮೇಡಮ್. ಅಲ್ಲ ಇನ್ನ ಸಮಯ ಇತ್ತಲ್ಲ. ಇಲ್ಲ, ಇನ್ನೂ ½ ಇದೆ. ನಮ್ಮ ಸರ್ ಕೇಳಿ. ಇಲ್ಲ, ಇನ್ನ ಸಮಯ ಇದೆ. ಯಾರನ್ನ ಕ್ವಶನ್ಸ್ ಏನ ಕೇಳೋರು ಇದ್ರೆ ಕೇಳಿ. ರಚನಾ ಮೇಡಮ್ ಕೇಳಿ, ಏನ್ ಕ್ವಶನ್ಸ್ ಇದೆ? ಸರ್, ಅದೇ ಧ್ಯಾನ ತುಂಬಾ ಚೆನ್ನಾಗಿತ್ತು. ಮತ್ತೆ ಎಡಗಡೆ ಕೆನ್ನೆ ಮೇಲೆ ಫುಲ್ ಕೂಲಿಂಗ್ ಎಫೆಕ್ಟ್, ಏನೋ ಒಂದು ಐಸ್ ತರ ಕೂಲ್ ಆಗ್ತಾ ಇತ್ತು. ಒಂದೊಂದ್ ದಿನ ಇದು ಚಕ್ರಧ್ಯಾನ ಮಾಡಿದಾಗ ಫುಲ್ ಶಕೆ, ಹಬೆ ಎದ್ದಂಗ್ ಆಗ್ತಿರುತ್ತಲ್ಲ ಸರ್, ತಡೆಯಕ್ಕೆ ಆಗಲ್ಲ ಆ ಶಕೆ. ಏನಕ್ಕೆ ಹಂಗಾಗತ್ತೆ ಅಂತ ಗೊತ್ತಾಗ್ಲಿಲ್ಲ. ಮೇಡಮ್, ನಮ್ಮ ದೇಹದಲ್ಲಿರುವಂತ ಬ್ಲಾಕ್ ಏಜ್ ಎನರ್ಜಿನ ಆಚೆ ಕಡೆ ತಗೊಂಡು ಹೋಗ್ಬೇಕಾದ್ರೆ ಸಂಪೂರ್ಣವಾಗಿ ನಾವು ಸೆಟ್ಟಿಂಗ್ ಆಗುತ್ತೆ. ಈಗ ನಾವು ತಗೊಂತಾ ಇರೋದು ಇದು ಸಹಸ್ರಾರ ಚಕ್ರ. ಇದು ಮೇಲ್ಗಡೆಯಿಂದ ಬರುವಂತ ಎನರ್ಜಿ ತಮ್ಗೆ ತಂಪು ಕೊಡುತ್ತೆ. ನಿಮ್ಗೆ ಕೂಲ್ ಆಗ್ತಾ ಇತ್ತು ಸರ್. ಹೌದು, ಫೀಲ್ ಆಗ್ಬೇಕು. ಅದು ಫೀಲ್ ಆದ್ರೇನೆ ನೀವು ಇನ್ವಾಲ್ವ್ ಆಗಿದ್ದೀರಾ ಚಕ್ರಧ್ಯಾನದಲ್ಲಿ ಅಂತ ಅನುಭವ ಆಗುತ್ತೆ. ಸಹಸ್ರಾರ ಚಕ್ರ ಧ್ಯಾನ ಮಾಡುವಾಗ ತಂಪಾಗಿ ಫೀಲ್ ಆಗ್ತೀರಿ. ಮತ್ತೆ ದೇಹದಲ್ಲಿ ಇರುವಂತ ನಕಾರಾತ್ಮಕ ಶಕ್ತಿ ಆಚೆ ಹೋಗ್ಬೇಕಾದ್ರೆ ನಮ್ಗೆ ಸ್ವೆಟ್ಟಿಂಗ್ ಆಗುತ್ತೆ. ಸ್ವೆಟ್ಟಿಂಗ್ ಆದಾಗ ನಾವು ಸಂಪೂರ್ಣವಾಗಿ ಇನ್ವಾಲ್ವ್ ಆಗ್ತಾ ಇದೀರಿ ಅಂತ ಅಲ್ಲಿ ನಾವು ತಿಳ್ಕೋಬೇಕು. ಇಲ್ಲ, ಸುಮ್ನೆ ಆಗೋದಿಲ್ಲ. ಆಚೆ ಕಡೆ ಚಳಿ ಇದ್ರೆ ನಮ್ಗೆ ಸ್ವೆಟ್ಟಿಂಗ್ ಆಗ್ತಾ ಇರ್ತದೆ, ಮತ್ತೆ ಆಚೆ ಕಡೆ ಕೋಲ್ಡ್ ಇದ್ರು ನಮ್ಗೆ ಇಲ್ಲಿ ತಂಪಾಗ್ತಾ ಇರ್ತದೆ. ಹೌದು ಸರ್, ಅದೇ ಎಲ್ಲ ಮನೇಲಿ ನಾವು ಮೆಡಿಟೇಷನ್ ಮಾಡ್ಬೇಕಾದ್ರೆ ನಮಗೆ ಫುಲ್ ಶಕೆ ಆಗ್ತದೆ. ಬೇರೆಯವ್ರನ್ನ ಕೇಳಿದ್ರೆ ನಮ್ಗೆ ಶಕೆ ಆಗ್ತಿಲ್ಲ ಅಂತಾರೆ. ಹೌದು, ಇನ್ವಾಲ್ವ್ ಆಗ್ತಾ ಇದ್ದೀರಾ. ಅದೇ ರೀತಿ ಕಂಟಿನ್ಯೂ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಬಟ್ ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ 41 ದಿನ ಮಂಡಲ ಕಾಲ ಮಾಡಿದ್ರೆ ಇದರ ಸಂಪೂರ್ಣವಾದ ಒಂದು ಎನರ್ಜಿನ ನೀವು ಪಡ್ಕೊಳ್ತೀರಾ. ಬಟ್ ಇದೇ ರೀತಿ ಫೀಲ್ ಆಗ್ಬೇಕು. ಆ ಸಮಯದಲ್ಲಿ ಯಾವ್ದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ನಿಮ್ಮ ಆಲೋಚನೆಗಳಿಂದ ದೂರ ಇರಬೇಕು. ಒಂದ್ಸರಿ ಕೂತ್ಕೊಂಡ್ಮೇಲೆ ಅದು ಕಂಪ್ಲೀಟ್ ಆಗೋವರೆಗೂ ನಾವು ಎದೊಳ್ಬಾರ್ದು. ಅದನ್ನ ಮಾತ್ರ ಮನದಲ್ಲಿ ನೆನ್ಪಿಟ್ಕೊಳ್ಳಿ. ಓಕೆ ಮೇಡಮ್. ಇನ್ನೊಬ್ರು ರೈಟ್. ಇದು ಸೇಮ್ ಲಿಂಕಾ ಮೇಡಮ್? 2 o'clock ಗೆ? ಹೌದು, ಸೇಮ್ ಲಿಂಕ್. ಓಕೆ ಸರ್, ಥ್ಯಾಂಕ್ ಯು ಸರ್. ಅದೇ ನೀವು ಪಂಚಪ್ರಾಣಗಳು ಅಂತ ಹೇಳಿದ್ರಲ್ಲ ಸರ್? ಸರ್ ಹಲೋ. ಹೌದು, ಹೇಳಿ. ಅದೇ ಪಂಚಪ್ರಾಣದಲ್ಲಿ ಅದು ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಅದು ಪ್ರಾಣವಾಯು, ಅಪಾನವಾಯು, ಸಮಾನವಾಯು ಅಂತ ತೋರಿಸ್ತಿದೆಯಲ್ಲ, ಅದೇ ಬೇರೆನಾ? ನೀವ್ ಹೇಳಿದ್ ಬೇರೆನಾ? ಅದು ವಾಯುಗಳಲ್ಲಿ ಬರುವಂತದೇ ಅಪಾನ ವಾಯು, ಸಮಾನ ವಾಯು ಅಂತ ಬರ್ತದೆ. ಅದು ಹಯಗ್ರೀವ ಹೇಳಿದ್ನಲ್ಲ, ಅದರಲ್ಲಿ ನಮಗೆ ಸಿಗ್ತದೆ. ಅದನ್ನ ವಿವರಣೆ ಕೊಟ್ಟಾಗ ಅದನ್ನ ನಿಮಗೆ ಗೊತ್ತಾಗುತ್ತೆ. ವಾಯು ಯಾವುದು, ಪ್ರಾಣ ಯಾವುದು, ಗರುಡ ಅಂತ ಯಾವ್ದು ಹೇಳ್ತೀವಿ ಅನ್ನೋದು ಸಂಪೂರ್ಣ ವಿವರಣೆ ಕೊಡ್ತೀವಲ್ಲ ಅವಾಗ. ಇಲ್ಲ, ಹಳೆ ವಿಡಿಯೋ ಇದೆ ನಮ್ಮಲ್ಲೇ, ಅದನ್ನ ತಗೊಳ್ಳಿ. ಇಲ್ಲ, ಈ ಸರಿ ನಮ್ಗೆ ಅವಕಾಶ ಕೊಟ್ಟಾಗ ಅದು ಬಂದಾಗ ಆ ಸಬ್ಜೆಕ್ಟ್ ನಾನೇ ವಿವರಣೆ ಕೊಡ್ತೀನಿ ಸಂಪೂರ್ಣವಾಗಿ. 5 ಪ್ರಾಣಗಳು ಮತ್ತೆ ಪ್ರಾಣಗಳನ್ನ ಸಂಪೂರ್ಣವಾಗಿ ಎಲ್ಲಿದೆ, ಎಲ್ಲಿಂದ ಆಕ್ಟಿವೇಟ್ ಆಗುತ್ತೆ, ಅದು ಅಷ್ಟೇ ಈ ಚಕ್ರಗಳಿಗೆ ಸಂಬಂಧಪಟ್ಟಿದ್ದೆ. ನಾನು ಇದು ಹೇಳೋದಕ್ಕೆ ಕಾರಣ ಚಕ್ರಗಳಿಗೆ ಸಂಬಂಧಪಟ್ಟಿದ್ದೆ. ಇದು ನಮ್ಮ ಏನು ದೇಹದಲ್ಲಿರುವಂತ ಚಕ್ರಗಳಿದಾವೆ ಅದಕ್ಕೆ ಸಂಬಂಧಪಟ್ಟದ್ದೇ ಇದು. ಅನಾಥ ಚಕ್ರ ಅಂತ ಹೇಳಿದೆ, ಹೃದಯ ಚಕ್ರ. ಆ ಹೃದಯ ಚಕ್ರ ಅಂದ ತಕ್ಷಣ ನಮ್ಗೆ ಹಯಗ್ರೀವ ಪ್ರಾಣ ಬರ್ತದಲ್ಲಿ, ಹಯಗ್ರೀವ ಪ್ರಾಣ ಬರ್ತದೆ. ಆಮೇಲೆ ವಿಶುದ್ಧಿ ಚಕ್ರ ಅಂತ ಹೇಳಿದ್ದೆ. ಆ ವಿಶುದ್ಧಿ ಚಕ್ರ ಅಂದ ತಕ್ಷಣ ನಮ್ಗೆ ಯಾವ ಚಕ್ರ ಬರ್ತದೆ? ಗಂಟ್ಲು, ವಿಶುದ್ಧಿ ಚಕ್ರ. ಅದು ಗರುಡ. ಈ ರೀತಿ ಒಂದೊಂದಕ್ಕೂ ಒಂದೊಂದು ಪ್ರಾಣವಾಯುವಿಗೆ ಚಕ್ರಗಳಿಗೆ ಸಂಬಂಧಪಟ್ಟಿದ್ದೆ ವಿವರಣೆ ಮತ್ತಿನ್ನೊಂದ್ಸರಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಮಾ. ನಮಸ್ತೆ ಮೇಡಮ್. ಒಂದ್ ಸೆಕೆಂಡ್ ಮೇಡಮ್. ನಮಸ್ತೆ ಉಮಾದೇವಿ ಮೇಡಮ್, ನೀವು ಲಾಗಿನ್ ಆಗ್ಬೇಕು ಅಂತ ಹೇಳ್ತಾ ಇದ್ರಿ. ಹ್ಯಾಂಡ್ ರೈಸ್ ಮಾಡಿ ನೀವು ಮಾತಾಡ್ಬೋದು, ನಿಮ್ಮ ಅನಿಸಿಕೆ ತಿಳಿಸಿ. ಎಸ್ ಸವಿತಾ ಮೇಡಮ್. ಹಾ ಮೇಡಮ್, ನೀವು ಏನ್ರಿ ಒಂದು ಕ್ಲಾಸ್ ಕೊಡ್ಬೇಕಲ್ಲ, ಈಗ ಏನು ಕೊಟ್ಟಿರಲ್ರಿ. ಈಗ ಮೊನ್ನೆ ಹೇಳಿದ್ರಿ, ಅದು ಮಸ್ತ್ ಇತ್ರಿ ಕ್ಲಾಸ್, ಚಲೋ ಐತ್ರಿ ಅದು.
ಒಳ್ಳೆ ಕ್ಲಾಸ್ ರೀ ನಿಮ್ ಕೇಳಿದ್ರಿ ನಾನೇನು ನೋ ಕಮೆಂಟ್ ನೋ ಜಜ್ಮೆಂಟ್ ಚಲೋ ಐತ್ರಿ ಅದು. ಒಳ್ಳೆ ಕ್ಲಾಸ್ ಕೊಟ್ರಿ, ಧನ್ಯವಾದ ಮೇಡಮ್ ನಿಮ್ಗೆ. ಸರ್ ನೀವು ಚಕ್ರಧಾನ ಈಗ ಹೇಳಿದ್ರಲ್ರಿ, ಅದು ನನ್ಗ್ ಚಕ್ರಧಾನ ಬಗ್ಗೆ ಏನೂ ಗೊತ್ತಿಲ್ರಿ. ಇನ್ನೂ ನಾನು ಪ್ರಯತ್ನ ಮಾಡ್ತೀನಿ, ತಿಳ್ಕೊತೀನಿ ನಾನು ಇನ್ ಮುಂದೆ ರೂಢಿ ಮಾಡ್ಕೋತೀನಿ. ಸರಿ ಧನ್ಯವಾದ ಗುರುಗಳೇ. ಧನ್ಯವಾದ ಧನ್ಯವಾದ. ಹಳೆ ವಿಡಿಯೋ ಒಂದ್ಸರಿ ನೋಡಿ ತಿಳ್ಕೊಡಿ. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಶ್ವಿನಿ ಮೇಡಮ್. ನಾನು Yes, ಹೋದ್ ಸರಿ madam. ಕ್ಲಾಸ್ ಅಟೆಂಡ್ ಆಗಿದ್ದೆ ಮೇಡಮ್. ನಾನು ಹೋದ್ ಸರಿ ಕ್ಲಾಸ್ ಅಟೆಂಡ್ ಆಗಿದ್ದೆ ನಾನು. ಅದೇ ಈ ಸರಿ ಮತ್ತೆ ಜಾಯಿನ್ ಆಗ್ತೀನಿ ಮೇಡಮ್ 2 ಗಂಟೆ. ನೀವ್ ಒಂದ್ಸಲಿ ನೋಡ್ಕೊಂಡಿದ್ರಿ, ಮತ್ತೊಂದ್ಸಲ ಬನ್ನಿ. ಅದೇ ಬರ್ತೀನಿ ಮೇಡಮ್ 2 ಗಂಟೆ. ಯಾಕೆಂದ್ರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಅಂತ ಹೇಳಿದ್ರಿ, ನಿಮ್ಗೂ ಅನುಕೂಲ ಆಗುತ್ತೆ, ಒಂದ್ ಸೇವಾ ಮಾಡ್ದಾಗೂ ಆಗುತ್ತೆ. ಎಸ್ ಮೇಡಮ್, ಥ್ಯಾಂಕ್ ಯು. ಹೋದ್ ಸರಿ ಎಲ್ಲ ಫೀಲ್ಡ್ ಮಾಡ್ಕೊಂಡಿದ್ದೀನಿ, ಮಾತಾಡೋ ನಮ್ ಫೌಂಡೇಶನ್ ಎಲ್ಲ ಇದ್ ಮಾಡ್ಕೊಂಡಿದ್ದೀನಿ. ಹೊಸ ಹೇಳ್ಕೊಟ್ಟಿದ್ರಲ್ಲ ಎಲ್ಲ ಇದ್ ಮಾಡ್ಕೊಂಡಿದ್ದೀನಿ. ಓಕೆ, ಸೂಪರ್ ಮೇಡಮ್. ಕಂಪ್ಯೂಟರ್ ಫೀಲ್ಡ್ ಮಾಡ್ಕೊಂಡಿದ್ದೀನಿ. ಇವತ್ತು ಜಾಯಿನ್ ಆಗ್ತೀನಿ ಮೇಡಮ್ ನಾನು. ಓಕೆ ಮೇಡಮ್, ಥ್ಯಾಂಕ್ ಯು. ತಲೆ ಮೆಹಂದಿ ಹಚ್ಚಿದ್ದೆ, ಅದಕ್ಕೆ ಆನ್ ಮಾಡ್ಕೊಂಡ್ಲಿ. ಇರ್ಲಿ. ನಮಸ್ತೆ ಅಶ್ವಿನಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ಸರ್, ಇನ್ನ ಹಾಫ್ ಅನ್ ಅವರ್ ಟೈಮ್ ಇದೆ ಅನ್ಸುತ್ತೆ. 25 ಮಿನಿಟ್ಸ್ ಇದೆ. ಕ್ವಶನ್ಸ್ ಇಲ್ವಾ? ಸಂಪೂರ್ಣವಾಗಿ ಎಲ್ಲಾರು ತಿಳ್ಕೊಂಡಿದ್ದೀರಾ? ಎಲ್ಲಾರು ಮಾಡ್ತಾ ಇದ್ದೀರಾ? ಹಾಫ್ ಅನ್ ಅವರ್ ಬೇಗನೆ ಮುಗಿಸಿದಿರಲ್ಲ ಸರ್. ಇಲ್ಲ ಮೇಡಮ್, ಜಾಸ್ತಿ ತಗೊಂಡೋದ್ರೆ ಸ್ವೆಟ್ಟಿಂಗ್ ಜಾಸ್ತಿ ಬರ್ತದೆ, ನಾವು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಇದು ಚಕ್ರಗಳು ಓಂಕಾರ ಮಾಡಿದಾಗ ಅದು ಹೇಳಿದಾಗ 11 ಸಾರಿ ಹೇಳ್ಬೇಕಾಗತ್ತೆ. ಅವಾಗ ಜಾಸ್ತಿ ಲಾಂಗ್ ಟೈಮ್ ತಗೊಂತದೆ, 1 ಅವರ್ ಬೇಕಾಗತ್ತೆ. ಅದಕ್ಕೆ ಆದಷ್ಟು ಕಮ್ಮಿ ಮಾಡಿ ಇದನ್ನ ಮುಗಿಸ್ಕೊಂಡು ಟೈಮ್ ನೋಡ್ಕೊಂಡೆ ನಾನು ಹೇಳ್ತಾ ಬಂದಿದ್ದೀನಿ. 11 ಸಾರಿ ತಗೊಂಡಾಗ 3 ಬಾರಿ ತಗೊಂಡಾಗ ಧ್ಯಾನ ಮಾಡಕ್ಕೆ ಇನ್ನ ಜಾಸ್ತಿ ಸಮಯ ಹೇಳ್ಬಿಡ್ತದೆ. ಆಮೇಲೆ ನಮಗೆ ಸ್ಟ್ರೈನ್ ಆಗ್ತಾ ಬರ್ತದೆ. ಇದರಿಂದ ನನಗೆ ಇದು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಬರೀ ಒಂದೇ ಆದ್ರೆ ವಿವರಣೆ ಕೊಡಿದ್ರೆ ನಾನು ಬರೀ ಧ್ಯಾನ ಮಾಡ್ತೀನಿ ಅಂದ್ರೆ ಧ್ಯಾನ ಮಾಡ್ಬಿಡ್ಬೋದು. ವಿವರಣೆ ಕೊಟ್ಟು ಧ್ಯಾನ ಮಾಡಿಸ್ಬೇಕಂದ್ರೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಈಗ ಆಲ್ರೆಡಿ ಕೆಲವರ ಅನುಭವ ಆಗಿದೆ, ಅಲ್ಲಿ ಫೀಲ್ ಆಗ್ತಾ ಇರ್ತದೆ. ಅದನ್ನ ಕೇಳಿದ್ದು, ಯಾರಿಗೆ ಎಷ್ಟು ಜನ ಫೀಲ್ ಆಗಿದೆ ಹೇಳಿ ಅಂತ ಯಾರು ಹೇಳ್ತಾ ಇಲ್ಲ. ಅಲ್ಲಿಗೆ ಯಾರಿಗೂ ಏನೋ ಅನುಭವ ಆಗಿಲ್ಲೇನೋ ಅಂತ ನನಗೆ ಒಂದು ಡೌಟ್ ಬರ್ತಾ ಇದೆ. ನಾನು ಮಾಡಿಸಿದ್ದು ಇಷ್ಟೊತ್ತು ಎಲ್ಲಾರ್ಗು ಅರ್ಥ ಆಯ್ತಾ, ಅರ್ಥ ಆಗಿಲ್ವಾ, ಫೀಲ್ ಆಯ್ತಾ, ಫೀಲ್ ಆಗಿಲ್ವಾ, ಏನು ಹೇಳ್ತಾ ಇಲ್ಲ. ಇಲ್ಲ, ಹೇಳ್ತಾರೆ. ಅವ್ರಿಗಿನ್ನೂ ನೀವು ಸಮಯಾವಕಾಶ ಕೊಡಿ. ಜೊತೆಗೆ ಯೋಗಾಸನದ್ದು ಅದು ಯಾರಾದ್ರೂ ಹೇಳ್ಕೊಡೋರಿದ್ರೆ ಹಾಫ್ ಅನ್ ಅವರ್ ಅದನ್ನು ಕೂಡ ಹೇಳ್ಬೋದು. ಪಾರ್ವತಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಂಗೆ ಅದು ಚಕ್ರ ಧ್ಯಾನದ್ದು ಹಳೆ ವಿಡಿಯೋ ಇದೆ ಅಂದ್ರಲ್ಲ, ಅದು ಎಲ್ಲಿರುತ್ತೆ? ನಾನು ರೀಸೆಂಟ್ ಆಗಿ ಬಂದಿದ್ದು, 2 ಚಕ್ರದ್ದು ಗೊತ್ತಾಗಿದೆ ನಂಗೆ. ಹೌದಾ? ನಮ್ಮ ಇದ್ರಲ್ಲೇನೆ ಮಾತರ್ ಫೌಂಡೇಶನ್ ಇದಕ್ಕೆ ಹೋದ್ರೆ ಅದ್ರಲ್ಲಿ ಇರ್ತದೆ. ನಾವು ಮಾಡಿಸಿರೋದು ಇದೇ ಕ್ಲಾಸ್ ಅಲ್ಲೇ 7 ಚಕ್ರಗಳದ್ದು ಸಂಪೂರ್ಣವಾಗಿ ಸಿಗ್ತದೆ ನೋಡಮ್ಮ. ಹಾ ಸರ್, ಥ್ಯಾಂಕ್ ಯು ಸರ್. ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಷ್ಟು ಜನ ಇದ್ದಾರೆ? 47 ಮೆಂಬರ್ಸ್ ಇದ್ದೀರಾ. ಯಾರಿಗೂ ಏನು ಡೌಟ್ಸ್ ಇಲ್ವಾ? ಎಲ್ಲ ಚೆನ್ನಾಗಿ ಮಾಡಿದ್ದೀರಾ? ಎಲ್ಲ ಚಕ್ರಗಳು ಧ್ಯಾನ ಮುಂದುವರಿಸ್ತಾ ಇದ್ದೀರಾ? ಈಗಾಗಲೇ ಹೇಳ್ಕೊಟ್ಟಿರುವಂಥ ಚಕ್ರ ಧ್ಯಾನಗಳನ್ನ ಮುಂದುವರಿಸ್ತಾ ಇದ್ದೀರಾ? ಈಗ ನಾನು ನೆಕ್ಸ್ಟ್ ಟೈಮು ನಿಮಗೆ ಹೇಳ್ಕೊಡ್ಬೇಕಾದ್ರೆ ಒಂದು ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಕೇಳಿ. ಮುಂದೆ ಸಲ ನಾನು ನಿಮ್ಮ ಕಡೆಯಿಂದ ಒಂದೊಂದು ಚಕ್ರನ ಧ್ಯಾನ ಮಾಡಿಸ್ತೀನಿ. 7 ಚಕ್ರಗಳು ಒಂದೇ ಸಲ ಧ್ಯಾನ ಮಾಡಿಸ್ಬಿಟ್ಟು ಆದ್ಮೇಲೆ ಒಬ್ಬೊಬ್ರು ನೀವು ಒಂದು ದಿನಕ್ಕೆ ಒಂದು ವಾರಕ್ಕೊಂದ್ಸರಿ ಒಂದೊಂದು ಚಕ್ರ ಧ್ಯಾನ ಮಾಡಿಸ್ಬೇಕು. ಆಮೇಲೆ ಅದನ್ನ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಿಮ್ಮ ಹೆಸರುಗಳನ್ನ ತಗೊಂತೀನಿ. ಒಬ್ಬೊಬ್ರು ಒಂದೊಂದು ಚಕ್ರನ ಧ್ಯಾನ ಮಾಡಿಸ್ಬೇಕು. ಎಷ್ಟು ನೀವು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಎಷ್ಟು ಕಲ್ತ್ಕೊಂಡಿದ್ದೀರಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಮತ್ತೆ ಅದರಲ್ಲಿ ಏನೇನ ಮಿಸ್ಟೇಕ್ಸ್ ಇದೆ ರಿಪೀಟ್ ಮಾಡಿ ಅದನ್ನ ನಾವು ಸರಿ ಮಾಡಿಕೊಂಡು ಆ ಒಂದು ಚಕ್ರ ಧ್ಯಾನ ಪರಿಪೂರ್ಣತೆಯನ್ನ ನಾವು ಹೊಂದೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಆಗ್ಬೋದಾ? ಆಗ್ಬೋದು ಅಂದ್ರೆ ತಮ್ಸಪ್ ಕೊಡಿ. ಸರ್ ನಮಸ್ತೆ. ತಮ್ಸಪ್ ಕೊಡಿ. ಓಕೆ.
ಓಕೆ ಸರ್ ನಾನ್ ಮಾತಾಡ್ತಾ ಇರೋದು. ನಮಸ್ತೆ ಸರ್. ನನಗೆ ಅದು 2 ಚಕ್ರದ ಮಾತ್ರ ಬರ್ಕೊಂಡ್ರೆ ಸಿಗ್ತಾ ಇರೋದು, ಜೊತೆಗೆ ವಿಡಿಯೋ ಕೂಡ ಸಿಗ್ತಾ ಇರೋದು. ಇನ್ನು 5 ಚಕ್ರದ್ದು ನನಗೆ ಬೇಕು, ಯಾಕೆಂದ್ರೆ ನಾನು ಅವೆರಡನೇ ಇಂಟ್ರೆಸ್ಟ್ ಆಗಿ ಕಲ್ತಿದ್ದು, ಆ 2 ಕ್ಲಾಸ್ಗಳನ್ನ. ಮೇಡಮ್ ಅವ್ರ ಕೊಡೋದು ಒಂದ್ಸರಿ ನೋಡಿ, ಕೇಳಿ ನೋಡಿ. ಅಶ್ವಿನಿ ಮೇಡಮ್ ಅವ್ರ ಮುಖ ತೋರಿಸ್ತಾ ಇಲ್ವಲ್ಲ, ತುಂಬಾ ಧನ್ಯವಾದಗಳೇನ. ಯಾಕಂದ್ರೆ ಎಲ್ಲ ಅವ್ರ ಕಡೆಯಿಂದಾನೇ ಬರೋದಲ್ಲ ನಮ್ಗೆ. ಮೇಡಮ್, ಅಶ್ವಿನಿ ಮೇಡಮ್. ಓಕೆ ಆಯ್ತು. ಈಗ ಅದನ್ನ ಕೊಡ್ತಾರೆ, ನೀವು ಹಿಂದಿಂದು ಒಂದ್ ಸ್ವಲ್ಪ ಹಿಂದೆ ಹೋಗಿ ನೋಡಿದಾಗ ನಾನು ಪ್ರಾಬ್ಲಮ್ ಆಗಿತ್ತಲ್ಲ ಮೊಬೈಲ್, ಹಂಗಾಗಿ ಸಿಗ್ತಾ ಇಲ್ಲ ಸರ್ ನನಗೆ. ಪರ್ಸನಲ್ ನಂಬರ್ ಹಾಕಿದ್ರು ಪರವಾಗಿಲ್ಲ. ಮೂಲಾಧಾರ ಚಕ್ರದಿಂದ ಮತ್ತೆ ಚಕ್ರಗಳ ಒಂದು ವಿವರಣೆಯಿಂದ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತದೆ. ಸಿಕ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಈಗ ಇಲ್ಲಿ ಇರೋರು ಯಾರು ಅದು ತಗೊಂಡಿದ್ದಾರೆ, ಅಕಸ್ಮಾತ್ ನಿಮ್ಮ ಹತ್ರ ಇದ್ರೆ ಅವ್ರಿಗೆ ಕಳಿಸ್ಕೊಡಿ. ಜೊತೆಗೆ ಒಬ್ಬೊಬ್ಬರಿಂದಾನು ಮಾಡಿದಾಗ ನಿಮ್ಮಲ್ಲಾಗುವಂತ ಒಂದು ಬದಲಾವಣೆ ಏನು ಅಂತ ಗೊತ್ತಾಗುತ್ತೆ. ಜೊತೆಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿರೋದ್ರಿಂದ ಇನ್ನೊಬ್ರಿಗೂ ಹೇಳ್ಕೊಡೋದಕ್ಕೆ ನೀವು ಮಾಸ್ಟರ್ ಆಗ್ತೀರಾ. ತಪ್ಪಿದ್ರೆ ಇಲ್ಲೇ ನಮ್ಮ ಮುಂದೆನೆ ತಿದ್ಕೋಬಹುದು. ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ, ಒಬ್ಬೊಬ್ರು ಒಂದೊಂದು ಚಕ್ರನ ನೀವು ಹೇಳ್ಕೊಡ್ಬೇಕು. ಇದನ್ನ ಕಂಪಲ್ಸರಿಯಾಗಿ, ದಯವಿಟ್ಟು ಒಂದು ಮಾತು ಹೇಳ್ತೀನಿ, ಕಂಪಲ್ಸರಿಯಾಗಿ 41 ದಿನ, 1 ಮಂಡಲ ಕಾಲ ಸಂಪೂರ್ಣವಾಗಿ ಮಾಡ್ತಾ ಬನ್ನಿ. ಇದರ ಒಂದು ಸಂಪೂರ್ಣವಾದ ಒಂದು ಬೆನಿಫಿಟ್ ನೀವು ತಗೊಳ್ತೀರಾ. ನಾನು 100% ಹೇಳ್ತೀನಿ, ಕರೆಕ್ಟಾಗಿ ಬೆಳಗ್ಗೆ ಅಥವಾ ಸಾಯಂಕಾಲ ಇಲ್ಲ 2 ಟೈಮ್. ನಿಮ್ಗೆ ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಗಂಟೆ ಇಲ್ಲ ಅಂದ್ರೆ 1/4 ಗಂಟೆ ಟೈಮ್ ಇಡಿಸ್ತದೆ ಅಷ್ಟೇ. ಕರೆಕ್ಟಾಗಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಬನ್ನಿ. ಇದನ್ನ ಮೊದಲು ಬಾಯಟ್ ಮಾಡ್ಕೊಳ್ಳಿ. ಆಮೇಲೆ ಸಂಕಲ್ಪಗಳು, ಕೇವಲ ಸಂಕಲ್ಪಗಳು ಮಾತ್ರ ನೆನ್ಪಿಟ್ಕೊಂಡು ಅದನ್ನ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ ಸಂಕಲ್ಪನ. ಸರಿ ಆಯ್ತು. ಅದನ್ನ ಸ್ವಲ್ಪ ಬಾಯಟ್ ಮಾಡ್ಕೊಂಡು ನೀವು ಆ ಧ್ಯಾನನ ಮಾಡಿಸೋದಕ್ಕೆ ರೆಡಿಯಾಗಿ. ಒಬ್ಬೊಬ್ಬರಿಗೆ ಒಂದು ವಾರದಲ್ಲಿ ಒಬ್ಬೊಬ್ರಿಗೂ ಕೊಡ್ತೀನಿ. ಅದನ್ನ ಮಾಡ್ತಾ ಬಂದ್ರೆ ನೀವು 7 ಚಕ್ರಗಳು ಮುಗಿಸೋಷ್ಟೊತ್ತಿಗೆ ನಮ್ಮಲ್ಲಿ ಇರೋರೆಲ್ಲಾನು ಸಂಪೂರ್ಣವಾಗಿ ಚಕ್ರಧಾನದಲ್ಲಿ ಒಳ್ಳೆ ಅಭಿವೃದ್ಧಿ ಕಾಣಿಸ್ತದೆ. ಅದರಿಂದ ಒಂದು ಬೆನಿಫಿಟ್ ತಗೊಂತೀನಿ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು, ಯಾಕಂದ್ರೆ ಯಾರು ಮಾತಾಡ್ತಾ ಇಲ್ಲ, ಯಾರು ರೈಸ್ ಮಾಡ್ತಾ ಇಲ್ಲ, ಎಲ್ಲಾರ್ಗು ಗೊತ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲ ಏನು ಗೊತ್ತಿಲ್ಲ, ಯಾವ್ದು ಕರೆಕ್ಟ್ ಗೊತ್ತಿದೆ ಅಂದ್ರೆ ಥಮ್ಸ್ ಅಪ್ ಕೊಡಿ. ಶ್ಯಾಮಲಾ ಮೇಡಮ್ ಏನೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಏನೋ ಗೊತ್ತಿಲ್ಲ, ಏನೂ ಕಲ್ತಿಲ್ಲ, ಸುಮ್ಮನೆ ಕೂತಿದ್ದೀವಿ, ಎದ್ದೋಗಿದ್ದೀವಿ, ಇಲ್ಲ ಸಂಪೂರ್ಣ ಕಲ್ತ್ಕೊಂಡಿದ್ದೀವಿ. ನೋಡಿದಾಗ ಮಾಡಿದಾಗ ಜ್ಞಾಪಕ ಬಂದಿರುತ್ತೆ, ಮತ್ತೆ ಮರ್ತು ಬಿಟ್ಟಿರ್ತಾರೆ ಅಷ್ಟೇ. ಅದು ಮನನ ಆಯ್ತಾನೆ ಇರ್ಬೇಕು. ಪುನರ್ಮನನ ಆಗ್ಬೇಕು. ಅದಾಗ್ಬಾರ್ದು ಅಂತಾನೆ ನಿಮ್ಮ ಕೈಯಲ್ಲೇ ಮಾಡ್ಸೋಣ ಅಂತ ಹೇಳ್ತಾ ಇರೋದು ನಾನು. ಈ ತರ ಬರೋದೇ ಸಂತೆಯಲ್ಲಿ ಬರ್ತೀವಿ, ಭಜನೆ ಕೇಳ್ತೀವಿ, ಮನೆಗೆ ಹೋಗ್ತೀವಿ. ಅದ ಹೇಳ್ತಾ ಅದರಿಂದ ನಮ್ಮ ವೇಸ್ಟ್, ಕರೆನ್ಸಿ ವೇಸ್ಟ್. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ನಮ್ಗೆ ವಿಶುದ್ಧಿ ಚಕ್ರ ಮತ್ತೆ ಇತ್ಲೆಯಿಂದ 3 ಚಕ್ರ ಧ್ಯಾನ ಗೊತ್ತು, ಮತ್ತೆ ಹಿಂದಿಂದ ಯಾವ್ದು ಗೊತ್ತಿಲ್ಲ. ಅಂದ್ರೆ ಹಿಂದಿಂದೆಲ್ಲ ಅಟೆಂಡ್ ಮಾಡಿಲ್ವಾ? ಅಟೆಂಡ್ ಮಾಡಿದೀನಿ, ಅದು ವಿಡಿಯೋ ಇಲ್ಲ ಸರ್. ವಿಡಿಯೋ ಪ್ರಾಬ್ಲಮ್. ಯಾರ ಹತ್ರನ ವಿಡಿಯೋಸ್ ಸಂಪೂರ್ಣವಾಗಿ 5-7 ಚಕ್ರಗಳದ್ದು, ಅಂದ್ರೆ ಇವತ್ತಿನ ಬಿಟ್ಟು 6 ಚಕ್ರಗಳದ್ದು ವಿಡಿಯೋಗಳ ಏನ ಇದ್ರೆ ಒಂದರಲ್ಲಿ ಕಲೆಕ್ಟ್ ಮಾಡಿ ದಯವಿಟ್ಟು ಅದನ್ನ ಹಾಕಿ. ಅದನ್ನ ನಮ್ಮ ಒಂದು ಇದರಲ್ಲೇ ಹಾಕೋಣ. ಭಾರತಿ ಮೇಡಮ್ ಅವ್ರಿಗಾಗಲಿ ಇಲ್ಲ ಯಾರಿಗನ್ನ ಕಳಿಸ್ಕೊಡಿ. ಅವ್ರ ಹತ್ರ ಇದ್ರೆ ಅದನ್ನ ವಾಟ್ಸಪ್ ಅಲ್ಲಿ ಮತ್ತೆ ಇನ್ನೊಂದ್ಸರಿ ಅದನ್ನ ರಿಪೀಟ್ ಮಾಡಿ ಹಾಕ್ತಾರೆ. ಆದಷ್ಟು ಗಮನಿಸಿ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಈಗ ಇರೋರು ಅದನ್ನ ಕಲ್ತಿದಾರಲ್ವಾ, ಕೆಲವ್ರು ಇವಾಗ ನಾನು ಮಾಡಿಸ್ತೀನಿ ಅಂತಾರೆ. ಮಂಜುಳಮ್ಮ ಮತ್ತೆ ಪ್ರಿಯಾಂಕಾ, ಆಮೇಲೆ ಇನ್ನೊಬ್ರು ಯಾರು ಹೇಳಿದ್ರು, ಇವರು ನಾವು ಮಾಡಿಸ್ತೀನಿ ಅಂತ ಮುಂದೆ ಬಂದಿದ್ರಲ್ವಾ, ಅವ್ರ ಹತ್ರ ಕಳಿಸ್ತೀನಿ. ಒಂದ್ ನಿಮಿಷಮ್ಮ, ಅವ್ರ ಹತ್ರ ಇರೋದನ್ನ ಅವ್ರು ಕಳಿಸ್ಕೊಡಿ. ಮತ್ತೆ ಅವ್ರ ಕಡೆಯಿಂದ ನಾವು ಧ್ಯಾನ ಮಾಡಿಸ್ತೀವಲ್ಲ, ಆಗ ನೀವು ಅದನ್ನ ಮತ್ತೆ ನಿಮ್ಗೆ ಪುನರ್ಮನನ ಆಗುತ್ತೆ, ನೀವು ಅದನ್ನ ಕಲ್ತ್ಕೋಬಹುದು. ಈಗ ಮೂಲಾಧಾರದಿಂದ ಮತ್ತೆ ಪ್ರಾರಂಭಿಸ್ತೀವಲ್ಲ, ಇಲ್ಲದೆ ಇರೋರು ಕಲ್ತ್ಕೋಬಹುದು. ಆಗ್ಬೋದಾ? ಆ ಥರ ಮಾಡೋಣ ಮುಂದೆ. ಮತ್ತೆ 7 ಚಕ್ರಗಳನ್ನ ಒಂದೇ ಟೈಮಲ್ಲಿ ಅಟ್ ಎ ಟೈಮ್ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ ಮುಂದಿನ ಕ್ಲಾಸಲ್ಲಿ. 7 ಚಕ್ರಗಳು ಒಂದೇ ಟೈಮಲ್ಲೇ ಮಾಡೋದು.
ಒಂದೇ ಟೈಮಲ್ಲಿ ನಾವು ಎಷ್ಟು ಮಾಡಬೇಕು, ಯಾವ ರೀತಿ ಮಾಡಬೇಕು, ಎಷ್ಟೊತ್ತು ಮಾಡಬೇಕು ಅನ್ನೋದನ್ನ ನಾನು ರಿಪೀಟ್ ಮಾಡಿ ಹೇಳ್ತೀನಿ. ಅದನ್ನು ಇನ್ನೊಂದ್ಸರಿ ಕಲ್ತ್ಕೊಂಡು, ಆದರೆ ಈ ಚಕ್ರ ಧ್ಯಾನ ಮಾಡಿ ಇದರ ಸಂಪೂರ್ಣ ಬೆನಿಫಿಟ್ ಪಡಿಬೇಕಾದ್ರೆ ನುಡಿದಂತೆ ನಡೆಯಬೇಕು. ಮನಸ್ಸಲ್ಲಿ ಇಟ್ಕೊಳ್ಳಿ, ಈ ಅಷ್ಟಾಂಗ ಯೋಗದಲ್ಲಿ ಹೇಳುವಂಥದ್ದು ಮುಖ್ಯವಾದ ಒಂದು ಪದ, ನುಡಿದಂತೆ ನಡೆಯಬೇಕು. ಅರ್ಥ ಆಯ್ತಾ? ಒಂದು ಪದ ಮಾತ್ರ ಹೇಳಿದ್ದೀನಿ, ನುಡಿದಂತೆ ನಡೆಯಬೇಕು. ಮಿಕ್ಕಿದ್ದು ಇನ್ನೊಂದ್ಸರಿ ಹೇಳ್ತೀನಿ. ಆಸನ ಯಾವ್ದಾದಿದೆ, ಏನೇನಿದೆ ಎಲ್ಲ ಹೇಳ್ತಾ ಬರ್ತೀನಿ. ಇದನ್ನ ನೀವು ಫಾಲೋ ಮಾಡಿದ್ರೆ ಇದರ ಸಂಪೂರ್ಣವಾದ ಬೆನಿಫಿಟ್ ನಿಮಗೆ ಸಿಗುತ್ತೆ. ಅದನ್ನು ಸಿಕ್ಕಿದಾಗ ಯಾವುದೇ ರೀತಿಯಾದ ಕಾಯಿಲೆಗಳು ನಿಮ್ಮ ದೇಹಕ್ಕೆ ಬರೋದಿಲ್ಲ, ಮನಸ್ಸಿಗೆ ಯಾವುದೇ ರೀತಿಯಾದ ತೊಂದರೆಗಳು ಆಗೋದಿಲ್ಲ. ಸಂಪೂರ್ಣವಾದ ಆಧ್ಯಾತ್ಮಿಕ ಉತ್ತಮವಾದ ವ್ಯಕ್ತಿತ್ವವನ್ನು ನೀವು ಪಡಿತೀರ. ಇದರಲ್ಲಿ ಬೇರೆ ಮಾತಿಲ್ಲ. ಆದರೆ ಸಂಪೂರ್ಣವಾಗಿ 41 ದಿನ ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಆಗ್ಬೋದಾ? ಈಗ ನೆಕ್ಸ್ಟ್ ವಾರ ನೋಡೋಣ ಏನ್ ಮಾಡಬೇಕು ಅಂದ್ರೆ, ಈ ವಾರ ಈ ಒಂದು ಇದರಲ್ಲಿ ಕ್ಲಾಸ್ ಮುಗೀತದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಮಗೆ ಏನು ಶೆಡ್ಯೂಲ್ ಕೊಡ್ತಾರೋ ಅದನ್ನು ನೋಡಿಕೊಂಡು ಅದನ್ನ ಯಾವ ರೀತಿ ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಇವಾಗ ಸದ್ಯಕ್ಕೆ ಈ ಎಲ್ಲ ಚಕ್ರಗಳನ್ನು ನೀವು 41 ದಿನ ಪ್ರಾಕ್ಟೀಸ್ ಮಾಡೋದಕ್ಕೆ ಒಂದು ಸಂಕಲ್ಪ ಮಾಡಿಕೊಂಡು ಮುಂದುವರಿಡಿ. ಗೊತ್ತಿರೋರ ಹತ್ರ ತಿಳ್ಕೊಳ್ಳಿ, ಇಲ್ಲ ರೆಕಾರ್ಡಿಂಗ್ ನೋಡ್ಕೊಳ್ಳಿ. ನೀವೆಲ್ಲ ಮಾಡಿದಾಗ ನನಗೆ ಎಲ್ಲಿ ತಪ್ಪು ಬಂದಿದೆ ಮತ್ತೆ ನಾನು ಅದನ್ನ ರಿಪೀಟ್ ಮಾಡ್ತೀನಿ, ಇನ್ನೊಂದ್ಸರಿ ಎಲ್ಲ ಹೇಳ್ಕೊಡ್ತೀನಿ. ಆಗ್ಬೋದಾ? ಸಮಾಧಾನನಾ? ಓಕೆನಾ? ಯಾರಿಗೂ ಏನು ಅನುಮಾನ ಇಲ್ಲ ಈ ಚಕ್ರ ಧ್ಯಾನ ಮಾಡೋದ್ರಲ್ಲಿ? ಎಲ್ಲರೂ ಮಾಡ್ತೀರಾ? ಥಮ್ಸ್ ಅಪ್ ಕೊಡಿ ಒಂದು. ಓಕೆ ಮೇಡಮ್, ಥ್ಯಾಂಕ್ ಯು. ಬರ್ತೀವಿ ಮೇಡಮ್. ಇನ್ನೇನನ್ನ ವಿಷಯ ಇದ್ರೆ ಕೇಳಿ. ಯಾರು ಏನು ಮಾತಾಡ್ತಾನೆ ಇಲ್ಲ, ಯಾಕೋ ಅಂತ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಸರ್, ಎಲ್ಲ ಸೈಲೆಂಟ್ ಆಗಿದ್ದಾರೆ. ಎಲ್ಲ ಮೌನವ್ರತ ಮೌನ ವ್ರತನ ಇವತ್ತು ಎಲ್ಲಾರ್ದುನು. ನೆನ್ನೆ ಅಮಾವಾಸ್ಯೆ ಆಯ್ತಲ್ಲ ಸರ್, ಕಾರ್ತಿಕ ಅಮಾವಾಸ್ಯೆ ಮುಗೀತು ನೆನ್ನೆ. ಅದಕ್ಕೆ ಇವತ್ತೆಲ್ಲ ಪುಷ್ಯ ಎಲ್ರು ಮೌನ ವ್ರತ. ಅಲ್ಲ, ಧನುರ್ಮಾಸ ಪ್ರಾರಂಭ ಮಾಡೋದಕ್ಕೆ ಇನ್ನ 15 ದಿವಸ ಬಾಕಿ ಇದೆ. 20 ದಿವಸ ಮಧ್ಯದಲ್ಲಿ 15 ದಿವಸ ಗ್ಯಾಪ್ ಇದೆಯಲ್ಲ, ಅದು ಪ್ರಿಪರೇಷನ್. ಇವಾಗ್ಲೇ ಮೌನ ಹೇಗ್ ಮಾಡೋದು ಅಂತ. ಸರಿ ಸರಿ ಸರಿ, ಇನ್ನೇನ್ ಏನಿಲ್ಲ, ಮಾತಾಡಿ ಅಂತ ಹೇಳೋದು ಯಾರು ಹೇಳಲ್ಲ. ಆತರ ಮಾತಾಡ್ತಾ ಇದ್ರೆ ಬಾಯಿ ಮುಚ್ಚಿಸೋರೆ ಜಾಸ್ತಿ ಜನ. ಅಂತ ಈ ವೇದಿಕೆಯಲ್ಲಿ ಮಾತಾಡಿ ಅಂತ ಅವಕಾಶ ಕೊಟ್ಟಾಗ ನೀವು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಏನ್ ಹೇಳ್ಬೇಕು ನಿಮ್ಗೆ? ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇದು ನಾವು ವಸುದೈವ ಕುಟುಂಬ, ಇದು ನಮ್ದೆಲ್ಲ ಒಂದೇ ಕುಟುಂಬ, ನಾವು ಒಂದೇ ಕುಟುಂಬದಲ್ಲಿ ಇರುವಂತ ವ್ಯಕ್ತಿಗಳು. ಯಾರಿಗೂ ಇಲ್ಲಿ ಯಾವುದೇ ರೀತಿಯಾದ ಮುಜುಗರ ಆಗ್ಲೇ ಏನೂ ಇಲ್ಲ. ಸಂಪೂರ್ಣವಾಗಿ ಮನಸ್ಸು ಬಿಚ್ಚಿ ಮಾತಾಡುವಂತ ಒಂದು ವೇದಿಕೆ. ಈ ವೇದಿಕೆಯಲ್ಲಿ ನಾವು ನಮ್ಮ ಅನುಮಾನಗಳನ್ನ ಪರಿಹರಿಸ್ಕೋಬಹುದು, ಮಾತನ್ನ ಕಲಿಬಹುದು, ನಗುವನ್ನ ತಗೋಬಹುದು, ಅಳುವನ್ನ ಅಳಿಸ್ಬೋದು ಅಲ್ವಾ? ಸಂತೋಷನ ಪಡ್ಕೋಬಹುದು, ಕಷ್ಟಗಳನ್ನ ದೂರ ಮಾಡ್ಕೋಬಹುದು. ಇದಕ್ಕಿನ್ನ ಒಳ್ಳೆ ವೇದಿಕೆ ಎಲ್ಲಿ ಸಿಗ್ತದೆ ನಿಮ್ಗೆ? ಸುಮ್ನೆ ಥಮ್ಸ್ ಅಪ್ ಕೊಡೋದ್ಕಿಂತ ನುಡಿದಂತೆ ನಡೆಬೇಕಲ್ವಾ ಸರ್? ಅದು ಅದೇ ಇರೋದು ಇಲ್ಲಿ ಚಕ್ರ ಧ್ಯಾನ ನಮಗೆ ಸಂಪೂರ್ಣವಾಗಿ ನಮ್ಮ ರಕ್ತಗತ ಆಗ್ಬೇಕಾದ್ರೆ ಅದು ಮುಖ್ಯ. ನುಡಿದಂತೆ ನಡೆಯಬೇಕು. ಹುಸಿಯ ನುಡಿಯೋದು ಬೇಡ, ಅಸಹ್ಯ ಪಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಸಂಪೂರ್ಣವಾಗಿ ಹೇಳಿಲ್ಲ. ನಮ್ಮ ಬಸವಣ್ಣವ್ರು ಹೇಳಿರೋ ಮಾತು ನೆನಪಿಟ್ಕೊಂಡು ಈ ಚಕ್ರ ಧ್ಯಾನ ಒಂದೇ ಅಲ್ಲ, ಈ ಒಂದು ವೇದಿಕೆಯಲ್ಲಿ ಯಾರೇ ಆಗ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಾವು ನಡೀತಾ ಇದ್ರೆ ನಮ್ಗೆಲ್ಲ ಕೆಲಸಗಳು ಒಳ್ಳೇದಾಗುತ್ತೆ. ಪ್ರಾರಂಭದಲ್ಲಿ ಸ್ವಲ್ಪ ಎಡುವುದ್ರೂ ಮುಂದೆ ಹೋಗ್ತಾ ಎಲ್ಲ ಚೆನ್ನಾಗಿ ಸಿಗ್ತದೆ, ಯಾವುದು ನಮ್ಗೆ ಅಡ್ಡ ಬರಲ್ಲ. ಇಲ್ಲಿ ನಾವು ಮಾಡ್ಬೇಕಾಗಿರೋ ಯೋಚನೆ ಏನಂದ್ರೆ, ಸಂಪೂರ್ಣವಾಗಿ ನಾವು ಆಧ್ಯಾತ್ಮಿಕದ ಕಡೆ ವಾಲ್ತಾ ಬರ್ಬೇಕು. ಆಧ್ಯಾತ್ಮಿಕನ ನಾವು ಮನಸ್ಸಿನಲ್ಲಿ ಸ್ಥಾಪನೆ ಮಾಡ್ಕೋಬೇಕು. ಅದಕ್ಕೆ ಒಂದು ಮಾರ್ಗನ ನಮ್ಮ ಗುರುಜಿಯವರು ತೋರಿಸಿದ್ದಾರೆ, ರಂಗನಾಥ್ ಗುರುಜಿಗಳು. ಅವ್ರ ಮಾರ್ಗದರ್ಶನದಲ್ಲಿ ಈ ಒಂದು ಧ್ಯಾನ ಜೊತೆಗೆ ಆಧ್ಯಾತ್ಮದ ಸಂಪೂರ್ಣ ಜ್ಞಾನನ ಪಡ್ಕೊಳ್ಳೋದಕ್ಕೆ ಇದು ಒಳ್ಳೆಯ ಅವಕಾಶ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಸದ್ಯಕ್ಕೆ ಒಂದು ಸುಳ್ಳು ಹೇಳ್ತೀರಿ, ಆ ಸುಳ್ಳಿಂದ ಆವಾಗ ಸದ್ಯನೇ ಸಂತೋಷ, ಮತ್ತೆ ಅದರಿಂದ ಬರುವಂತ ಒಂದು ಎಫೆಕ್ಟ್ ನಾವು ತಡ್ಕೋಬೇಕಾದ್ರೆ ತುಂಬಾ ಕಷ್ಟ ಪಡ್ಬೇಕು.
ಅದಕ್ಕೆ ಅದು ಹೇಳೋದು ಬೇಡ, ಆ ಸಂತೋಷನೂ ಬೇಡ, ಆ ಕಷ್ಟ ಅವಲೇ ಅನುಭವಿಸೋಣ, ಮತ್ತೆ ಬರುವಂತ ಸುಖಕ್ಕೆ ಮಾರ್ಗ ಸಿಗ್ತದೆ ಅಲ್ವಾ? ಅದು ಮುಖ್ಯ. ಮತ್ತೆ ಏನೇ ಹೇಳಲಿ, ನಾವು ಈ ಕೆಲಸ ಮಾಡ್ತೇನೆ ಅಂದ್ರೆ ಅದೆಷ್ಟೇ ಕಷ್ಟ ಆಗ್ಲಿ ಆ ಕೆಲಸ ಮಾಡೋಣ. ಆ ಕೆಲಸ ಆಗಲ್ವಾ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಡೈರೆಕ್ಟ್ ಆಗಿ ಒಪ್ಕೋಣ. ತಪ್ಪು ಮಾಡಿದ್ರು ಒಪ್ಕೊಳ್ಳೋ ಅಂತ ಧೈರ್ಯ ಬೇಕು. ಯಾಕಂದ್ರೆ ಎಷ್ಟೋ ಜನ ತಪ್ಪು ಮಾಡ್ತಾರೆ, ಆದ್ರೆ ಅದನ್ನ ಒಪ್ಕೊಳ್ಳೋ ಅಂತ ಧೈರ್ಯ ಯಾರು ಮಾಡಲ್ಲ, ಓಡೋಗ್ಬಿಡ್ತಾರೆ. ಅದು ಬೇಡ. ನಾವು ತಪ್ಪು ಮಾಡಿದ್ರು ನಾನು ಇದು ಮಾಡಿದೀನಿ ತಪ್ಪು ಅಂತ ಡೈರೆಕ್ಟ್ ಆಗಿ ಹೇಳೋಣ. ನಮ್ಮ ಮನಸ್ಸಿನಲ್ಲಿ ಆತಂಕ ಇಟ್ಕೊಳೋದ್ ಬೇಡ. ಆತಂಕ ಇದ್ರೆ ಭಯ ಬರುತ್ತೆ, ಭಯ ಬಂದ್ರೆ ಮುಂದಕ್ಕೆ ಹೋಗಕ್ ಆಗಲ್ಲ, ಒಂದೊಂದೇ ಶುರು ಆಗುತ್ತೆ. ಮನಸ್ಸಿನ ಆತಂಕಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಆತಂಕಗಳು ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ಆಲೋಚನೆಗಳು ಜಾಸ್ತಿ ಹೋಗ್ತಾ ಇದೆ. ಆಲೋಚನೆಗಳು ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ನಮ್ಮ ಮನಸ್ಸು ಧ್ಯಾನದಿಂದ ದೂರ ಆಗ್ತಾ ಹೋಗುತ್ತೆ. ಅದಕ್ಕೆ ಇದಕ್ಕೆಲ್ಲ ಬ್ರೇಕ್ ಆಗ್ಬೇಕಾದ್ರೆ ನಾವು ನುಡಿದಂತೆ ನಡೆಯಬೇಕು ಅನ್ನೋದನ್ನ ಮನಸ್ಸು ಸ್ಥಿರವಾಗಿಟ್ಕೋಬೇಕು. ಆಲೋಚನೆಗಳು ನಮ್ಮಿಂದ ದೂರ ಹೋಗ್ತದೆ, ಧ್ಯಾನ ನಮ್ಗೆ ಹತ್ತಿರ ಬರ್ತದೆ. ಯಾವುದೇ ಧ್ಯಾನ ಬರಲಿ ಸಂಪೂರ್ಣವಾಗಿ ಅದರ ಫಲನ ನಾವು ಅನುಭವಿಸೋದಕ್ಕೆ ಒಂದು ಈ ವೇದಿಕೆ ಕಲ್ಪಿಸ್ಕೊಡ್ತದೆ. ಅರ್ಥ ಆಯ್ತಾ? ಇನ್ನೇನ ಕ್ವಶನ್ಸ್? ಯಾವ್ದು ಕ್ವಶನ್ಸ್ ಇಲ್ಲ, ಎಲ್ಲಾರು ಏನೋ ಹೇಳ್ತಾ ಇದ್ದೀರಾ, ಏನೋ ಕೇಳ್ತಾ ಇದ್ದೀವಿ. ಧ್ಯಾನ ನಮಗೆ ಮಾರ್ಗ ತೋರಿಸೋದಷ್ಟೇ ಅಲ್ಲ, ನಮ್ಮ ಜೀವನನ ರೂಪಿಸುವಂತ ಒಂದು ಅದ್ಭುತವಾದಂತಹ ವೇದಿಕೆ. ಧ್ಯಾನ ಮಾಡ್ಬೇಕಾ, ಧ್ಯಾನ ಆಗ್ಬೇಕಾ? ಈ ಎರಡು ಕ್ವಶನ್ ಅಲ್ಲಿ ನಮ್ಗೆ ಆನ್ಸರ್ ಇದೆ. ಮಾಡ್ಬೇಕಾ, ಆಗ್ಬೇಕಾ? ಧ್ಯಾನ ಆಗ್ಬೇಕೆ ಹೊರತು ಮಾಡೋದಲ್ಲ. ನಾವು ಮಾಡಿದ್ರೆ ಧ್ಯಾನ ಬರಲ್ಲ, ಧ್ಯಾನ ಆದ್ರೆ ಮಾತ್ರ ನಮ್ಗೆ ಧ್ಯಾನ ಬರ್ತದೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಆಮೇಲೆ ಕೆಲವ್ರು ಹೇಳ್ತಾರೆ 3ನೇ ಕಣ್ ತೆರೀತೀರಿ, ಅದು ಬರ್ತದೆ ಇದು ಬರ್ತದೆ. ನಿಜವಾಗ್ಲೂ ಯಾವ್ದು ಬರಲ್ಲ. ಆದ್ರೆ ನಾವು ಮನಸ್ಫೂರ್ತಿಯಾಗಿ ಧ್ಯಾನ ಮಾಡಿದಾಗ ಮಾತ್ರ ಅದರ ಒಂದು ಫಲಿತಾಂಶ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ತದೆ. ಈಗ ಚಕ್ರಧ್ಯಾನ ಮಾಡ್ತಾ ಇರ್ತೀರಾ, ಸಂಪೂರ್ಣವಾಗಿ ಇನ್ವಾಲ್ವ್ ಆದ ತಕ್ಷಣ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಇದ್ದಾಗ ನಮ್ಮ ದೇಹದಿಂದ ಬರುವಂತ ಒಂದು ವೈಬ್ರೇಷನ್ ನಿಮ್ಗೆ ಸಂಪೂರ್ಣ ಗೊತ್ತಾಗುತ್ತೆ, ಬಿಸಿ ಹತ್ತು ಬಿಡ್ತದೆ. ಸಂಸಾರಿ ಸುಳ್ಳ, ಸನ್ಯಾಸಿ ಏನಾದ್ರು ಅರ್ಥ ಆಗಿಲ್ಲ, ಏನ್ ಕೇಳಿ ಮೇಡಮ್? ಸನ್ಯಾಸಿ ಹೇಳಿ. ಇಲ್ಲಿ ಸನ್ಯಾಸಿ ಯಾರು ಇಲ್ಲ. ನನ್ಗೆ ಏನೋ ಸರಿಯಾಗಿ ಓದಿಲ್ಲ ನಾನು. ಒಂದ್ ವಿಷಯ ಹೇಳ್ತೀನಿ, ಸನ್ಯಾಸಿ ಯಾರಿಲ್ಲ, ಎಲ್ಲಾ ಸಂಸಾರಿಗಳೇ. ಸಂಸಾರಿ ಆದ ತಕ್ಷಣ ನಾವು ಸುಳ್ಳು ಹೇಳ್ಬೇಕು ಅಂತೇನಿಲ್ಲ, ನಿಜವಾಗಿ ತಪ್ಪೇನಿಲ್ಲ. ಅದ್ರ ಲಿಟ್ರಲ್ ಮೀನಿಂಗ್ ಅಲ್ಲ. ಈಗ ಸತ್ಯ ಹೇಳ್ತಾ ಹೋದ್ರೆ ಯಾರ ಸಪೋರ್ಟು ಬೇಕಾಗಿಲ್ಲ, ಏಕಾಂಗಿ ಸನ್ಯಾಸಿ. ಅದು ಸುಳ್ಳು ಹೇಳ್ತಾ ಹೋದ್ರೆ ಸಂಸಾರಿ, ಮಕ್ಕಳು ಮರಿ ಮೊಮ್ಮಕ್ಕಳು ಬೇರು ನಾರು ಎಲ್ಲ ಇರುತ್ತೆ. ಹಾಗಾಗಿ ನಾವು ಸತ್ಯ ಹೇಳಿದ್ರೆ ಸನ್ಯಾಸಿ ತರ ನಾವು ನಡೆದಿದ್ದೆ ನಡೆಯಲಿ ಇರಬಹುದು. ಇದಾದ್ರೆ ಸುಳ್ಳು ಹೇಳ್ತಾ ಹೋದ್ರೆ ಒಂದಕ್ಕೊಂದು ಸುಳ್ಳು 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 ಜೋಡಿಸ್ತಾನೆ ಹೋಗ್ಬೇಕು. ಜೀವಮಾನ ಪೂರ್ತಿ ಸುಳ್ಳೇ ಆಗುತ್ತೆ. ಹಂಗಂತ ಸರ್ ಅದ್ರ ಮೀನಿಂಗ್. ನೋಡ್ತಾ ನಮ್ಮ ಉಪನ್ಯಾಸಕರು ಎಂತ ಒಂದು ಒಳ್ಳೆಯ ವಿವರಣೆ ಕೊಟ್ಟಿದ್ದಾರೆ. ಆದ್ರೆ ಸಂಸಾರಿ ಆದವನು ಕೂಡ ಸುಳ್ಳು ಆಡ್ದಿರಾ ಸತ್ಯಾಂಶನ ಹೇಳುವಂತ ಅನೇಕರಿದ್ದಾರೆ. ಅದ್ರಲ್ಲಿ ನಾವು ಒಳ್ಳೇದಲ್ವಾ? ಸಂಸಾರಿ ಆದ್ರೂ ಕೂಡ ಸನ್ಯಾಸಿ ಆ ರೀತಿ ಬೇಡ. ಸಂಸಾರದಲ್ಲೇ ನಿಜಾಂಶನ ಹೇಳ್ತಾ ಬಂದ್ರೆ ನಾವು ಇನ್ನ ಉತ್ತಮವಾದಂತ ಒಂದು ವೇದಿಕೆ ನಮ್ಗೆ ಸಿಗ್ತದಲ್ವಾ? ಅದನ್ನ ಯಾಕೆ ಯೋಚನೆ ಮಾಡಬಾರ್ದು ನಾವು? ಸರ್ ಇದು ಸತ್ಯಕ್ಕೆ ಸುಳ್ಳಿಗೆ ಹೇಳಿದ್ದದನ್ನ, ನಮಗಲ್ಲ ಅದು. ಸನ್ಯಾಸಿ, ಸುಳ್ಳೇ ಸಂಸಾರಿ. ಹಾಗೆ ಅದು ನಾಳ್ನುಡಿ ಇರೋದು ಹಂಗೆ. ಥ್ಯಾಂಕ್ ಯು ಸರ್. ಇವತ್ತಿನ ಚಕ್ರದಾನ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಅದೇ ನಿಮ್ಮ ಒಂದು ಅನಿಸಿಕೆ ಬರ್ಲಿಲ್ಲ, ನೀವು ಬಂದಿದ್ದೀರಾ ಇಲ್ಲೋ ಅಂತ ಅನುಮಾನ ಇತ್ತು. ಯಾಕಂದ್ರೆ ಬಂದಿದ್ದೆ, ಚಕ್ರ ಧ್ಯಾನಕ್ಕೆ ಬಂದಿರ್ತೀನಿ. ಬಟ್ ಇದು ಸ್ವಲ್ಪ ನಮ್ಮ ಪರಿಸರ ಅಷ್ಟೊಂದು ಕಂಡೂಸಿವ್ ಆಗಿಲ್ಲ, ಹಂಗಾಗಿ ನಾನು ವಿಡಿಯೋ ಆನ್ ಮಾಡಿಲ್ಲ ಸರ್. ಥ್ಯಾಂಕ್ ಯು. ಟ್ರಾವೆಲ್ ಮಾಡ್ತಾ ಇದ್ದೇನೆ ಸರ್, ಟ್ರಾವೆಲ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಒಂದ್ ನಿಮಿಷ. ಇನ್ಯಾರು ರೈಸ್ ಮಾಡಿದಾರ ಹ್ಯಾಂಡ್? ಇನ್ಯಾರಿಲ್ವಾ? ಒಬ್ರೆ ಇನ್ನ ಹಳಬ್ರು ಯಾರನ್ನ ಇದಾರ, ಹೊಸಬ್ರು ಯಾರನ್ನ ಇದಾರ? ಇನ್ನ ಗೊತ್ತಾಗ್ತಾ ಇಲ್ಲ ನನ್ಗೆ.
ಅವ್ರಿಗೆ ಏನಾಗಿದೆ ಅಂದ್ರೆ ನೆಕ್ಸ್ಟ್ ಯಾರಾದ್ರೂ ನೀವೇ ಮಾಡಿ ಚಕ್ರಧ್ಯಾನ ನಿಮ್ ಕಡೆಯಿಂದಾನೇ ಮಾಡಿಸಿ ಅಂತ ಹೇಳ್ಬಿಡ್ತೀನಿ ಅಂತ ಯಾರು ವಿಡಿಯೋ ಆನ್ ಮಾಡ್ಕೊಂತ ಇಲ್ಲ ಅಂತ ಅನ್ಕೊಂತಾ ಇದ್ದೀನಿ ನಾನು, ಅಲ್ವಾ? ಇನ್ನು 5 ನಿಮಿಷ ಸಮಯ ಇದೆ. 5 ನಿಮಿಷದಲ್ಲಿ ಇಲ್ಲ ನಿಮ್ಮ ಸಮಸ್ಯೆ ಏನನ್ನ ಇದ್ರೆ ಇನ್ನೊಂದ್ಸರಿ ಹೇಳಿ, ಆ ಸಮಸ್ಯೆನ ಪರಿಹಾರಕ್ಕೆ ಪ್ರಯತ್ನ ಮಾಡೋಣ. ಇಲ್ಲ ನನ್ನ ಸಮಸ್ಯೆ ಏನಿದೆ ಅಂತ ನೀವು ಕೇಳಿದ್ದೀರಾ, ಅದಕ್ಕೆ ನಾನು ಪರಿಹಾರ ನೀವೇ ಕೊಡೋಂಗಿದ್ರೆ ಹೇಳಿ, ಅದನ್ನು ತಿಳ್ಕೊಳ್ಳೋಣ. ಎಸ್ ಸರ್ ನೋ, ಯಾರಿಗಿದೆ ಯಾರಿಗಿಲ್ಲ, ಎಲ್ಲರೂ ಬುದ್ಧಿವಂತರೆ, ಯಾರು ದಡ್ರಲ್ಲ. ಏನಪ್ಪ ಏನೇನೋ ಕೇಳ್ತಾರೆ ಇವರು, ನಾವ್ ಹೆಂಗ್ ಹೇಳೋದು ಅಂತ ಅನುಮಾನನ? ಆ ಅನುಮಾನ ಬೇಡ ಅಂತ ಮತ್ತಿನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಹೇಳಿ ಮೇಡಮ್. ಸುಧಾ ಹೆಗ್ಡೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇಲ್ವಾ? ಸರಿ ಮೇಡಮ್, ಭಾರತಿ ಮೇಡಮ್ ಅವರೇ, ಏನೋ ಇವತ್ತು ಮೌನವ್ರತ ಅಂತ ಕಾಣ್ತಾ ಇದೆ ನಂಗೂನು. ಯಾರು ಮಾತಾಡಲ್ಲ ಅನ್ನಿಸ್ತದ, ಯಾಕಂದ್ರೆ ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿರೋವಾಗ ಮತ್ತೆ ಯಾಕೆ ಇವ್ರ ಹತ್ರ ಮಾತಾಡೋದಂತ ಮನಸ್ಥಿತಿ ಇರ್ಬೋದೇನೋ. ಓಕೆ, ಸಂತೋಷ ತಿಳ್ಕೊಂಡಿರೋದ್ರಿಂದ. ಈಗ ಮತ್ತೆ ನಾಳೆ ವಾರ, ಮುಂದಿನ ವಾರ ಸಮಯ ಇದ್ರೆ ಈ ಅವಕಾಶದ ಚಕ್ರಧ್ಯಾನದಲ್ಲಿ ಭೇಟಿ ಮಾಡೋಣ. ಇಲ್ಲ ಅಂದ್ರೆ ಯಥಾ ಪ್ರಕಾರ ನಮ್ಮ ಒಂದು ತರಗತಿನ ಮುಂದುವರ್ಸ್ಕೊಂಡು ಹೋಗೋಣ. ಎಲ್ಲರೂ ಇವರು ಪದ್ಮಾ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಿ ಮೇಡಮ್. ತುಂಬಾ ಹೊತ್ತಿಂದ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೆ. ಅದು ಸಂಸಾರದಲ್ಲಿದ್ದು ಸನ್ಯಾಸಿ ಇದ್ದಂಗೆ ಇರ್ಬೇಕು ಅಂತ ಪ್ರಾವರ್ಬ್. ಸಂಸಾರದಲ್ಲಿದ್ದು ಸನ್ಯಾಸಿ ತರ ಇರ್ಬೇಕು, ಡಿಟ್ಯಾಚ್ಮೆಂಟ್ ಅಲ್ಲಿ ಇರ್ಬೇಕು ಅಂತ ಪ್ರಾವರ್ಬ್ ಅನ್ಸುತ್ತೆ ಸರ್. ಅದು ರಾಜಋಷಿ ಯಾರು? ರಾಜಋಷಿ ನಮ್ಮ ಜನಕ ಮಹಾರಾಜರು. ಸಂಸಾರಿ ಆಗಿದ್ದುಕೊಂಡು ಸನ್ಯಾಸಿ ತರ ಜೀವನ ಮಾಡಿದ್ದಂತ ಅದ್ಭುತವಾದಂತಹ ಉದಾಹರಣೆ ಕೊಡಬಹುದಾದಂತ ವ್ಯಕ್ತಿ ನಮ್ಮ ಜನಕ ಮಹಾರಾಜರು. ನೆನ್ಪಿದ್ಯಾ ಯಾರಿಗಾದ್ರು? ನೀವ್ ಹೇಳಿ. ನೆನ್ಪಿದ್ರೆ ಓಕೆ, ನೆನ್ಪಿಲ್ಲ ಅಂದ್ರೆ ನಿಜವಾಗ್ಲು ತಿಳ್ಕೊಳ್ಳಿ. ಯಾರೇ ರಾಜರು ತಗೊಂಡ್ರು ಸನ್ಯಾಸಿಯಾಗಿ ರಾಜಋಷಿ ಅಂತ ಹೆಸರು ತಗೊಂಡವರು ನಮ್ಮ ಜನಕ ಮಹಾರಾಜರು. ಅವರು ಸನ್ಯಾಸಿ ಆಗಿದ್ರು, ಸಂಸಾರಿ ಆಗಿದ್ರು, ರಾಜ ಆಗಿದ್ದ, ಎಲ್ಲ ಆಗಿದ್ರು ಅವ್ರಿಗೆ ಸನ್ಯಾಸಿ ಅಂತ ಹೇಳಲ್ಲ, ರಾಜಋಷಿ ಅಂತ ಹೇಳ್ತಾ ಇದ್ರು. ಅದ್ಭುತವಾದಂತ ಒಂದು ಉದಾಹರಣೆ ಅವ್ರಿಗೆ ನೆನಪು ನನಗೆ ಬಂತು ಏನೋ ನೀವು ಹೇಳಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಈಗ ಹೇಳಿ ಮೇಡಮ್, ಭಾರತಿ ಮೇಡಮ್ ಮುಂದುವರಿಸಿ. ಇವತ್ತಿನ ಚಕ್ರಧ್ಯಾನ ತುಂಬಾ ಚೆನ್ನಾಗಿತ್ತು ಮಾಸ್ಟರ್ಸ್. ಸರ್ ಇವತ್ತು ಚಕ್ರಧ್ಯಾನ ತುಂಬಾ ಚೆನ್ನಾಗಿ ಮಾಡ್ಸಿದೀರಾ, ನಿಮ್ಗೂ ಒಂದು ಜೋರಾದ ಚಪ್ಪಾಳೆ ಸರ್. ಹಾಗೆ ನಮ್ಮ ಎಲ್ಲಾ ಮಾಸ್ಟರ್ಸ್ನು ನೀವು ಚಕ್ರಧ್ಯಾನ ಕೇಳಿದೀರಾ, ಸೊ ಅವರು ಕಲ್ತ್ಕೊಂಡು ನೆಕ್ಸ್ಟ್ ವೀಕ್ ಇಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಹಾಗೆ ಅಶ್ವಿನಿ ಮೇಡಮ್ ಬಂದು ಹೇಳಿದ್ದಾರೆ ಕೋ ಹೋಸ್ಟ್ ಮಾಡೋದಕ್ಕೆ ಲ್ಯಾಪ್ಟಾಪ್ ಯಾರನ್ನ ಇಂಟ್ರೆಸ್ಟ್ ಇದ್ರೆ ಇರ್ಲಿ, ಇಲ್ದೆ ಹೋಗ್ಲಿ, ಲ್ಯಾಪ್ಟಾಪ್ ಇಲ್ಲ ಅಂದ್ರುನುವೆ ನೀವು ಕಲ್ತ್ಕೊಂಡಿರೋದ್ರಲ್ಲಿ ತಪ್ಪೇನು ಇಲ್ಲ ಮಾಸ್ಟರ್ಸ್. ಯಾಕೆಂದ್ರೆ ಇವತ್ತು ಕಲ್ತಿದ್ರೆ ನಾಳೆ ಲ್ಯಾಪ್ಟಾಪ್ ಸಿಕ್ಕಿದಾಗ ನಿಮ್ಗೆ ಸುಲಭ ಆಗತ್ತೆ. ಹಾಗಾಗಿ ಪ್ರತಿಯೊಬ್ರು 2 ಗಂಟೆಗೆ ಬನ್ನಿ, ಜಾಯಿನ್ ಆಗಿ, ಇದೇ ಲಿಂಕ್ ಅಲ್ಲಿ ಜಾಯಿನ್ ಆಗಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸರ್. ಇವತ್ತಿನ ಕಾರ್ಯಕ್ರಮನ ಸಂಪನ್ನ ಮಾಡ್ಬೋದು ಅನ್ಕೊಳ್ತೀನಿ. ಬೇರೆ ಯಾರಿಗಾದ್ರೂ ಏನಾರ ಡೌಟ್ಸ್ ಇದ್ರೆ ಕೇಳಿ ಮಾಸ್ಟರ್ಸ್. ಇಲ್ಲ ಅಂದ್ರೆ ಮತ್ತೆ 2 ಗಂಟೆಗೆ ನಾವೆಲ್ಲ ಮತ್ತೆ ಭೇಟಿ ಆಗೋಣ. ಮೋಸ್ಟ್ಲಿ ಅಶ್ವಿನಿ ಮೇಡಮ್ ಅವ್ರದ್ದು ನೆಟ್ವರ್ಕ್ ಇಶ್ಯೂ ಇಂದ ಕಟ್ ಆಗಿರ್ಬೋದು, ಗೊತ್ತಿಲ್ಲ. 2 ಗಂಟೆಗೆ ಸಿಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.